ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ, ಯಾವ ರೀತಿಯ ಶಬ್ದಗಳನ್ನ ಬಳಸ್ತಾ ಇದೆ. ನೀವು ಮಕ್ಕಳನ್ನ ಬೆಳಗ್ಗೆ ಎದ್ದೇಳಿಸಬೇಕಾದ್ರೆ ಏನ್ ಎದ್ದೇಳಿಸ್ತೀರಿ? ಓ ದರಿದ್ರ, ನೀನು ಇನ್ನೂ ಮಲಗಿದ್ದೀಯ, ಮನೆ ಹಾಳು ಮಾಡ್ತಾ ಇದ್ದಿ, ಇನ್ನೂ ಮಲಗಿದ್ದಿ, ಈ ಶಬ್ದಗಳನ್ನೇ ಬೆಳಗ್ಗೆ ಶುರು ಮಾಡಿಬಿಡ್ತಾರೆ. ಯಾವಾಗ ಮನಸ್ಸಿಗೆ ಅದು ಹೋಯ್ತೋ ಅವನು ಏನು ಮಾಡಿದ್ರು ಅವನು ಉದ್ಧಾರ ಆಗಕ್ಕಾಗಲ್ಲ. ಮಕ್ಕಳಿಗೆ ಇದನ್ನ ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ, ಬೇಡ ಅನ್ನೋದನ್ನ ಎಷ್ಟು ಹೇಳ್ತೀರಿ, ನೆಗೆಟಿವ್ ಎಷ್ಟು ಹೇಳ್ತೀರಿ, ಪಾಸಿಟಿವ್ ಇದು ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ. ಇಂಥ ಶಬ್ದಗಳನ್ನು ಹೇಳಿ ಅವರನ್ನು ಉದ್ಧಾರ ಆಗು ಅಂದ್ರೆ ಹೇಗೆ ಸಾಧ್ಯ, ಒಳ್ಳೆ ಪರ್ಸೆಂಟೇಜ್ ತೆಗಿ ಅಂದ್ರೆ ಹೇಗೆ ಸಾಧ್ಯ. ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಹೇಳೋದು, ನೀವು ಮೊದಲು ನಿಮ್ಮ ಮಗುವಿಗೆ ಆತ್ಮಸ್ಥೈರ್ಯ, ಧೈರ್ಯ, ಮನೋಶಕ್ತಿ ಬರುವ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಕೆಲವರು ಹಿಮಾಲಯನ್ ಸಾಲ್ಟ್ ನಾನು ನೋಡಿದ್ದೀನಿ, ಇತ್ತೀಚೆಗಂತೂ ಅದೊಂದು ಟ್ರೆಂಡ್ ಕೂಡ ಆಗಿದೆ. ಹಿಮಾಲಯನ್ ಸಾಲ್ಟ್ ಅಂತ ಬರ್ತದೆ, ಪಿರಮಿಡ್ ತರ ಕಲ್ ತರ ಎಲ್ಲ ಮಾಡಿ ಅದರೊಳಗೆ ಲೈಟ್ ಹಾಕಿ ಮನೇಲಿ ಇಡ್ತಾರೆ. ಅದನ್ನ ಇಟ್ಟರೆ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರೂ ಹೋಗ್ಬಿಡ್ತದಂತೆ, ಪಾಸಿಟಿವ್ ಬರ್ತದೆ ಅಂತ. ಹೇಗೇಗೋ ಪೂಜೆ ಮಾಡಬೇಡ, ಹೇಗೇಗೋ ಮಾಡಿದ್ರೆ ಹೇಗೇಗೋ ಆಗ್ತದೆ ನಿನ್ನ ಜೀವನ. ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು, ನಾವೇನು ಮಾಡಿದ್ವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಮಗಿಷ್ಟ ಬಂದಾಗ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹೀಗೆ ಮಾಡೋಕ್ಕೆ ಶುರು ಮಾಡಿ ದೇವರೊಂದು ದೂರ್ತೀವಿ, ದೇವರ ಸರಿ ಇಲ್ಲ, ಕುತ್ಕೊಳ್ಳಿ ಸ್ವಲ್ಪ ಕೂಡಿ. ಅಟ್ಲೀಸ್ಟ್ ನಿಮ್ಮ ಜೊತೆನಾದರೂ ನೀವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ದಿನಕ್ಕೆ ಒಂದು 30-40 ನಿಮಿಷ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ. ಆಗ ನಿಮ್ಮ ಗುರಿ ಏನು, ನಿಮ್ಮ ಸಾರ್ಥಕತೆ ಎಲ್ಲಿದೆ, ನಿಮ್ಮ ಜೀವನದ ಉದ್ದೇಶ ಏನು, ನೀವು ಏನನ್ನು ಮಾಡಿದ್ರೆ ನಿಮ್ಮ ಗುರಿಯನ್ನು ತಲುಪ್ತೀರಿ, ಈ ಕ್ಷಣಕ್ಕೆ ಎಲ್ಲಿ ಎಡವ್ತಾ ಇದ್ದೀರಿ, ಎಲ್ಲದರ ಗೋಚರ ಆಗಬೇಕಾದ್ರೆ ನಿತ್ಯ ಒಂದು 30 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು ಕಲೀರಿ. ನೋಡಿ, ಗುರುವಿನ ಪಕ್ಕ ನಿಂತಾಗ ಶಿಷ್ಯನಿಗನಿಸ್ಬೇಕು, ನನ್ನ ಕೈಲೂ ಸಾಧ್ಯ ಸಾಧನೆ ಮಾಡಲಿಕ್ಕೆ, ನಾನು ಮುಟ್ತೀನಿ ಗುರಿ, ನಾನು ಸಾಧಿಸ್ತೀನಿ, ನಾನು ಆ ಮೇರು ಪರ್ವತನ ಹತ್ತಿ ನಿಂತು ತೋರಿಸ್ತೀನಿ ಅಂತ ಅನಿಸ್ಬೇಕು. ಅಂತಹ ವ್ಯಕ್ತಿಯ ಪಕ್ಕದಲ್ಲಿ ನಿಂತಿದ್ರೆ ಆ ಮನಸ್ಥಿತಿ ಬರ್ತದೆ. ಹಾಗೆ ಬರದೆ ಕುಗ್ತಾ ಇದ್ದರೆ, ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದ್ದರೆ, ಧೈರ್ಯ ಕಡಿಮೆ ಆಗ್ತಾ ಇದ್ದರೆ, ಭಯವೇ ಹೆಚ್ಚಾಗ್ತಾ ಇದ್ದರೆ ಅವರಿಂದ ದೂರ ಹೋಗಿ, ಮುಲಾಜಿಲ್ಲದೆ ದೂರ ಹೋಗಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಮುಕ್ತವಾಗಿ ಹೇಳಬೇಕು ಅನ್ನೋ ಸ್ಟೀರಿಯೋಟೈಪ್ ಆಗುವಂಥ ಕಾಲ ಬರ್ತಾ ಇದೆ. ಅಂದರೆ ಯಾವ ಗುರುಗಳು ನೋಡಿದ್ರು ಅಥವಾ ಯಾವ ಸಂತರು ನೋಡಿದ್ರು ಕೂಡ, ಅಥವಾ ಯಾರೇ ಮನಃಶಾಸ್ತ್ರ ನೋಡಿದ್ರು, ಅಥವಾ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಎಲ್ಲರೂ ಮನಸ್ಸಿನ ಬಗ್ಗೆ, ಮನಸ್ಸಿನ ಶಕ್ತಿ ಬಗ್ಗೆ, ಬದುಕನ್ನು ಚೆನ್ನಾಗಿರಿಸ್ಕೊಳ್ಳೋದ್ರ ಬಗ್ಗೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಹಣ ಮಾಡೋದು ಹೇಗೆ ಅಂತೆಲ್ಲ ಬೋಧನೆಗಳು ಶುರು ಆಗಿದ್ದಾವೆ. ಸೊ ನಾವು ಈ ಸಂದರ್ಶನ, ಈ ವಿಡಿಯೋ ಮಾಡಿದಾಗಲೂ ಅನೇಕರು ಪ್ರಶ್ನೆ ಕೇಳ್ತಾರೆ, ಏನು ಹೇಳ್ತೀರಿ ಅಂತ. ಹೊಸದೇನು ಹೇಳ್ತೀರಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ನೋಡಿ, ಹೊಸ್ತು ಅನ್ನೋದು ಯಾವುದೂ ಇಲ್ಲ. ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆನೇ ವೇದಗಳಲ್ಲಿ, ವಿಶೇಷವಾಗಿ ವೇದಾಂತದಲ್ಲಿ, ಭಗವದ್ಗೀತೆಯಲ್ಲಿ, ಅಷ್ಟವಕ್ರ ಗೀತದಲ್ಲಿ, ಅವಧೂತ ಗೀತೆಗಳಲ್ಲಿ ಮನಸ್ಸು ಅಂದ್ರೇನು, ಮನಸ್ಸಿನ ಶಕ್ತಿ ಅಂತದ್ದು, ಅದನ್ನು ಬಳಸ್ಕೊಂಡ್ರೆ ನಾವು ಏನನ್ನೆಲ್ಲ ಸಾಧಿಸಬಹುದು ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ಕೇವಲ ಹಣ ಮಾಡೋದಲ್ಲ. ಅರವಿಂದ್ ಅವರ ಒಂದು ಮಾತಿದೆ, ಸರ್ವಾಂಗೀಣ ಉನ್ನತಿ ಅಂತ. ಕೇವಲ ಹಣ ಮಾಡೋದರಿಂದ ಸರ್ವಾಂಗೀಣ ಉನ್ನತಿ ಆಗಲ್ಲ. ನೈತಿಕವಾಗಿ, ಬೌದ್ಧಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿಯೂ ನಾವು ಬೆಳಿಬೇಕು. ಒಂದು ಮೂಲೆಯಲ್ಲಿ ಮಾತ್ರ ಬೆಳಿಬಾರ್ದು, ಒಂದು ದಿಕ್ಕಲ್ಲಿ ಮಾತ್ರ ಬೆಳಿಬಾರ್ದು, ಎಲ್ಲ ದಿಕ್ಕಲ್ಲೂ ಬೆಳಿಬೇಕು. ಹಾಗಾಗಿ ಅರವಿಂದರ ಏನಾ ಮಾತಿದೆ, ಸರ್ವಾಂಗೀಣ ಉನ್ನತಿ, ಮನುಷ್ಯನ ಸರ್ವಾಂಗೀಣ ಉನ್ನತಿ ಆಗಬೇಕು, ಕೇವಲ ಆರ್ಥಿಕವಾಗಿ ಅಲ್ಲ ಅಂತ ಏನಿದೆ. ಆ ಉದ್ದೇಶ ಇಟ್ಟುಕೊಂಡು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು, ನಾವು ಯಾವುದೇ ಮಾತಾಡಿದ್ರು, ಕೇವಲ ಹಣ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ, ಹಣವೂ ಬೇಕು, ಬೌದ್ಧಿಕತೆ, ನೈತಿಕತೆ ಮತ್ತು ಸಾಮಾಜಿಕವಾಗೂ ನಾವು ಹೇಗಿರಬೇಕು, ಈ ಎಲ್ಲ ದಿಕ್ಕಲ್ಲೂ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಉದಾಹರಣೆ ನೋಡಿ, ಕೆಲವ್ರ ಹತ್ರ ಬಹಳ ಹಣ ಇರುತ್ತೆ, ಕೌಟುಂಬಿಕ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ, ಏನೇನೋ ವಿಘಟನೆಗಳಾಗ್ಬಿಟ್ಟಿರ್ತವೆ. ಕೆಲವ್ರ ಹತ್ರ ಹಣ, ಆರ್ಥಿಕತೆ ಕಡಿಮೆ ಇರುತ್ತೆ, ಬೌದ್ಧಿಕವಾಗಿ ಬಹಳ ಚೆನ್ನಾಗಿರ್ತಾರೆ. ಆದರೆ ಅರವಿಂದ್ರ ಹೇಳಿದ್ದಾರೆ ಎಲ್ಲವೂ ಚೆನ್ನಾಗಿರ್ಬೇಕು, ಎಲ್ಲವೂ ಇರಬೇಕು. ನೈತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಈ ಎಲ್ಲದರಲ್ಲೂ ಕೂಡ ಮನುಷ್ಯ ಬೆಳಿಬೇಕು. ಆಗ ಅದನ್ನು ಸರ್ವಾಂಗೀಣ ಉನ್ನತಿ ಅಂತ ಕರಿತೀವಿ. ಒಂದರಲ್ಲಿ ಬೆಳೆದ್ರೆ ಅವನು ಪೂರ್ಣ ಅಲ್ಲ. ಈಗ ಕೈ ಒಂದು ಚೆನ್ನಾಗಿದೆ, ಕಾಲು ಸರಿ ಇಲ್ಲದೆ ಇದ್ರೆ, ಕಾಲು ಕೈ ಚೆನ್ನಾಗಿದೆ, ಮಾತಾಡಕ್ ಬರದೇ ಇದ್ರೆ, ಮಾತಾಡಕ್ ಬರ್ತಾ ಇದೆ, ನೋಡಕ್ ಬರದೇ ಇದ್ರೆ ಅಲ್ವಾ. ಕಿವಿ ಇರಬೇಕು, ಪಂಚ ಜ್ಞಾನೇಂದ್ರಿಯಗೂ ಹೇಗಿದೆಯೋ ಎಲ್ಲವೂ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡಬೇಕು. ಚೆನ್ನಾಗಿ ನೋಡಬೇಕು, ಚೆನ್ನಾಗಿ ಕೇಳಿಸ್ಕೋಬೇಕು, ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಓಡಾಡಬೇಕು ಅಲ್ವಾ. ಹಾಗೆ ಎಲ್ಲ ದಿಕ್ಕಲ್ಲೂ ನಾವು ಬೆಳಿಬೇಕು ಅಂತ. ಹೀಗೆ ದೇಹದ ಎಲ್ಲ ಭಾಗಗಳು ಎಷ್ಟು ಚೆನ್ನಾಗಿರಬೇಕು, ಜೀವನದ ಎಲ್ಲ ಭಾಗಗಳಲ್ಲೂ ನಾವು ಜೀವನ ಚೆನ್ನಾಗಿ ಇಟ್ಕೋಬೇಕು. ಹೇಗೆ ದೇಹದ ಎಲ್ಲ ಅಂಗಗಳು ಸರಿ ಇರಬೇಕು, ಜೀವನದ ಎಲ್ಲ ವಿಭಾಗಗಳು ಸರಿ ಇರಬೇಕು, ಚೆನ್ನಾಗಿರ್ಬೇಕು. ಆಗ ನಾವು ನಿಜವಾದ ಆರೋಗ್ಯ ಅಂದ್ರೆ ಅದು ಕಾಂಪ್ರಹೆನ್ಸಿವ್ ಗ್ರೋತ್ ಆರ್ ಡೆವಲಪ್ಮೆಂಟ್. ಎಸ್. ಓಕೆ. ಹಾಗಾದರೆ ಏನು ಈ ಮನಸ್ಸಿನ ಶಕ್ತಿಗಳೇ? ನೋಡಿ, ಮನಸ್ಸು ಅನ್ನೋದು ಒಂದು ಅದ್ಭುತವಾದದ್ದು.
ನೀವು ಏನೇ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡೋದೇ ಮನಸ್ಸಿನಲ್ಲಿ ಅಲ್ವಾ. ಈಗ ಒಂದು ಮನೆ ಕಟ್ತೀನಿ ಅಂದರು ಫಸ್ಟ್ ಶುರು ಆಗೋದೇ ಮನಸ್ಸಿನಲ್ಲಿ. ಹಾಗಾಗಿ ಆ ಮನಸ್ಸಿನ ಶಕ್ತಿ ಏನಿದೆ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂತೆ ರೂಪಿಸ್ಕೊಳ್ಬಹುದು. ಅದಕ್ಕೆ ಅಷ್ಟವಕ್ರ ಹೇಳೋದು ಯಾಮತಿ ಸಾ ಗತಿರ್ಭವೇತ್. ನೀನು ಏನು ಯೋಚನೆ ಮಾಡ್ತೀಯೋ, ಇವತ್ತು ನೀವೇನಾದರೂ ಆಗಿದ್ದರೆ ಅದಕ್ಕೆ ಕಾರಣ ನೀವೇನು ಯೋಚನೆ ಮಾಡಿಕೊಂಡು ಬಂದಿದ್ದೀರೋ ಅದೇ ನೀವಾಗಿದ್ದೀರಿ. ಮಹರ್ಷಿ ಅಷ್ಟವಕ್ರ ಹೇಳುವಂಥ, ರಾಜರ್ಷಿ ಜನಕರ ಗುರು ಮಹರ್ಷಿ ಅಷ್ಟವಕ್ರ ಹೇಳುವಂಥ ಮಾತದು. ಮಹಾಭಾರತದಲ್ಲೂ ಕೂಡ ಜನಕ ಪರಂಪರೆ ಬರ್ತಿದೆ. ಆ ಬರುವಂಥ ಪರಂಪರೆಯಲ್ಲಿ ಒಬ್ಬ ಜನಕರಾಜನ ಗುರು ಮಹರ್ಷಿ ಅಷ್ಟವಕ್ರ ಅಂತ. ಈ ಅಷ್ಟವಕ್ರರ ಕತೆ ನಾವು ಕೇಳ್ತಿತ್ತು. ಆ ಅಷ್ಟವಕ್ರ ಹೌದು. 8 ದೇಹದ 8 ಭಾಗಗಳು ವಕ್ರವಾಗಿತ್ತು, ಆದರೆ ಬುದ್ಧಿ ಮಾತ್ರ ಶಾರ್ಪ್ ಆಗಿತ್ತು, ಜ್ಞಾನ ಅಗಾಧವಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ 14-16 ವಯಸ್ಸಿನಲ್ಲೇ ಅಷ್ಟಾವಕ್ರರ ಬುದ್ಧಿಶಕ್ತಿ, ಜ್ಞಾನ, ಪಾಂಡಿತ್ಯ ಅಲ್ಲ, ಪಾಂಡಿತ್ಯ ಬೇರೆ, ಜ್ಞಾನ ಆ ಹಂತದಲ್ಲಿತ್ತು. ಜನಕ ರಾಜನಿಗೆ ಜ್ಞಾನವನ್ನು ಕೊಡುವಷ್ಟು, ಮಾರ್ಗದರ್ಶನ ಮಾಡುವಷ್ಟು ಶಕ್ತಿ ಇತ್ತು ಅಂತ. ಸೊ ಅಲ್ಲಿ ಅಷ್ಟಾವಕ್ರರು ಹೇಳಿದ್ದಾರೆ ಮನಸ್ಸಿಗೆ ಶಕ್ತಿ ಇದೆ ಅಂತ. ಮನಸ್ಸೇ ಎಲ್ಲವೂ ಆಗಿದೆ. ಅವಧೂತ ಗೀತ ಅಂತ ಒಂದಿದೆ, ಮನೋವೈ ಸರ್ವತೋಮುಖಂ ಅಂತ ಆ ಅವಧೂತ ಗೀತೆ ಹೇಳುತ್ತದೆ. ಮನಸ್ಸೇ ಎಲ್ಲವೂ ಆಗಿದೆ ಅಂತ. ಮನಸ್ಸಿಲ್ಲದೆ ಏನೂ ಇಲ್ಲ. ನೀವೇನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಅದು ಮನಸ್ಸಿದೆ, ಹಾಗಾಗಿ ಕೇಳಿಸ್ಕೊಳ್ತಾ ಇದ್ದೀರಿ. ಕಿವಿ ಇದೆ ಮಾತ್ರ ಅಲ್ಲ, ಮನಸ್ಸೂ ಇದೆ, ಅದಕ್ಕೆ ಕೇಳಿಸ್ಕೊಳ್ತಾ ಇದ್ದೀರಿ. ಕಣ್ಣಿದೆ, ನೋಡ್ತಾ ಇದ್ದೀರಿ, ಕೇವಲ ಕಣ್ಣಿದೆ ಅಂತ ನೋಡ್ತಾ ಇಲ್ಲ, ಮನಸ್ಸಿದೆ, ಮನಸ್ಸು ನೋಡಕ್ಕೆ ಹೇಳ್ತಾ ಇದೆ, ಹಾಗಾಗಿ ಕಣ್ಣಿನ ಮೂಲಕ ನೋಡ್ತಾ ಇದ್ದೀರಿ. ಅದನ್ನು ಜ್ಞಾನವನ್ನು ಕಣ್ಣಿನಲ್ಲೂ ಸಂಗ್ರಹಿಸ್ತಾ ಇದ್ದೀರಿ. ಅದಕ್ಕೆ ಕಾರಣ ಏನು? ಮನಸ್ಸು. ಹಾಗಾಗಿ ಅವಧೂತ ಗೀತದಲ್ಲಿ ಹೇಳಿದ್ದು ಮನಸ್ಸೇ ಎಲ್ಲವೂ ಆಗಿದೆ, ಮನೋವೈ ಸರ್ವತೋಮುಖಂ ಅಂತ. ಅದೇ ಎಲ್ಲದಕ್ಕೂ ಕಾರಣ. ಎಲ್ಲವಕ್ಕೂ ಕಾರಣ ಅಂದರೆ ಮನುಷ್ಯನ ಏಳಿಗೆ, ಅವನ ಅವನತಿ, ಪತನ ಎಲ್ಲವಕ್ಕೂ ಮನಸ್ಸೇ ಕಾರಣ. ನೀವೇನು ಚಿಕ್ಕಂದಿನಿಂದ ನೋಡಿದ್ದೀರಿ, ಕೇಳಿದ್ದೀರಿ. ಸಂಸ್ಕಾರ ಅಂದ್ರೇನು? ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ನೋಡುತ್ತಮ್ಮಂತ ಏನು ಮಾತಿದೆಯಲ್ಲ ಕವಿಗಳದು. ಹಾಗೆ ಕೆಲವೊಂದು ನೋಡ್ತಾ ಕೇಳ್ತಾ ಕೆಲವರು ಹೇಳೋದನ್ನು ಅರ್ಥ ಮಾಡ್ಕೊಳ್ತಾ ನಾವು ಬೆಳೆದಿರ್ತೀವಿ. ನಮಗೇ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಅದೆಲ್ಲ ಸಂಗ್ರಹ ಆಗ್ತಾ ಹೋಗಿದೆ. ಸಂಸ್ಕಾರ ಅಂದ್ರೇನು? ಯಾವುದು ಸಂಗ್ರಹ ಆಗಿದೆಯೋ, ನಮ್ಮ ಅನ್ನೋಯಿಂಗ್ಲಿ, ಸಬ್ಕಾನ್ಷಿಯಸ್ಲಿ ಯಾವುದು ಸಂಗ್ರಹ ಆಗಿದೆಯೋ, ಆ ಕ್ರೋಢೀಕರಣ ಆಗಿದೆಯೋ, ನಮಗೆ ಗೊತ್ತಿಲ್ಲದೆ ನಮ್ಮ ಆ್ಯಟಿಟ್ಯೂಡಲ್ಲಿ, ನಮ್ಮ ಜೀವನದಲ್ಲಿ ಅದು ಅಪ್ಲೈ ಆಗೋಕ್ಕೆ ಶುರುವಾಗ್ತದೆ. ಹಾಗಾಗಿ ನೀವೇನು ಸಂಗ್ರಹ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ನೆಗೆಟಿವ್ ಸಂಗ್ರಹ ಮಾಡಿದ್ದೀರಾ, ನೆಗೆಟಿವ್ ಆಗೇ ಬದುಕ್ತಾ ಇರ್ತೀರಿ. ಏನನ್ನೂ ನೀವು ಜೀವನದಲ್ಲಿ ಅನುಭವಿಸೋಕ್ಕಾಗೋದೇ ಇಲ್ಲ. ಹಾಗಾಗಿ ಮನಸ್ಸೇ ಎಲ್ಲವೂ ಆಗಿದೆ. ಫಸ್ಟ್ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಜೀವನದಲ್ಲಿ ಏನನ್ನೇ ಸಾಧನೆ ಮಾಡಬೇಕು ಅಂತಿದ್ರೆ ಫಸ್ಟ್ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಜೀವನದ ಅರ್ಧ ಸಾಧನೆ ನೀವು ಮುಟ್ಟಿದ ಹಾಗೆ. ಇನ್ನು ಅರ್ಧ ಸುಲಭ, ಅರ್ಧನೇ ಕಷ್ಟ. ಯಾವುದು? ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು. ಮನಸ್ಸನ್ನು ಅರ್ಥ ಮಾಡ್ಕೊಂಡು ನೀವು ಸಾಧನೆ ಶುರು ಮಾಡಿದರೆ ಅರ್ಧ ಜೀವನನೇ ಗೆದ್ದ ಹಾಗೆ. ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೀಗೆ ನಾವು ಅಧ್ಯಯನದ ಮೂಲಕ, ಕೆಲವು ವರ್ಕ್ಶಾಪ್ಗಳ ಮೂಲಕ ನಾವೇನು ಮಾಡ್ತೀವಿ ನೋಡಿ. ಪ್ರಪಂಚದ ಬೇರೆ ದೇಶಗಳು, ಮುಂದುವರೆದ ದೇಶಗಳಿಗೂ ಭಾರತಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ನಾವು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಬ್ರ್ಯಾಂಡೆಡ್ ಬಟ್ಟೆಗೆ ಅಂತ ಖರ್ಚು ಮಾಡ್ತೀವಿ, LED ಟಿವಿಗೆ ಅಂತ ಖರ್ಚು ಮಾಡ್ತೀವಿ, ದೊಡ್ಡ ಮನೆಗೆ ಅಂತ ಖರ್ಚು ಮಾಡ್ತೀವಿ. ನಾನು ಏನು ಮಾಡಬೇಕಾಗಿದೆ, ಅದಕ್ಕೆ ನನಗೇನು ಜ್ಞಾನ ಬೇಕು ಅಂದರೆ ನನ್ನ ಮನಸ್ಸನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ನನಗೇನು ಬೇಕು ಅದಕ್ಕೆ ಖರ್ಚು ಮಾಡಬೇಕಾದ್ರೆ, ಇಷ್ಟು ದುಡ್ಡು ಖರ್ಚು ಮಾಡಬೇಕಾ, ಒಂದು ಪುಸ್ತಕಕ್ಕೆ 200 ರೂಪಾಯಿ ಕೊಡ್ಬೇಕು ತರಬೇಕಾ ಅಂತ ಯೋಚನೆ ಮಾಡ್ತೀವಿ. LED-ಗೆ 1.5 ಲಕ್ಷ ಕೊಟ್ಟು ತಂದಾಗ ಅವ್ನಿಗೆ ಯೋಚನೆ ಇರಲ್ಲ. ಒಂದು ಶರ್ಟಿಗೆ 2,000 ಕೊಟ್ಟು 2,000 ಏನು? ನಾನು ಒಬ್ರನ್ನ ಕೇಳಿದೆ ಮೊನ್ನೆ, 20,000 ನನ್ನ ಶರ್ಟ್ ಅಂತ ಹೇಳಿದ್ರು. ಹಾಗಿದ್ದಾಗ ಯೋಚನೆ ಬರಲ್ಲ ಅವ್ರಿಗೆ, ಯಾರಿಗೂ ಚಿಂತೆನೇ ಇಲ್ಲ. ಒಂದು ಸ್ಪೆಕ್ಸ್ ಹಾಕ್ತಾರೆ, ಅಲ್ಲ ಎಲ್ಲವೂ ಹಾಕ್ಲಿ, ಆದರೆ ಇದೆಲ್ಲದರ ಜೊತೆಗೆ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೂ ಖರ್ಚು ಮಾಡಬೇಕು ನಾವು. ನಾನು ಒಬ್ಬ ಬಿಲಿಯನಿಯರ್ ಮಾತು ಕೇಳಿದ್ದೆ. ನಾನು ಎಕನಾಮಿಕ್ ಕ್ಲಾಸಲ್ಲಿ ಹೋಗ್ತೀನಿ, ಫ್ಲೈಟಲ್ಲಿ ಹೋಗಬೇಕಾದ್ರೆ ಎಕನಾಮಿ ಸೀಟಲ್ಲಿ ಕುತ್ಕೊಳ್ತೀನಿ, ಖರ್ಚು ಮಾಡಲ್ಲ. ನಾನು ಬಿಸ್ನೆಸ್ ಕ್ಲಾಸ್ಗೆ ಹೋಗಲ್ಲ. ನಾನು ಬಟ್ಟೆ ಹಾಕಬೇಕಾದ್ರೆ ಬ್ರ್ಯಾಂಡೆಡ್ ಬೇಕು ಅಂತಿಲ್ಲ. ಆದರೆ ನನ್ನ ಮಕ್ಕಳು ಇಂಥದ್ದೊಂದು ಸೆಮಿನಾರ್ಗೆ ಹೋಗಬೇಕು ಅಂದರೆ ಅದು $1,000 ಇರಲಿ, $5,000 ಇರಲಿ, ಅದಕ್ಕೆ ಖರ್ಚು ಮಾಡ್ತೀನಿ. ಯಾವುದೊಂದು ಒಳ್ಳೆ ಪುಸ್ತಕ ಅಂತಿದೆ, ಅದು $200-300 ಆಗಲಿ, ಅದಕ್ಕೆ ಖರ್ಚು ಮಾಡ್ತೀನಿ. ಆದರೆ ಸ್ವಂತಕ್ಕೆ ಖರ್ಚು ಮಾಡಬೇಕಾದ್ರೆ ನಾನು ಜಿಪಣ, ಜ್ಞಾನಕ್ಕೆ ಖರ್ಚು ಮಾಡಬೇಕಾದ್ರೆ ನಾನು ಯಾಕಿಷ್ಟು ಅಂತ ಕೇಳದೆ ಖರ್ಚು ಮಾಡ್ತೀನಿ. ಜ್ಞಾನಕ್ಕೆ ಖರ್ಚು ಮಾಡ್ಬೇಕಾದ್ರೆ ನಾನು ಉದಾರಿ. ಆ ಕಾರಣದಿಂದ, ಇದು ನನ್ನೊಬ್ಬನ ಮಾತಲ್ಲ, ನಮ್ಮದೊಂದು ಮಿಲಿಯನರ್ಸ್ದೇ ಒಂದು ಟ್ರಸ್ಟ್ ಥರ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪಲ್ಲಿ ಇರೋರು ಎಲ್ಲರೂ ಇದನ್ನೇ ನಾವು ಮಾಡೋದು. ಯಾಕೆ ಶ್ರೀಮಂತರೇ ಆಗ್ತಾ ಇದ್ದಾರೆ? ಯಾಕೆ ಅಂದರೆ ಇವರು ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಒಂದು ಐಡಿಯಾ ರೀ, ಒಂದು ನಾಲೆಡ್ಜ್ ತಮ್ಮ ಜೀವನವನ್ನೇ ಬದಲಾಯಿಸಿಬಿಡ್ತದೆ. ನಾವು ಅದಕ್ಕೆ ಖರ್ಚು ಮಾಡಲ್ಲ, ಬೇಡದೇ ಇರೋದಕ್ಕೆ ಖರ್ಚು ಮಾಡ್ತೀವಿ. ಹಾಗಾಗಿ
ನಾವೆಲ್ಲರೂ ಇದ್ದ ಹಾಗೆ ಇದ್ದೀವಿ. ಬೆಳೀತಾ ಇರೋರು ಯಾಕೆ ಬೆಳೀತಾ ಇದ್ದಾರೆ ಅಂದರೆ ಅವರು ನಾಲೆಡ್ಜ್ಗೋಸ್ಕರ ಖರ್ಚು ಮಾಡ್ತಾರೆ, ನಾಲೆಡ್ಜ್ ಬೆಳೆಸ್ಕೊಳ್ಳೋಕ್ಕೋಸ್ಕರ ಓಡಾಡ್ತಾರೆ. ಹಾಗಾಗಿ ಒಂದು ಸಣ್ಣ ಐಡಿಯಾದಿಂದ ಬಿಲಿಯನಿಯರ್ ಆಗಿಬಿಡ್ತಾರೆ ಅವರು. ಆಗ ನೀವು ಹೇಳ್ತಿರೋದನ್ನು ಅರ್ಥ ಮಾಡ್ಕೊಂಡಿದ್ದು, ಮನುಷ್ಯನಿಗೆ ಈ ಜ್ಞಾನ ಬುದ್ಧಿ ಇವುಗಳ ವಿಕಾಸ ಆಗ್ತಾ ಹೋದರೆ ಆತನ ಬೇರೆ ಬೇರೆ ಏಳಿಗೆಗಳು ಆಗ್ತವೆ, ಆಟೋಮೆಟಿಕಲಿ ಬೆಳೀತಾ ಹೋಗ್ತದೆ. ಈಗ ನೋಡಿ, ಬಹಳ ಇನ್ನೂ ಸಹಜವಾಗಿ ನೇರವಾಗಿ ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೇಳೋದಾಯಿತು ಅಂದರೆ, ನೋಡಿರಿ ನಾನು ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ಬದುಕಬೇಕು, ಅದಕ್ಕೂ ಜ್ಞಾನಕ್ಕೂ ಏನು ಸಂಬಂಧ, ಈ ಇಸ್ ದೇರ್ ಇನ್ ರಿಲೇಷನ್ಶಿಪ್ ಅಂತ ಬೇರೆ ಕೇಳ್ಬಿಡ್ತಾರೆ ಅವರು. ನೋಡಿ, ಒಂದು ನಾಲೆಡ್ಜ್ ಇಲ್ಲದೆ ಇದ್ದರೆ ಫೇಸ್ಬುಕ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತಾ? ಚಾನ್ಸೇ ಇಲ್ಲ. ಒಂದು ನಾಲೆಡ್ಜ್ ಇಲ್ಲದೆ ಇದ್ದರೆ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇತ್ತಾ? ಸಾಮಾನ್ಯ ಜ್ಞಾನ ಇಲ್ಲದೇ ಹೋದರೆ ಒಂದು ಬ್ಯಾಂಕ್ ಅಕೌಂಟ್ನೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೈನ್ ಮಾಡೋಕ್ಕೆ ಬರಲ್ಲ ನನಗೆ, ಅದ್ರ ನಾಲೆಡ್ಜ್ ಇಲ್ಲದೆ ಇದ್ದರೆ ನಾವು ಇನ್ನೊಬ್ಬರನ್ನು ಕೇಳ್ತೀವಿ. ಅಂದರೆ ಏನೇ ಒಂದು ಸಣ್ಣ ಮೊಬೈಲ್ ನಂಬರನ್ನೇ ನಾವು ತೊಗೋಬೇಕಾದ್ರೂ ಅದಕ್ಕೊಂದು ನಾಲೆಡ್ಜ್ ಇರಬೇಕು. ಯಾವ ನಂಬರ್ ತೊಗೋಬೇಕು, ಯಾಕೆ ತೊಗೋಬೇಕು, ಅಲ್ಲಿ ಟವರ್ ಸಿಗ್ತದ, ಇಷ್ಟೆಲ್ಲ ಯೋಚನೆ ಮಾಡ್ತೀವಿ. ಅಂದರೆ ಅದಕ್ಕೆ ನಾಲೆಡ್ಜ್ ಅಂತಾರೆ, ಏನು ಹೇಳ್ತಾರೆ ಅದಕ್ಕೆ? ಅದು ನಾಲೆಡ್ಜೇ ಅಲ್ವಾ? ಆದರೆ ಇನ್ನೂ ಅದನ್ನು ವಿಸ್ತಾರ ಮಾಡಿಕೊಂಡ್ರೆ ಆ ಐಡಿಯಾಸ್ಗಳು ಬರೋಕ್ಕೆ ಶುರು ಆದರೆ, ನಾನು ಹೇಳೋದು ಹಣದ ದೃಷ್ಟಿ ಒಂದಲ್ಲ, ನಮ್ಮ ಜೀವನವನ್ನೇ ನಿಭಾಯಿಸೋದು ಹೇಗೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇಲ್ಲ. ನಾವು ಯಾವಾಗಲೂ ಹಣ ಮಾಡೋ ಕಡೆಗೆ ಮಾತ್ರ ನೋಡ್ತೀವಿ, ಆದರೆ ಹಣ ಬೇಕೇ ಬೇಕು. ಐ ರೆಸ್ಪೆಕ್ಟ್ ಮನಿ. ಪ್ರತಿಯೊಬ್ಬರಿಗೂ ಹಣ ಬೇಕು, ಪೂರೈಸ್ಕೋಬೇಕು. ಆಸೆಗಳು ಏನಿದೆ ಅದನ್ನು ಪೂರೈಸ್ಕೊಳ್ಳೋಕೆ ಹಣ ಬೇಕು, ಒಳ್ಳೆ ಜೀವನ ನಡೆಸೋಕ್ಕೆ ಹಣ ಬೇಕು. ಆದರೆ ಹಣವನ್ನು ನಿರ್ವಹಿಸ್ಲಿಕ್ಕೂ ಕೂಡ ಒಂದು ಒಳ್ಳೆ ಜ್ಞಾನ ಬೇಕು. ಬರೀ ದುಡ್ಡು ಮಾಡೋಕೆ ನಾಲೆಡ್ಜ್ ಅಲ್ಲ, ದುಡ್ಡು ಬಂದಮೇಲೆ ಅದು ನಿರ್ವಹಿಸೋದು ಹೇಗೆ? ನಾವು ಎಷ್ಟೋ ಜನ ನೋಡ್ತೀವಲ್ಲ, ಹಣವನ್ನು ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿಲ್ಲದೆ ಹಣವನ್ನು ಕಳ್ಕೊಂಡವ್ರು ಇದ್ದಾರೆ, ಕೊನೆಗೆ ಮತ್ತೆ ಪಾಪರಾದವ್ರು ಇದ್ದಾರೆ. ಹಣ ಇಟ್ಕೊಂಡು ಸಂಬಂಧಗಳನ್ನು ಚೆನ್ನಾಗಿ ಕಟ್ಕೊಳ್ಳೋಕೆ ಗೊತ್ತಿಲ್ಲದೆ ಇದ್ದವ್ರು ಇದ್ದಾರೆ. ನೋಡಿ, ಉದಾಹರಣೆಗೆ ನಾನು ಹಿಂದೆ ಈಗ ಒಂದು 8-10 ವರ್ಷದಿಂದ ಇರಬೇಕು, ಒಬ್ಬ ಕೌನು ಮನೆಗೆ ಕರೋಡ್ಪತಿನಲ್ಲಿ 5 ಕೋಟಿ ಗಳಿಸ್ತ. ಮೊಟ್ಟ ಮೊದಲಿಗೆ ನನಗೆ ತಿಳಿದ ಹಾಗೆ ಅವನು ಫಸ್ಟ್ ಹುಡುಗ ಒಬ್ಬ. ಇತ್ತೀಚೆಗೆ 1 ವರ್ಷದಿಂದ ಪೇಪರಲ್ಲಿ ಬಂತು, ಆ 5 ಕೋಟಿ ಎಲ್ಲನೂ ಕಳ್ಕೊಂಡು ಹೆಂಡತಿಯೂ ದೂರ ಆಗಿ, ಸಂಬಂಧಿಕರು ದೂರ ಆಗಿ, ಈಗ ಹಣವೂ ಇಲ್ಲ, ಸಂಬಂಧಿಕರು ಜೊತೆಲಿಲ್ಲ ಅನ್ನುವಂಥ ಮಾತನ್ನು ಪೇಪರ್ನಲ್ಲಿ ಆ ಹುಡುಗ ಹೇಳಿದ್ದು ಬಂತು. ಯಾಕೆ ಅಂದರೆ 5 ಕೋಟಿ ಬಂದಾಗ ಅದು ನಿರ್ವಹಿಸೋದು ಹೇಗೆ ಅಂತ ನಂಗೆ ಗೊತ್ತಾಗಲಿಲ್ಲ. ಗುರಿ ಇರಲಿಲ್ಲ, ಹೇಳೋರು ಇರಲಿಲ್ಲ, ಎಲ್ಲರೂ ಕೇಳೋರಿದ್ದರು. ನನಗೂ ಹಣ ಕೊಡು, ನನಗೂ ಹಣ ಕೊಡು ಅಂತ ಕೇಳೋರಿದ್ದರು. ಅದನ್ನು ಹೇಗೆ ನಿರ್ವಹಿಸಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ. ಆ ಅಹಂಕಾರದಿಂದ ನನ್ನ ಹೆಂಡತಿ ದೂರ ಆದಳು, ಆ ಅಹಂಕಾರದಿಂದ ನನ್ನ ತಂದೆ ತಾಯಿ ದೂರ ಆದರು, ಸಂಬಂಧಿಕರು ದೂರ ಆದರು. ಈಗ ಹಣ ಎಲ್ಲಿ ಇಡಬೇಕು ಗೊತ್ತಾಗಲಿಲ್ಲ, ಹೇಗೆ ಇನ್ವೆಸ್ಟ್ ಮಾಡಬೇಕು ಗೊತ್ತಾಗಲಿಲ್ಲ. ಆ ಹಣವನ್ನೂ ಕಳ್ಕೊಂಡೆ, ಸಂಬಂಧಿಕರನ್ನು ಕಳ್ಕೊಂಡೆ, ಇವತ್ತೇನು ಇಲ್ಲದೆ ರಸ್ತೆಯಲ್ಲಿ ನಿಂತಿದ್ದೀನಿ ಅಂತ. ನೋಡಿ, ದುಡ್ಡು ಬಂತು, ಅದನ್ನು ನಿರ್ವಹಿಸೋಕ್ಕೂ ನಾಲೆಡ್ಜ್ ಇಲ್ಲ ಇಲ್ಲ. ಸೊ ಅದು ಜ್ಞಾನವೇ. ಎಸ್ ಅಲ್ವಾ? ಪ್ರತಿಯೊಂದು ಜ್ಞಾನವೇ. ಸೊ ಎಲ್ಲಕ್ಕೂ ಮನಸ್ಸು, ಜ್ಞಾನ ಇವೆಲ್ಲವೂ ಬೇಕು. ಹೌದು. ನೋಡಿ, ಜ್ಞಾನ ಇದ್ದಾಗಲೇ ಮನಸ್ಸು ವಿಸ್ತರಿಸ್ತಾ ಹೋಗ್ತದೆ. ಏನು ಇಲ್ಲದೆ ಇದ್ದಾಗ ಮನಸ್ಸು ಸಂಕುಚಿತವಾಗ್ತಾ ಬರ್ತದೆ. ಹಾಗೆ ಸಂಕುಚಿತವಾಗಿರೋದನ್ನೇ ತಂತ್ರದಲ್ಲಿ ಪಶುಭಾವ ಅಂತ ಕರಿತೀವಿ. ಅಂದರೆ ಪಶುಭಾವ ಅಂದರೆ ತಿಂದು ಉಂಡು ಆರಾಮಾಗಿ ನನಗಿಷ್ಟ ಬಂದಾಗೆ ಇನ್ಯಾರು ಏನು ಹೇಳ್ತಾರೆ ಕೇಳದೆ ನನ್ನ ಪಾಡಗೆ ನಾನು ಇರ್ತೀನಿ. ಉದಾಹರಣೆಗೆ ಪ್ರಾಣಿಗಳ ಬಗ್ಗೆ ಹೇಳ್ತಾರಲ್ಲ, ಪ್ರಾಣಿಗಳ ಮೂಲ ಆಕಾಂಕ್ಷೆ ಕೇವಲ ಮೈಥುನ. ಅದು ಪ್ರಾಣಿಭಾವ, ಪಶುಭಾವ. ಅದಕ್ಕೆ ಷಡಾತ್ಮ ಅಂತ ಕರೀತಾರೆ. ನಿದ್ರೆ, ಭಯ, ಮೈಥುನ, ಹಸಿವು, ಬಾಯಾರಿಕೆ ಇವೆಲ್ಲವೂ ಸಹಜವಾದದ್ದು ಪ್ರತಿಯೊಬ್ಬರಲ್ಲೂ. ಪ್ರಾಣಿಗೆ ಹೇಗಿದೆಯೋ ಮನುಷ್ಯನಿಗೂ ಹಾಗೇ ಇದೆ. ಆದರೆ ಅಲ್ಲೇ ನಿಲ್ಲಬೇಡ ನೀನು ಅಂತ, ಪಶುಭಾವದಲ್ಲೇ ನಿಲ್ಲಬೇಡ. ಅಲ್ಲಿಂದ ಸ್ವಲ್ಪ ಮೇಲು ಬಾ, ವೀರಭಾವ ಅಥವಾ ಮನುಷ್ಯ ಭಾವಕ್ಕೆ ಬಾ ಅಂತ. ನಾವೆಲ್ಲ ಮನುಷ್ಯರಾಗಿಲ್ಲ, ಮನುಷ್ಯರಾಗಲಿಕ್ಕೆ ಬಂದಿದ್ವಿ. ಬನ್ನಿ ಬನ್ನಿ ಬನ್ನಿ, ಭಾಳ ಇನ್ನಷ್ಟು ಮಾತಾಡೋಣಂತೆ. ನಿಮ್ಮ ಅನೇಕ ಪ್ರಶ್ನೆಗಳಿರ್ತಾವೆ, ಅದನ್ನು ಕೂಡ ನಾನು ಗುರುಗಳಿಗೆ ಕೇಳ್ತೇನೆ. ಯಾರು ತಾವು? ನಾನು ನಿಮ್ಮಂತೆಯೇ ಸಾಧಾರಣವಾದ 2 ಕಣ್ಣು, 2 ಕಿವಿ, 2 ಮೂಗು, ಕೈ ಇರುವಂಥ ಸಾಧಾರಣ ಮನುಷ್ಯ. ಆದರೆ ಚಿಕ್ಕಂದಿನಿಂದ ಒಂದು ತುಡಿತ. ಎಲ್ಲರಂತೆ ಅಲ್ಲ, ನಾನು ಏನನ್ನಾದರೂ ಸಾಧಿಸಬೇಕು ಅಥವಾ ನೋಡಬೇಕು, ತಿಳ್ಕೋಬೇಕು ಅನ್ನುವಂಥದ್ದು. ನಮ್ಮ ಸ್ನೇಹಿತರು ಸಿಕ್ಕಿದಾಗ ಹೇಳ್ತಾರೆ, ನನಗೆ ಮರ್ತು ಹೋಗಿತ್ತು, ನಾನು ಹೇಳ್ತಿದ್ದಂತೆ. ನನ್ನ ಸ್ನೇಹಿತರೇ ನೆನಪಿಸ್ತಾ ಇದ್ರು, ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಳ್ತಾ ಇದ್ದೆ, ಸೈನಿಕ ಆಗ್ತೀನಿ ಇಲ್ಲ ಸನ್ಯಾಸಿ ಆಗ್ತೀನಿ ಅಂತ. ಸೈನಿಕ ಆಗುವಷ್ಟು ಆಗ ದೇಹದಲ್ಲಿ ಬಲಾಢ್ಯ ಇರಲಿಲ್ಲ ಬಹುಶಃ. ಆ ಕಾರಣಕ್ಕೆ ಸನ್ಯಾಸಿಯೂ ಅಲ್ಲ ನಾನು, ಆದರೆ ಸನ್ಯಾಸಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಎಲ್ಲರಂತೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೆ ಎಲ್ಲರ ಜೊತೆ ಇದ್ದು ಆ ರೀತಿಯಾಗಿ ಬದುಕುವಂತಹ ಪ್ರಕ್ರಿಯೆಯಲ್ಲಿ ನಾನಿದ್ದೀನಿ. ನಿಮ್ಮ ಹಿನ್ನೆಲೆ ಕೇಳಬಹುದಾ? ಖಂಡಿತ. ನೋಡಿ, ನಾನು 99ರಲ್ಲಿ ಮನೆ ಬಿಟ್ಟಿತ್ತು, ಬಹಳ ಚಿಕ್ಕ ವಯಸ್ಸಲ್ಲಿ. ಮನೆ ಬಿಟ್ಟು 26 ವರ್ಷ ಆಗೋಗಿದೆ. 26 ವರ್ಷ ಆಯಿತು, ಭಾಳ ಚಿಕ್ಕ ಹುಡುಗ ಆಗ ನಾನು.
ಆದರೆ ಅದೇ ತುಡಿತ, ದೇಶಕ್ಕೇನೋ ಮಾಡಬೇಕು, ಧರ್ಮಕ್ಕೇನೋ ಮಾಡಬೇಕು, ಜನಕ್ಕೇನೋ ಮಾಡಬೇಕು, ಏನು ಮಾಡಬೇಕು ಅಂತ ಖಂಡಿತ ಗೊತ್ತಿಲ್ಲ, ಆದರೆ ಏನೋ ಮಾಡಬೇಕು ಅಂತ. ಎಲ್ಲರಂತರ ಮದುವೆ ಆಗಬೇಕು ಆ ಥರ ಅನಿಸ್ತಾ ಇಲ್ಲ, ನಾನು ಆಗಬಾರ್ದು, ಹೀಗೆ ಏನೋ ಒಂದೊಂದು ಮಾಡಬೇಕು ಅಂತ. ಆ ಕಾರಣಕ್ಕೆ ಹಳ್ಳಿ, ಕಾಡು, ಮೇಡು, ನನಗೆ ಎಲ್ಲೆಲ್ಲಿ ಏನೇನು ಸಾಧ್ಯ, ಯಾವ್ಯಾವ ಸಂಸ್ಥೆ ಸಿಕ್ಕಿದ್ರೆ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ಜನರ ಸೇವೆ ಮಾಡುವಂಥ ಕೆಲಸಗಳನ್ನು ಮಾಡಿಕೊಂಡು, ಅದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ನನ್ನೊಳಗೆ ಒಂದಷ್ಟು ಹುಡುಕಾಟ, ಗೊತ್ತಿಲ್ಲದೆ ಯಾರ ಮಾರ್ಗದರ್ಶನವೂ ಇಲ್ಲದೆ ನನ್ನೊಳಗೆ ನಾನು ಹುಡುಕಾಟ ಶುರು ಮಾಡಿದೆ. ಅದಕ್ಕೋಸ್ಕರ ಯೋಗ ಶುರು ಮಾಡಿದೆ. ಚಿಕ್ಕ ವಯಸ್ಸಿನಲ್ಲೇ ಈ ದೇಹಕ್ಕೆ 12ನೇ ವಯಸ್ಸಿದ್ದಾಗ ಪುಸ್ತಕ ನೋಡ್ಕೊಂಡು ಯೋಗ ಶುರು ಮಾಡಿದೆ, ಹುಡುಗಾಟಿಗೆ ಶುರು ಮಾಡಿದ್ದು. ಹೀಗೆ ಮಾಡ್ತಾ ಮಾಡ್ತಾ ಇವತ್ತು ಈ ದಾರಿಗೆ ಇಷ್ಟು ದೂರಕ್ಕೆ ತಂದು ನಿಲ್ಲಿಸಿದೆ. ಆದರೆ ಈಗ ಮಾಡಬೇಕಾದ್ರೆ ತುಂಬ ಜನ ಹೇಳಿದ್ರು, ಇಲ್ಲ ನೀವು ಕೊಟ್ಟ ಸಜೆಷನಿಂದ ನನ್ನ ಜೀವನ ಹೀಗಾಯಿತು, ನೀವು ಹೇಳ್ಕೊಟ್ಟ ಧ್ಯಾನದಿಂದ, ಪ್ರಾಣಾಯಾಮದಿಂದ, ಕೆಲವು ಟೆಕ್ನಿಕ್ಗಳಿಂದ ನನ್ನ ಜೀವನ ಬದಲಾಯಿತು, ನೀವು ಯಾಕೆ ಅದಕ್ಕೊಂದು ಸರಿಯಾದ ಮಾರ್ಗದಲ್ಲಿ ಯಾಕೆ ನಡೆಸಬಾರ್ದು, ಹೀಗೆ ಹೇಗೇಗೋ ಮಾಡಿದ್ರೆ ಜನ ಕೇಳಲ್ಲ, ಹಾಗಾಗಿ ಒಂದು ಸರಿಯಾದ ವೇನಲ್ಲಿ ಮಾಡಿ ಅಂತ ಒಂದು ಚೌಕಟ್ಟಲ್ಲಿ ಮಾಡಿ, ಅದಕ್ಕೊಂದು ಸಂಸ್ಥೆ ಹೆಸರಿದ್ದು ಎಲ್ಲ ಇದ್ದರೆ ಜನ ಟ್ರಸ್ಟ್ ಮಾಡ್ತಾರೆ. ಹೇಳ್ಕೊಡೋ ವಿಧಾನಕ್ಕೂ ಒಂದು ಚೌಕಟ್ಟಿದ್ದ ಒಂದು ಸಿಲೆಬಸ್ ಅಂತ ಆಗ್ತದೆ. ಜ್ಞಾನವನ್ನು ಹೇಗೇಗೋ ಹೇಳೋದಕ್ಕಿಂತ ಒಂದು ವೇನಲ್ಲಿ, ಪ್ರಾಪರ್ ವೇನಲ್ಲಿ ಒಂದು ಚೌಕಟ್ಟು ಹಾಕಿ ಹೇಳಿದ್ರೆ ಕೇಳ್ತಾರೆ ಜನ ಕೂಡ ಅಂತ. ಹಾಗಾಗಿ 99ರಿಂದ 2009ರವರೆಗೆ ಹೇಗೇಗೋ ಹೇಳ್ತಾಯಿದ್ದು, ನಿಂತಲ್ಲಿ ಕೂತಲ್ಲಿ ಹೇಳ್ತಾಯಿದ್ದು. 2009ರಿಂದ ಶಿಬಿರದ ರೂಪ ತಂದು ಹೀಗೆ ಮಾಡಿದ್ರೆ ಆಗ್ತದೆ ಅಂತ ಹೇಳಿ ಪ್ರಾರಂಭದಲ್ಲಿ ಆಸನಗಳನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೆ. ಆಸನ, ಪ್ರಾಣಾಯಾಮ, ಮುದ್ರಾ ಹೀಗೆ ಹೇಳ್ಕೊಡ್ತಾ ಇದ್ದೆ. ಕ್ರಿಯಾತ್ಮಕ ಯೋಗ ಶಿಬಿರ ಅಂತ ಮಾಡ್ತಾ ಇದ್ದೆ. ಕೇವಲ ಅಷ್ಟಕ್ಕೆ ಸಾಕಾಗಲ್ಲ. ಇವತ್ತೆಲ್ಲ ಫಾಸ್ಟ್ ಲೈಫ್ ಆಗಿರೋದ್ರಿಂದ ಫಾಸ್ಟಾಗಿ ಜನಕ್ಕೆ ಹೇಳ್ತಾರೆ, ಬರೀ ಆಸನ ಮಾಡ್ತಾ ಇದ್ದರೆ ಎಲ್ಲರೂ ಮಾಡಿಸ್ತಾ ಇದ್ದಾರೆ ಅನ್ನೋದೇ ಆಗ್ತದೆ. ಆವಾಗ ನಮಗನ್ನಿಸ್ತು ಹಠಯೋಗ, ಪ್ರದೀಪಿಕ ಅಂತಿದೆ, ಈ ರೀತಿಯ ಹಳೆಯ ಕೆಲವು ಗ್ರಂಥಗಳು. ನನಗೇನು ಅಂಥ ದೊಡ್ಡ ಓದುಗ ಅಲ್ಲ, ತುಂಬ ನಿಮ್ಮಷ್ಟೆಲ್ಲ ಓದಿದವನಲ್ಲ, ಆದರೆ ಸರಳವಾಗಿ ಸಹಜವಾಗಿ ನಾನು ಏನೇನು ಅಧ್ಯಯನ ಮಾಡ್ತಾ ಇದ್ದೆ ಅದನ್ನೇ ಹೇಳ್ಕೊಡೋಕ್ಕೆ ಟ್ರೈ ಮಾಡಿದೆ. ಆಸನದ ಜೊತೆಗೆ ಮನಸ್ಸಿಗೆ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಶಾಸ್ತ್ರಗಳೇ ನಾವೆಲ್ಲ ಏನು ಮಾಡಿಬಿಡ್ತೀವಿ, ಪಾಶ್ಚಿಮಾತ್ಯರು ಏನು ಹೇಳಿದ್ರು ಅನ್ನೋದನ್ನೇ ನಾವು ಹೇಳ್ತೀವಿ. ಮನಸ್ಸಿನ ಬಗ್ಗೆ ಹೇಳಬೇಕಾದ್ರೆ ಅವ್ರು ಏನು ಹೇಳಿದ್ರು, ಯಾರು ಏನು ಹೇಳಿದ್ರು, ಡಾಕ್ಟರ್ಸ್ ಏನು ಹೇಳಿದ್ರು, ಸೈಕಿಯಾಟಿಸ್ಟ್ ಏನು ಹೇಳಿದ್ರು, ಸೈಕಾಲಜಿಸ್ಟ್ ಏನು ಹೇಳಿದ್ರು, ಇವುಗಳನ್ನೇ ಹೇಳ್ತೀವಿ. ಆದರೆ ನಮ್ಮ ಭಾರತದಲ್ಲಿ ಎಷ್ಟು ವಿಪುಲವಾದ ಜ್ಞಾನ ಇದೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಇದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಹಾಗಾಗಿ ನಾವು ಯೋಚನೆ ಮಾಡಿದ್ವು, ಇಲ್ಲ ನಮ್ಮ ಜ್ಞಾನ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಾರಲ್ಲ, ಹಾಗೆ ನಮ್ಮ ಪ್ರಾಚೀನ ಕೃತಿಗಳು, ಯೋಗ ವಾಸಿಷ್ಠ ಇರ್ಬೋದು, ಕೆಲವು ಗೀತೆಗಳಿರ್ಬೋದು, 32-33 ಗೀತೆಗಳಿದೆ ಭಗವದ್ಗೀತೆಯ ಜೊತೆಗೆ, ಇನ್ಕ್ಲೂಡಿಂಗ್ ಭಗವದ್ಗೀತಾ, ಅಷ್ಟವಕ್ರ ಗೀತಾ, ಅವಧೂತ ಗೀತಾ ಇರ್ಬೋದು, ಯೋಗ ವಾಸಿಷ್ಠ, ಈಗ ಉಪನಿಷತ್ತುಗಳು ವಿಶೇಷವಾಗಿ ಇಲ್ಲಿ ಏನು ಹೇಳಿದ್ದಾರೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ, ಸುಂದರ ಮಾಡಿಕೊಳ್ಳೋದಕ್ಕೆ, ಇನ್ನೂ ನಮ್ಮ ಜೀವನವನ್ನು ಜ್ಞಾನವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಏನು ಹೇಳಿದ್ದಾರೆ ಅದನ್ನು ಜನಕ್ಕೆ ಹೇಳಲಿಕ್ಕೆ ಬೇರೆ ಬೇರೆ ಥರದ ಶಿಬಿರಗಳ ಮೂಲಕ, ವರ್ಕ್ಶಾಪ್ಗಳ ಮೂಲಕ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಂಸ್ಥೆ ಬೇಕಾಗಿತ್ತು. ಹಾಗಾಗಿ 2012ರಲ್ಲಿ ಅಧಿಕೃತವಾಗಿ ಉಪಾಸನ ಫೌಂಡೇಶನ್ ಅಂತ ಶುರು ಮಾಡಿದ್ದು. ಉಪಾಸನ ಫೌಂಡೇಶನ್ ಅಂತ 2012ರಲ್ಲಿ ಅಧಿಕೃತ ಅದಕ್ಕೊಂದು ರಿಜಿಸ್ಟ್ರೇಷನ್ ಅಂತ 13-14 ವರ್ಷ ಆಯಿತು. ಆದರೆ ಅದಕ್ಕೂ 2009ರಿಂದ ನಡೆಸ್ತಾ ಇದ್ವು. ಟ್ರಸ್ಟ್ ರೀತಿಯಲ್ಲಿ ಸರ್ಕಾರಿ ನೋಂದಣಿ ಮಾಡಿದಂಥದ್ದು 12ರಲ್ಲಿ ಮಾಡಿದ್ದು. ಆಗ್ಲಿಂದಲೂ ಈ ಶಿಬಿರಗಳು ಅದಕ್ಕೆ 9ರಿಂದನೇ ಶಿಬಿರ ಶುರು ಮಾಡಿದ್ದು. ಆದರೆ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ ರಿಜಿಸ್ಟರ್ ಮಾಡಿದ್ದು 12ರಲ್ಲಿ. ಅಧಿಕೃತವಾಗಿ ಅದೊಂದು ಉಪಾಸನ ಫೌಂಡೇಶನ್ ಅಂತ ಆಯಿತು. ಅಲ್ಲಿಂದ ಆ ಬ್ಯಾನರ್ ಅಡಿನಲ್ಲೇ ಶಿಬಿರಗಳನ್ನು, ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಉಪಾಸನ ಅನ್ನೋದು ಅದೇ ರೀತಿಯಾಗಿ ಯೋಚನೆ ಮಾಡಿದ್ದು. ನಮ್ಮೊಬ್ಬ ಶಿಷ್ಯ ಹೇಳಿದ, ಗುರುಗಳೇ ನಮ್ಮ ಸಂಸ್ಥೆಗೆ ಬೇರೆ ಬೇರೆ ಹೆಸರು ಯೋಚನೆ ಮಾಡಿದ್ದು ಅವಾಗ ಮುಂಚೆ, ಏನಿಡಬೇಕು, ಹೀಗಿದ್ರೆ ಹೇಗೆ, ಈ ಪ್ರತಿಷ್ಠಾನ ಇಟ್ಟರೆ ಹೇಗೆ ಅಂತೆಲ್ಲ ಹೇಳಿದ್ದು, ಯೋಗ ಪ್ರತಿಷ್ಠಾನ ಅದು ಇದು ಎಲ್ಲ. ಒಬ್ಬ ಶಿಷ್ಯ ಹೇಳಿದ, ಗುರುಗಳೇ ಗುರುಕುಲ ಅಂದರೆ ನಮ್ಮ ಕಣ್ಮುಂದೆ ತುಂಬ ವಿಷಯಗಳು ಬರ್ತದೆ. ಅಲ್ಲಿ ವೇದಾಧ್ಯಯನ, ಯೋಗ ಅಭ್ಯಾಸ, ಹೋಮ ಹವನಗಳು, ಗೋಶಾಲೆ, ಈ ಥರ ಎಷ್ಟೊಂದು ಅಭ್ಯಾಸ, ಸಂಗೀತ ಎಲ್ಲವೂ ಬರ್ತದೆ. ಗುರುಕುಲ ಅಂದ ತಕ್ಷಣ ಈಗ 10 ವಿಷಯ ಬರ್ತದಲ್ಲ. ಹಾಗೆ ನಾವು ಒಂದು ಹೆಸರು ಹೇಗಿರಬೇಕು ಅಂದರೆ, ಒಂದು ವಿಷಯ ಇರಬಾರ್ದಲ್ಲಿ, 10 ವಿಷಯಗಳು ಅಲ್ಲಿ ಸೇರ್ಕೋಬೇಕು. ಹಾಗೆ 10 ವಿಷಯ ಸೇರ್ಕೊಳ್ಳೋ ಥರ ಒಂದು ಹೆಸರು ಹೇಳಿ ಅಂತ. ಹಾಗೆ ಯೋಚನೆ ಮಾಡಿದ್ದು ಉಪಾಸನ. ಉಪ ಅಂದರೆ ಹತ್ತಿರ, ಆಸನ ಅಂದರೆ ಕುತ್ಕೊಳ್ಳೋದು. ಉಪಾಸನ ಅಂದರೆ ಹತ್ತಿರ ಕುತ್ಕೊಳ್ಳೋದು ಅಂತ. ಉಪಾಸನೆ ಅಂದರೆ ಪೂಜೆ ಅಲ್ಲ, ಅದು ಒಂದು ಅರ್ಥ. ಆರಾಧನೆ ಅಂತ, ಉಪಾಸನೆ ಅಂದರೆ ಆರಾಧನೆ ಅಂತ. ಯಾವುದರ ಆರಾಧನೆ? ಶಕ್ತಿಯ ಆರಾಧನೆ. ಯಾವುದರ ಆರಾಧನೆ? ಯೋಗದ ಆರಾಧನೆ. ಯಾವುದರ ಆರಾಧನೆ? ಧ್ಯಾನದ ಆರಾಧನೆ. ಯಾವುದರ ಆರಾಧನೆ? ನಾದದ ಆರಾಧನೆ. ಹಾಗಾಗಿ ನಾದೋಪಾಸನ, ಯೋಗೋಪಾಸನ,
ಮುಂದಿನ ದಿನದಲ್ಲಿ ನಮಗೆ ವೃಕ್ಷೋಪಾಸನ, ಪ್ರಕೃತಿಯ ಬಗ್ಗೆನೂ ಒಂದಷ್ಟು ಏನಾದರೂ ಮಾಡಬೇಕು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೆಲಸ ವಿಸ್ತಾರವಾಗಿರಬೇಕು. ಮತ್ತು ನಾವು ಒಬ್ಬರೇ ಮಾಡಬಾರ್ದು, ಅದು ಹತ್ತಾರು ಜನ ಸೇರಿಕೊಂಡು. ಉಪಾಸನ ಅಂದರೆ ಯಾರ್ದು ನಂದಲ್ಲ, ಎಲ್ಲರೂ ಸಮಾಜದ್ದದು. ಎಲ್ಲರೂ ಸೇರಿಕೊಂಡು ಕೆಲಸ ಮಾಡೋ ಹಾಗೆ ಆಗಬೇಕು. ಒಂದು. ಎರಡನೇದು, ಪ್ರಪಂಚದ ಒಳ್ಳೆಯದು ಅಂತ ಏನೇನಿದೆಯೋ, ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ, ಉನ್ನತಿಗೆ, ಮಾನಸಿಕ ಉನ್ನತಿಗೆ, ಪ್ರಪಂಚದಲ್ಲಿ ಏನೇನು ಜ್ಞಾನ ಇದೆಯೋ ಅದೆಲ್ಲವೂ ಒಂದು ಕಡೆ ಸಿಗೋ ಹಾಗೆ ಆಗಬೇಕು. ಆ ಅರ್ಥದಲ್ಲಿ ಉಪಾಸನ ಅಂತ ಇಟ್ಟಿದ್ದು. ಕೇವಲ ಯೋಗದ ಉಪಾಸನ ಆಗೋದಲ್ಲ, ಕೇವಲ ಶಕ್ತಿ ಉಪಾಸನ ಆಗೋದಲ್ಲ, ಪ್ರಪಂಚದ ಒಳ್ಳೆಯದು ಅಂತ ಯಾವ್ದು ಇದೆಯೋ ಅದೆಲ್ಲದರ ಉಪಾಸನೆ ಆಗಬೇಕು. ಇದೊಂದು ಉಪಾಸನದ ಆಲದ ಮರ ಆದರೆ ಎಲ್ಲ ಜ್ಞಾನವೂ ಅದರ ಅಡಿನಲ್ಲಿ ಸಿಗೋ ಹಾಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಒಂದು ಆಲದ ಮರದ ಬೆಳೆಗಳು ಹಾಗೆ ಎಲ್ಲದರಲ್ಲೂ ಜ್ಞಾನ ಇದೆ, ಎಲ್ಲವೂ ಸಿಗಬೇಕು, ಅದೆಲ್ಲವೂ ಬೇಕು ಅಂತ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ಬೋದು. ಈಗ ನಿಮಗೆ ಶಿವ ಇಷ್ಟ ಆಗ್ಬೋದು, ನನಗೆ ಕೃಷ್ಣ ಇಷ್ಟ ಆಗ್ಬೋದು, ಇನ್ನೊಬ್ಬನಿಗೆ ಬರೀ ಧ್ಯಾನ ಇಷ್ಟ ಆಗ್ಬೋದು, ಇನ್ನೊಬ್ಬನಿಗೆ ಇಷ್ಟ ಆಗ್ಬೋದು, ಕೆಲವು ಹಣನೇ ಇಷ್ಟ ಆಗ್ಬೋದು. ಈಗ ಆಗಬಹುದು. ತಪ್ಪು ಯಾವುದೂ ಇಲ್ಲ ನೋಡಿ. ಪ್ರಪಂಚದಲ್ಲಿ ತಪ್ಪು ಅನ್ನೋದು ಯಾವುದೂ ಇಲ್ಲ. ಭಗವಂತನ ಸೃಷ್ಟಿಯಲ್ಲಿ ಇದು ಯಾವುದು ತಪ್ಪಲ್ಲ. ಹಾಗಾಗಿ ಭಾರತದಲ್ಲಿ ನೀವು ಗುಪ್ತರ ಕಾಲದ, ಚಾಣಕ್ಯರ ಕಾಲದ, ಮೌರ್ಯರ ಕಾಲ ಇವೆಲ್ಲ ನೋಡಿದಾಗ ಹಣ ಯಾವಾಗ ಸಮೃದ್ಧಿಯಾಗಿ ಒಳ್ಳೆ ಆಡಳಿತ ಇತ್ತೋ ಆಧ್ಯಾತ್ಮಿಕತೆಯು ಹಾಗೆ ಉನ್ನತಿ ಇತ್ತು. ಎರಡಕ್ಕೂ ನೇರ ಸಂಬಂಧ ಇದೆ. ಓಕೆ. ಧರ್ಮ ಮೂಲಸ್ಯ ಅರ್ಥ, ಕೌಟಿಲ್ಯ ಹೇಳೋದು. ಅಂದರೆ ಧರ್ಮಕ್ಕೆ ಮೂಲ ಅರ್ಥ. ಅಂದರೆ ಅರ್ಥ ಇಲ್ಲದೆ ಹೋದರೆ ದೇವಸ್ಥಾನ ಕಟ್ಟಕ್ಕಾಗಲ್ಲ, ಧರ್ಮ ಬೆಳೆಸಕ್ಕಾಗಲ್ಲ. ಅರ್ಥ ಮೂಲಸ್ಯ ರಾಜ್ಯ. ರಾಜ್ಯ ಇಲ್ಲದೆ ಇದ್ದರೆ ಅರ್ಥ ಬರಲ್ಲ, ಹಣ ಬರಲ್ಲ. ಹಣ ಇಲ್ಲದೆ ಇದ್ರೆ ಧರ್ಮ ಬೆಳೆಯೋಕ್ಕಾಗಲ್ಲ. ಒಂದಕ್ಕೊಂದು ಸಂಬಂಧ. ಹಾಗಾಗಿ ಹಣವನ್ನು ತಿರಸ್ಕಾರ. ಧರ್ಮ ಮೂಲಸ್ಯ ಅರ್ಥ, ಅರ್ಥ ಮೂಲಸ್ಯ ರಾಜ್ಯ. ಸೊ ಹಂಗಾರೆ ಮೊದಲು ರಾಜ್ಯ ಇರಬೇಕು, ರಾಜ್ಯದಿಂದ ಅರ್ಥ ಬರುತ್ತೆ. ಒಳ್ಳೆ ರಾಜ್ಯ ಇದ್ದಾಗಲ್ವ ಸಂಪತ್ತಿನ ಮೂಲ ಅದು ರಾಜ್ಯ. ಈ ಕರ್ನಾಟಕ ಯಾಕೆ ಎಷ್ಟು ಸಮೃದ್ಧಿಯಾಗಿದೆ? ಸಂಪತ್ತು ಹಾಗೆ ಉತ್ಪತ್ತಿ ಆಗ್ತಾ ಇದೆ. ಅದು ಯಾವುದೇ ಮೂಲದಲ್ಲಿ ಇರ್ಬೋದು, IT ಇರ್ಬೋದು, ಕೃಷಿ ಇರಬಹುದು, ಯಾವುದೋ ಮೂಲದಿಂದ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ನೋಡಿ ಎಷ್ಟು ಸಮೃದ್ಧಿಯಾಗಿದೆ. ನಾವೆಲ್ಲ ಭಾಗ್ಯವಂತರು. ಆ್ಯಕ್ಚುಲಿ ನೀವು ಬೇರೆ ರಾಜ್ಯಗಳಿಗೆ ನೋಡಿದಾಗ ಇಡೀ ದೇಶವೇ ನಮ್ಮದು, ಭಾರತವೇ ನಮ್ಮದು. ಅಂದರೆ ಕರ್ನಾಟಕದಲ್ಲಿ ನಿಂತಾಗ ಇಲ್ಲಿಯ ನೆಲ, ಇಲ್ಲಿಯ ಗಾಳಿ, ಇಲ್ಲಿಯ ಸಾಹಿತ್ಯ, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಏನಿದೆ, ಮತ್ತು ಇಲ್ಲಿಂದ ದುಡಿಯುವ ಜನ ಎಲ್ಲವೂ ಸಮೃದ್ಧವಾಗಿದೆ. ಹಾಗಿದ್ದಾಗ ಧರ್ಮ ಚೆನ್ನಾಗಿರ್ತದೆ. ಹಣ ಚೆನ್ನಾಗಿ ಬಂದಾಗ ಧರ್ಮ ಚೆನ್ನಾಗಿರ್ತದೆ. ಹಾಗಾಗಿ ಇಲ್ಲಿ ಅಂತಹ ನೀವು ಬೇರೆ ಕಡೆ ನೋಡಿದಷ್ಟು ಇಲ್ಲದೇ ಇರುವಂಥ ತಿಕ್ಕಾಟಗಳು ಇನ್ನೊಂದು ಅಷ್ಟಿಲ್ಲ. ಮನುಷ್ಯ ಸಹಜವಾಗಿರ್ತವೆ, ಅದರ ಅಪವಾದ ನಿಜ. ಕೆಲವು ರಾಜ್ಯಗಳಿಗೆ ನಾವು ಹೋಲಿಸಿದ್ರೆ ಅಲ್ಲಿ ಎಷ್ಟು ಕೊಲೆ, ಸುಲಿಗೆ, ದರೋಡೆ, ಬೇರೆ ಬೇರೆ ಅನಾಚಾರಗಳು. ನಾನು ಇಡೀ ದೇಶದ ಎಷ್ಟೋ ರಾಜ್ಯಗಳನ್ನು ಸುತ್ತಿದ್ದೀನಿ. ಹಿಮಾಲಯದಲ್ಲೇ ಅಷ್ಟು ಕಾಲ ಇದ್ದೀನಿ, ಒಂದಷ್ಟು ಕಾಲ ಕಾಶಿಗೆ ಹೋಗ್ತಾ ಇರ್ತೀನಿ, ತಿರುವಣ್ಣಾಮಲೆಗೆ ಹೋಗ್ತಾ ಇರ್ತೀನಿ, ಉತ್ತರಾಖಂಡ್ಗಂತೂ ವರ್ಷಕ್ಕೊಂದ್ಸರಿ ಹೋಗ್ತಾ ಇರ್ತೀನಿ. ಹೀಗೆ ಹತ್ತಾರು ರಾಜ್ಯ ನಾನು ನೋಡಿರೋದ್ರಿಂದ ಅಲ್ಲೂ ಚೆನ್ನಾಗಿದೆ, ಅಲ್ಲಿಗಿಂತ ಇಲ್ಲಿ ಇನ್ನೂ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳೋದು. ಕೌಟಿಲ್ಯನ ಮಾತು ಹೇಳ್ತಾ ನೀವು ಒಟ್ಟಾರೆ ಮಾತಾಡ್ತಾ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಇಲ್ಲಿ ನಮ್ಮ ಧರ್ಮ, ಇವುಗಳಲ್ಲೂ ಕೂಡ ಜ್ಞಾನ ಇತ್ತು, ಅಪಾರವಾದ ಜ್ಞಾನ ಇತ್ತು, ಅಪಾರವಾಗಿತ್ತು. ನಾಟ್ ಜಸ್ಟ್ ವಿ ಗಾಟ್ ಇಟ್ ಫ್ರಮ್ ವೆಸ್ಟರ್ನ್. ನೀವು ಬೌಂಡ್ರಿ ಹಾಕೊಳ್ತಾ ಇದ್ದೀರಿ, ಧರ್ಮದ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ ನೀವು ಚೌಕಟ್ಟು ಹಾಕೊಳ್ತಾ ಇದ್ದೀರಿ. ಹೀಗಿರಬಾರ್ದು, ಹಾಗಿರಬಾರ್ದು, ಇದು ತಪ್ಪು, ಅದು ತಪ್ಪು ಅಂತ. ನೀವು ಪ್ರಾಚೀನ ಪರಂಪರೆಯನ್ನು ನೀವು ನೋಡ್ಕೊಂಬಂದರೆ, ಮಹಾಭಾರತವನ್ನೇ ನೋಡ್ಕೊಂಬಂದರೆ ನಿಮಗೆ ಯಾವುದು ತಪ್ಪು ಅಂತ ಹೇಳ್ತಾ ಇದ್ದೀರಿ, ಎಲ್ಲವೂ ಸರಿ ಅನ್ನೋಕ್ಕೆ ಶುರು ಮಾಡ್ತೀರಿ. ಉದಾಹರಣೆ ಹಣವನ್ನೇ ಇರಲಿ. ಈಗ ನೀವು ಹಣ ಮಾಡಿದವ್ರಿಗೆ ಏನು ಹೇಳ್ತೀರಿ? ಶ್ರೀಮಂತ ಅಲ್ಲ, ತಲೆ ಹೊಡೆದು ಮಾಡಿದ್ದಾನೆ ಅಂತ. ಯಾರ ತಲೆ ಹೊಡೆದ? ಯಾರ ತಲೆ? ನೀವು ದೊಡ್ಡ ಶ್ರೀಮಂತ ನೋಡಿದ ತಕ್ಷಣ ಇವ್ರು ಯಾರಿಗೋ ಮೋಸ ಮಾಡೇ ಹಣ ಮಾಡಿದ್ದಾನೆ ಇವನು ಅಂತ. ಆದರೆ ನಿನಗೆ ಹಣ ಕೊಡೋಕ್ಕೆ ಶುರು ಮಾಡಿದ್ರೆ ಎಲ್ಲಿಂದನಾದರೂ ಕಿತ್ಕೊಳ್ಳೋಕೆ ಶುರು ಮಾಡ್ತೀರಿ. ನಮಗೆ ಹಣ ಬೇಕು, ಆದರೆ ಬೇರೆಯವ್ರು ಹಣ ಮಾಡಿದ್ದಾರೆ ಅಂದರೆ ಅರ್ಥ ಏನು? ಮೋಸ ಮಾಡಿದ್ದಾನೆ, ತಲೆ ಹೊಡೆದಿದ್ದಾನೆ, ಹತ್ತಾರು ಜನಕ್ಕೆ ದ್ರೋಹ ಮಾಡಿದ್ದಾನೆ. ಮೈಂಡ್ ಸೆಟ್ ಶುರುವಾಗಿದೆ. ಅದರಲ್ಲಿ ವಿಶೇಷವಾಗಿ ಭಾರತದಲ್ಲೇ ನೋಡಿದಾಗ ಇದು ಹೆಚ್ಚು ಕಾಣಿಸ್ತಾ ಇದೆ. ಬಹಳ ಅಪಾಯ ಇದು. ಯಾಕೆ ಹಿಂಗಾಗುತ್ತೆ? ಮೈಂಡ್ ಸೆಟ್. ನಾವು ಮೂವಿಗಳಲ್ಲೂ ಅದನ್ನೇ ನೋಡ್ಬಿಟ್ಟಿದ್ದೀವಿ. ಒಳ್ಳೆಯವರು ಯಾರು? ಬಡತನದಿಂದ ಬಂದಿರ್ತಾರೆ. ಈ ಬಡತನ ಇರುತ್ತೆ, ಎಲ್ಲ ತುಂಬ ಕುಟುಂಬ ಹೇಗಿರ್ತಾರೆ, ಒಳ್ಳೆ ಹಾಡಾಗ್ತಾರೆ. ಶ್ರೀಮಂತ ಯಾರು? ರೌಡಿನೇ ಆಗಿರ್ತಾನೆ. ನಾ ಹೇಳೋದು ಅಲ್ಲಿಂದನೇ ನಮ್ಮ ಸಬ್ಕಾನ್ಷಿಯಸ್ಲಿ ನಮಗೆ ಹೇಗೆ ತುಂಬ್ತಾ ಇದ್ದಾರೆ ಅಂತ. ಅನ್ನೋಯಿಂಗ್ಲಿ ಸಬ್ಕಾನ್ಷಿಯಸ್ಲಿ ಗೊತ್ತಿಲ್ಲದೆ ನಮಗೆ ತುಂಬ್ತಾ ಹೋಗ್ತಾ ಇದೆ. ಹಣ ಇದ್ದವರು ಕೆಟ್ಟವರು, ಹಣ ಇದ್ದವರು ದ್ರೋಹ ಮಾಡ್ತಾರೆ, ಹಣ ಇಲ್ಲದೆ ಇರೋನು ಬಹಳ ಒಳ್ಳೆಯವನು, ಸಭ್ಯ, ಸೌಜನ್ಯ ಇರೋನು, ವಿನಯವಂತ ಅಂತ ಹೇಳ್ತೀವಿ. ಆದರೆ ಹಾಗಿರಲಿಲ್ಲ ಅಂತ. ಭಾರತ ಹಾಗಿರಲಿಲ್ಲ. ಎಲ್ಲರೂ ಸಮೃದ್ಧಿಯಾಗಿದ್ದಾಗಲೂ ಜ್ಞಾನ ಹೆಚ್ಚಿತ್ತು, ವಿನಯ ಹೆಚ್ಚಿತ್ತು.
ಎಲ್ಲವೂ ಚೆನ್ನಾಗಿತ್ತು. ಹಾಗಾಗಿ ಈಗಲೂ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ, ಪರಿಸ್ಥಿತಿ ಬದಲಾಗ್ತದೆ. ನಿಮ್ಮ ಜೀವನದ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಮೊದಲು ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಚೇಂಜ್ ಯುವರ್ ಮೈಂಡ್ ಸೆಟ್, ಯುವರ್ ಲೈಫ್ ವಿಲ್ ಚೇಂಜ್ 100%. ವಾವ್. ಹಾಗಾದರೆ ಗುರುಗಳೇ, ನೀವು ಸರ್ವತೋಮುಖ ಬೆಳವಣಿಗೆ ಬಗ್ಗೆ ಅರವಿಂದರ ಮಾತನ್ನು ಹೇಳಿದ್ರೆ, ಇಲ್ಲಿ ಚಾಣಕ್ಯನ ಮಾತು, ಕೌಟಿಲ್ಯನ ಮಾತುಗಳನ್ನೆಲ್ಲ ಉದಾಹರಿಸಿದ್ರೆ, ಹೇಗೆ ಶುರು ಆಗಬೇಕು, ಎಲ್ಲಿಂದ ಶುರು ಆಗಬೇಕು? ಹಾಗಾದರೆ ಮನಸ್ಸನ್ನು ಬದಲಾಯಿಸ್ಕೊಳ್ಳು. ಆಯಿತು, ನನ್ನ ಮನಸ್ಫೂರ್ತಿ ಬರೀ ನಕಾರಾತ್ಮಕ ಭಾವನೆಗಳಿಂದ ತುಂಬೋಗಿದ್ದೀನಿ, ಎಲ್ಲಿಂದ ಶುರು ಮಾಡ್ಬೇಕು ನಾನು? ನೋಡಿ, ನನಗನ್ಸೋದು ಮೊದಲು ಒಬ್ಬ ಒಳ್ಳೆ ಗುರುನ ಆಯ್ಕೆ ಮಾಡ್ಕೋಬೇಕು ಅಂತ. ನೋಡಿ, ಕುವೆಂಪು ಅವ್ರಿಗೂ ಒಬ್ಬ ಗುರು ಇದ್ದರು. ಹೌದು, ನಿಜ. ಆಧ್ಯಾತ್ಮಿಕವಾಗೂ ಇದ್ದರು, ಸಾಹಿತ್ಯಿಕವಾಗೂ ಕೂಡ ಇದ್ದರು. ಆ ಕಾರಣದಿಂದ ಅವರ ವಿಸ್ತಾರ ಎಷ್ಟು ಜಾಸ್ತಿ ಆಯಿತು, ಮಾನವತಾವಾದದವರೆಗೂ ಅದು ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದು ರಾಮಕೃಷ್ಣರ ಆ ಒಂದು ಪರಂಪರೆಯನ್ನು, ಮಾರ್ಗದರ್ಶನ ಇದ್ದ ಕಾರಣಕ್ಕೆ. ನೋಡಿ, ಯಾರಿಗೆ ಆ ಗುರು ಪರಂಪರೆ ಇದೆ, ಆ ಶ್ರದ್ಧೆ ಇದೆ, ಅವರು ಕೂಡ ಸರ್ವಾಂಗೀಣ ಉನ್ನತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಈಗ ಹೇಗಾದರೂ ಇರಲಿ, ಯಾವ ಸ್ಥಿತಿಯಲ್ಲಾದರೂ ಇರಲಿ, ಎಷ್ಟೇ ನೆಗೆಟಿವ್ ಇರಲಿ, ಎಷ್ಟೇ ತಪ್ಪು ಕೆಲಸ ಮಾಡಿರಲಿ, ಈ ಕ್ಷಣದಿಂದನಾದರೂ ನಮ್ಮ ಜೀವನ ಸುಧಾರಿಸಬೇಕು. ನಾನು ಎಲ್ಲರಿಗಿಂತ ಉತ್ತಮವಾಗಿ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಎಲ್ಲ ರೀತಿಯಾಗೂ ನನ್ನ ಆರೋಗ್ಯ ಚೆನ್ನಾಗಿರಬೇಕು. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವೂ ಚೆನ್ನಾಗಿರಬೇಕು, ಆರ್ಥಿಕ ಆರೋಗ್ಯವೂ ಚೆನ್ನಾಗಿರಬೇಕು, ನನ್ನ ಕುಟುಂಬದ ಸಂಬಂಧಗಳ ಆರೋಗ್ಯವೂ ಚೆನ್ನಾಗಿರಬೇಕು. ಹೀಗೆ ನಿರ್ಣಯ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ವರ್ಕ್ಶಾಪ್. ನಾ ಹೇಳಿದ್ನಲ್ಲ ಮೊದಲು, ಶ್ರೀಮಂತರೆಲ್ಲರೂ ಹಣ ಕೊಟ್ಟು ಅದಕ್ಕೋಸ್ಕರ ಕಾಯ್ತಾರೆ, ಅಧ್ಯಯನಕ್ಕೋಸ್ಕರ, ಅದರ ಜ್ಞಾನಕ್ಕೋಸ್ಕರ, ಆ ನಾಲೆಡ್ಜನ್ನು ನಾನು ಪಡಿಬೇಕು ಅಂತ. ನಾವು ಮನೆಯಲ್ಲಿ ಕೂತ್ಕೊಂಡು ನನ್ನ ಜೀವನ ಬದಲಾಯಿಸ್ಕೋಬೇಕು, ನಿದ್ದೆ ಮಾಡಿಕೊಂಡು ನನ್ನ ಜೀವನ ಹೀಗಾದರೆ ಚೆನ್ನಾಗಿತ್ತು ಅಂತ ಇದ್ದರೆ ಆಗಲ್ಲ. ಹೊರಗೆ ಬರಬೇಕು ಅವರು. ಅಥವಾ ಎಲ್ಲವೂ ಉಚಿತವಾಗಿ ನಂಗೆ ಸಿಗಬೇಕು. ನೋಡಿ, ಎಲ್ಲವನ್ನೂ ಹಾಗೆ ನಾನು ಏನು ಹೇಳ್ತೀನಿ, ಕೊಡೋನಿಗೆ ಮಾತ್ರ ತಗೊಳ್ಳೋ ಅಧಿಕಾರ ಇದೆ ಅಂತ. ಈಗ ನೀವು 4 ಬೀಜ ಭೂಮಿಗೆ ಹಾಕದೆ ಬೆಳೆಯಬೇಕು ಅಂದರೆ ಅದು ಸಾಧ್ಯನಾ? ಬೀಜ ಫಸ್ಟ್ ಚೆಲ್ಲಿ, ಬೆಳೆ ತನಗೆ ಬರ್ತದೆ. ಆಗ ನಮಗೆ ಕೇಳೋ ಹಕ್ಕು ಇರುತ್ತದೆ. ಹಾಗಾಗಿ ನಾಲೆಡ್ಜನ್ನು ಉಚಿತ ಸಿಕ್ಕಿದ್ರೂ ತಗೊಳ್ಳಿ, ಆದರೆ ಅದಕ್ಕೋಸ್ಕರವೇ ಕಾಯಬೇಡಿ. ನಾಲೆಡ್ಜ್ಗೋಸ್ಕರ ಖರ್ಚು ಮಾಡೋಕ್ಕೂ ರೆಡಿ ಇರಿ. ನೀವು ₹1 ಖರ್ಚು ಮಾಡಿದರೆ ₹1,00,000 ಬರ್ತದೆ. ಆ ತಾಳ್ಮೆ ಇಟ್ಕೊಂಡು ಅಧ್ಯಯನ ಶುರು ಮಾಡಿ, ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಿ, ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ, ಸಬ್ಕಾನ್ಷಿಯಸ್ಗೆ ಸಂಬಂಧಪಟ್ಟಂಥ, ಮೆಡಿಟೇಷನ್ಗೆ ಸಂಬಂಧಪಟ್ಟಂಥ, ಯೋಗಕ್ಕೆ ಸಂಬಂಧಪಟ್ಟಂಥ, ಇವತ್ತು ಪ್ರಪಂಚ ಎಷ್ಟು ವಿಸ್ತಾರವಾಗಿದೆ, ನಿಮ್ಗೆಲ್ಲವೂ ಸಿಗ್ತಾ ಇದೆ ಇವತ್ತು. ನೋಡಿ, ನಾವೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ, ಹಾಗಾಗಿ ಹಿಮಾಲಯಕ್ಕೆಲ್ಲ ಹೋಗಬೇಕಾಯ್ತು. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಈಗಲೂ ನೀವು ಸೋಮಾರಿತನ ತೋರಿಸಿದ್ರೆ, ಈಗಲೂ ನೀವು ಲೆಕ್ಕಾಚಾರ ಮಾಡ್ತಾ ಇದ್ದರೆ, ನೀವು ಇದ್ದ ಹಾಗೆ ಇರ್ತೀರಿ. ನನ್ನ ಕೆಲವು ಶಿಷ್ಯಂದಿರಿದ್ದಾರೆ, ನಾನು ಇದನ್ನು ಸಾಧನೆ ಮಾಡಪ್ಪ, ಈ ಥರ ರೆಗ್ಯುಲರ್ ಇಷ್ಟು ದಿನ ಸಾಧನೆ ಮಾಡು ಅಂದರೆ, ಅಯ್ಯೋ ಟೈಮೇ ಇಲ್ಲ ಗುರುಜಿ ಅಂತ 5 ವರ್ಷದಿಂದ ಹೇಳ್ತಾ ಇದ್ದೀನಿ. ಆದರೆ 5 ವರ್ಷದ ಹಿಂದೆ ಅವನ ಸ್ಥಿತಿ ಹೇಗಿತ್ತೋ ಇವತ್ತು ಹಾಗೇ ಇದೆ, ಏನೂ ಬದಲಾಗಿಲ್ಲ. ಆದರೆ ನಾನು ಹೇಳಿದ್ದನ್ನು ಮಾಡಿದ್ದಿದ್ರೆ ಅಟ್ಲೀಸ್ಟ್ ಅವನ ಜೀವನ ಉತ್ತಮ ಆಗ್ತಿತ್ತೋ ಇಲ್ವೋ, ಅವ್ನ ಜ್ಞಾನವಾದರೂ ಅದನ್ನು ನಿಭಾಯಿಸೋ ಶಕ್ತಿ ಅಂತೂ ಬರ್ತಾಯಿತ್ತು. ಟೈಮ್ ಇಲ್ಲ, ಸಮಯ ಇಲ್ಲ, ಹಾಗಿಲ್ಲ, ಇದಿಲ್ಲ ಅಂತ ಹೇಳ್ಕೊಂಡು ತಳ್ಕೊಂಡು ಬಂದ ಪರಿಣಾಮ ಅವನು ಇದ್ದ ಹಾಗೆ ಇದ್ದಾನೆ. ಈ ಸಾಧನೆಯೂ ಇಲ್ಲ, ಇದನ್ನು ಬೆಳೆಸ್ಕೊಳ್ಳೂ ಇಲ್ಲ, ಜೀವನದಲ್ಲೂ ಬೆಳೀಲಿಲ್ಲ. 5 ವರ್ಷ ಸಮಯ ಮುಗದೇ ಹೋಯಿತು. ವಿಚ್ ನೆವರ್ ಕಮ್ಸ್ ಬ್ಯಾಕ್. ಹೌದು, ಹೋಯ್ತಲ್ಲ 5 ವರ್ಷ. ಅಂದರೆ ನೀವು ಹೇಳ್ತಿರೋದು ಆ ನಿರಂತರತೆ ಇರಬೇಕು, ಪ್ರತಿ ಕ್ಷಣ ಅದಕ್ಕೋಸ್ಕರ ಆ ತುಡಿತಾ ಇದ್ದೇ ಇರಬೇಕು ಪ್ರಯತ್ನ. ಏನಂದರೆ ಯಾವುದು ಒಂದು ದಿನದಲ್ಲಿ ಆಗಲ್ಲ ಅಲ್ವಾ? ಇವತ್ತಿಗೆ ಬದಲಾಗ್ಬಿಡ್ಲಿ ಅಂದರೆ ಆಗಲ್ಲ. ಅದಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ, ಸಾಧನೆ ಮಾಡ್ತಾ ಹೋದಾಗ, ಒಬ್ಬ ಸರಿಯಾದವರ ಮಾರ್ಗದರ್ಶನ ಪಡಿತಾ ಹೋದಾಗ 100% ಬದಲಾಗ್ತದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವೇ ನೋಡ್ತೀವಿ, ನಮ್ಮ ಜೀವನವೇ ನೋಡ್ತಾ ಇದ್ದೀವಲ್ಲ, ಹಿಂದೆ ಹೇಗಿದ್ವು, 10 ವರ್ಷದ ಹಿಂದೆ ಹೇಗಿದ್ವೋ ಇವತ್ತು ಹಾಗಿಲ್ಲ. ನಮ್ಮ ಬುದ್ಧಿಶಕ್ತಿ ಇರಲಿ, ಜ್ಞಾನದಲ್ಲಿರಲಿ, ಆ ಗುರುವಿನ ಕೃಪೆಯಿಂದ, ನಾವು ನಂಬಿದ ದೈವದ ಕಾರಣದಿಂದ ಬಹುಶಃ ಆ ರೀತಿಯ ಜನಗಳೇ ನಮ್ಮ ಹತ್ರಕ್ಕೆ ಬರ್ತಾರೆ. ಆ ಪಾಸಿಟಿವ್ ಇರೋರೇ ನಮ್ಮ ಹತ್ರಕ್ಕೆ ಬರ್ತಾರೆ. ನಮ್ಮ ಮನಸ್ಥಿತಿ ಚೆನ್ನಾಗಿದ್ದಾಗ ಏನಾಗ್ತದೆ, ಅಂಥ ಜನಗಳು ಕೂಡ ಆಕರ್ಷಿತರಾಗ್ತಾರೆ. ನಮಗೇ ಗೊತ್ತಿಲ್ಲದೆ ಏನು ಮಾಡಬೇಕು ಅನ್ನೋದು ಅಂಥ ಜನಗಳಿದ್ದಾಗ ಆಟೋಮೆಟಿಕಲಿ ಆ ಮಾರ್ಗಕ್ಕೆ ಹೋಗೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಗುರು ಮುಖೇನೇ ಹೋಗಿ ಅಂತೀರ, ಅಥವಾ ಗುರು ಮುಖೇನ ಇಲ್ಲದೆ ಆಗಲ್ವಾ? ಕಷ್ಟ. ನೋಡಿ, SLC ಪಾಸ್ ಆಗಬೇಕಾದ್ರೇ ಯಾರೋ ಟೀಚ್ ಮಾಡಬೇಕು. ಇನ್ನು ಜೀವನದ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾದ್ರೆ ನಂಗೆ ಯಾರು ಬೇಕಾಗಿಲ್ಲ, ಯಾರು ಇಲ್ಲದೇ ಇದ್ರೂ ಪಾಸ್ ಮಾಡ್ತೀನಿ ಅಂದರೆ ಕಷ್ಟ ಸಾಧ್ಯ. ಅಸಾಧ್ಯ ಅಂತ ಹೇಳೋದೇ ಇಲ್ಲ ನಾನು, ಕಷ್ಟ ಸಾಧ್ಯ. ಅಂದರೆ ಯಾರೋ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಗುರು ಇದ್ದರೆ 100% ಅವರು ನಡೆದಿರ್ತಾರೆ ಆ ದಾರಿನಲ್ಲಿ. ಯಾಕೆ ಹಿರಿಯರ ಮಾತು ಕೇಳಬೇಕು ಅಂತೀವಿ? ಈ ದಾರಿಯಲ್ಲಿ ಹೋದರೆ
ಈ ರೀತಿಯ ಪರಿಸ್ಥಿತಿಗಳಿದೆ ಅಂತ ಮೊದಲೇ ಗೊತ್ತಾದರೆ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ. ಏನೂ ಗೊತ್ತಿಲ್ಲ, ಆ ರಸ್ತೆಯಲ್ಲಿ ಹೋದರೆ ನಮ್ಮ ಹತ್ರ ಏನೂ ಇಲ್ಲ, ಊಟವೂ ಇಲ್ಲ, ನೀರೂ ಇಲ್ಲ, ಸರಿಯಾಗಿ ಚಪ್ಪಲಿಯೂ ಇಲ್ಲದೆ ಇದ್ದರೆ ವಾಪಸ್ಸು ಬರೋಕ್ಕಾಗಲ್ಲ, ಮುಂದಕ್ಕೂ ಹೋಗೋಕ್ಕಾಗಲ್ಲ, ಸಿಗಾಕೊಳ್ತೀವಲ್ವಾ. ಆದರೆ ಯಾರೋ ಹಿರಿಯರು ಹೇಳಿದ್ದಾರೆ, ಇದೆಲ್ಲ ವಸ್ತುಗಳು ತೊಗೊಂಡು ಹೋಗು, ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಬೇಕಾಗ್ತದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕಷ್ಟಪಟ್ಕೊಂಡಾದರೂ ಗುರಿ ಮುಟ್ತಾನೆ. ಯಾವುದೂ ಸುಲಭ ಅಲ್ಲ, ಅಲ್ಲೂ ಕಷ್ಟ ಇರ್ತವೆ. ಆದರೆ ಗುರಿ ಮುಟ್ಲಿಕ್ಕೆ ಏನು ಬೇಕೋ ಅದರ ಅವಶ್ಯಕ ವಸ್ತುಗಳು ಕೈಲಿದೆ. ಹಾಗೆ ಗುರು ಇದ್ದಾಗ ಜೀವನದಲ್ಲಿ ಈ ಥರ ಆಗ್ತದೆ, ನೀನು ಹೀಗೆ ಪ್ರಿಪೇರ್ ಆಗು, ಹೀಗೆ ನಿನ್ನ ಮನಸ್ಥಿತಿ ಇಟ್ಕೋ, ಇದನ್ನು ಮಾಡು, ಹೀಗೆ ನಡ್ಕೋ, ಹೀಗೆ ಮಾಡಬೇಡ ಅಂತ ಹೇಳಿದಾಗ ಅವನು ಪ್ರಿಪೇರ್ ಆಗ್ತಾನೆ, ಗುರಿ ಮುಟ್ಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಗುರು ಇಸ್ ಎಸೆನ್ಷಿಯಲ್ ಬೇಕು ಅಂತ ನನ್ನ ಪ್ರಕಾರ ಬೇಕು. ಜೀವನ ಕೊಡೋಕ್ಕೆ ಹೇಗೆ ತಂದೆ ತಾಯಿ ಇದ್ದಾರೋ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಗುರು ಬೇಕು ಅಂತ. ಭಾರತ ಗುರುವಿನ ಮೂಲ ಅಲ್ವೇನ್ರಿ? ಬನ್ನಿ ನಾವು ಗುರುಗಳು ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಗುರು ಅನ್ನೋ ಶಬ್ದ ಇಲ್ಲ, ಭಾರತದಲ್ಲಿ ಮಾತ್ರ. ಅವರೆಲ್ಲ ಟೀಚರ್ಸ್, ಮಾಸ್ಟರ್ಸ್ ಅಂತಾರೆ. ಗುರು ಅನ್ನೋ ಶಬ್ದ ಹುಟ್ಟಿದ್ದೇ ಇಲ್ಲಿಂದ ಅಲ್ವಾ? ಹಾಗಾಗಿ ಗುರು ಅಂದರೆ ಕತ್ತಲೆ ಅಂತ, ರು ಅಂದರೆ ಬೆಳಕು ಅಂತ. ಯಾರು ಕತ್ತಲೆಯನ್ನು, ಅಜ್ಞಾನವನ್ನು ದೂರ ಮಾಡ್ತಾನೋ ಅವನು ಗುರು. ಹಾಗೆ ಅಂತ ಗುರು ಬೇಕು. ಅದಕ್ಕೆ ಗು ಅಂದರೆ ಕತ್ತಲು, ಗುಕಾರ ಅಂಧಕಾರಾಸ್ತು ಋಕಾರಾಸ್ತು ನಿರೋಧಕ. ಗು ಅನ್ನೋದು ಕತ್ತಲೆ, ಅಜ್ಞಾನ. ಅದನ್ನು ಯಾರು ಹೋಗಲಾಡಿಸ್ತಾನೋ, ಯಾರು ನಮ್ಮಲ್ಲಿ ಜ್ಞಾನವನ್ನು ಬೆಳೆಸ್ತಾನೋ, ಭಯವನ್ನಲ್ಲ ಜ್ಞಾನವನ್ನು, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಯಾರು ಬೆಳೆಸ್ತಾನೋ ಅವನು ಗುರು. ಭಯ ಬೆಳೆಸೋನು ಗುರು. ಭಯ ಬಿತ್ತವರಲ್ಲ, ಅಲ್ವೇ ಅಲ್ಲ. ನೀವು ಇದು ಮಾಡಿಸ್ತೀವಿ ಹಿಂಗಾಗ್ಬಿಡುತ್ತೆ, ಅದು ಮಾಡಿದ್ರೆ ಹಂಗೆ, ಅವರು ಗುರು ಅಂತಲ್ಲ. ಅವರನ್ನು ಯಾರು ಹೇಳ್ತಾರೆ ಗುರು ಅಂತ? ನೋಡಿ, ಗುರುವಿನ ಪಕ್ಕ ನಿಂತಾಗ ಶಿಷ್ಯನಿಗನಿಸ್ಬೇಕು, ನನ್ನ ಕೈಲೂ ಸಾಧ್ಯ ಸಾಧನೆ ಮಾಡಲಿಕ್ಕೆ, ನಾನೂ ಮುಟ್ತೀನಿ ಗುರಿ, ನಾನೂ ಸಾಧಿಸ್ತೀನಿ, ನಾನು ಆ ಮೇರು ಪರ್ವತನ ಹತ್ತಿ ನಿಂತು ತೋರಿಸ್ತೀನಿ ಅಂತ ಅನಿಸ್ಬೇಕು. ಅಂತಹ ವ್ಯಕ್ತಿಯ ಪಕ್ಕದಲ್ಲಿ ನಿಂತಿದ್ದರೆ ಆ ಮನಸ್ಥಿತಿ ಬರ್ತದೆ. ಹಾಗೆ ಬರದೆ ಕುಗ್ತಾ ಇದ್ದರೆ, ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದ್ದರೆ, ಧೈರ್ಯ ಕಡಿಮೆ ಆಗ್ತಾ ಇದ್ದರೆ, ಭಯವೇ ಹೆಚ್ಚಾಗ್ತಾ ಇದ್ದರೆ ಅವರಿಂದ ದೂರ ಹೋಗಿ, ಮುಲಾಜಿಲ್ಲದೆ ದೂರ ಹೋಗಿ. ಅಂತ ಹತ್ರ ಇದ್ರೇ ಅಪಾಯ ಅಂತ. ಅವರನ್ನು ಗುರು ಅಂತ ಸ್ವೀಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಯಾರಿಂದ ನಮ್ಮ ಮನಸ್ಸು ಕುಗ್ಗುತ್ತಿದೆ, ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ, ಫಸ್ಟ್ ಅವರಿಂದ ದೂರ ಇರಬೇಕು. ಮೊದಲು ಮಾತಾಡೋದಾದ್ರೆ ಆರೋಗ್ಯಕ್ಕೂ ಮನಸ್ಸಿಗೂ ಹೇಗೆ ಸಂಬಂಧ, ಹೇಗೆ ನಾವು ಸುಧಾರಿಸ್ಕೊಬೋದು? ಇವತ್ತಂತೂ ಆಹಾರವೂ ಹದಗೆಟ್ಟಿದೆ, ಎಲ್ಲವೂ ಹದಗೆಟ್ಟಿದೆ, ಆರೋಗ್ಯನ ಸುಧಾರಿಸ್ಕೊಳ್ಳೋದು ಹೇಗೆ ಗುರುಗಳೇ? ನೋಡಿ, ಜೀಸಸ್ದು ಒಂದು ಘಟನೆ ಬರ್ತದೆ. ಯಹೂದಿಗಳಲ್ಲಿ ಒಂದು ಪದ್ಧತಿ ಇದೆ, ಊಟ ಮಾಡೋಕ್ಕೆ ಮುಂಚೆ ಮೊಣಕೈ ತನಕ, ಮೊಣಕಾಲುವರೆಗೆ ತೊಳೆದು, ಮುಖವನ್ನು ತೊಳೆದೇ ಊಟಕ್ಕೆ ಕುತ್ಕೋಬೇಕು ಅಂತ. ಆದರೆ ಜೀಸಸ್ ಏನು ಮಾಡ್ತಾರೆ, ನದಿಯ ಆ ಸಮುದ್ರದ ದಡದಲ್ಲೇ ಅವ್ರ ಶಿಷ್ಯಂದಿರಿಗೆಲ್ಲ ಆ ಬ್ರೆಡ್ಡನ್ನು ಹರಿದು ಹಂಚಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದಂಥ ಬೇರೆ ಯಹೂದಿಗಳು ಇವರೆಲ್ಲ ಕೇಳ್ತಾರೆ, ಅಟ್ಲೀಸ್ಟ್ ಕೈ ಕಾಲುಗಳನ್ನಾದರೂ ತೊಳೆದು ಊಟಕ್ಕೆ ಕೂತ್ಕೊಳ್ಳೋದಲ್ವ, ಸೇವಿಸಬಹುದಲ್ಲ ಅಂತ. ಕೈಕಾಲು ತೊಳಿಬಹುದು, ಆದರೆ ಮನಸ್ಸನ್ನು ಹೆಂಗೆ ತೊಳೆಯೋದು ಅಂತ ಕೇಳ್ತಾರೆ. ಮನಸ್ಸು ಅಶುದ್ಧಿ ಆದಾಗ, ಕೈಕಾಲು ಅಶುದ್ಧಿ ಆದಾಗ ತೊಳೆದ್ರೆ ಹೋಯ್ತು, ಆದರೆ ಮನಸ್ಸು ಅಶುದ್ಧಿ ಆದಾಗ ಹೇಗೆ ಅಂತ. ಅದಕ್ಕೆ ಅವರೇ ಹೇಳೋದು, ಮನಸ್ಸು ಶುದ್ಧಿ ಆದಾಗ ಹೇಗೆ ತಿಂದರೂ ಅದು ಒಳ್ಳೆಯ ಊಟವೇ ಆಗಿರ್ತದೆ ಅಂತ. ಆ ಅರ್ಥದಲ್ಲಿ ಏನೋ ಹೇಳ್ತಾರೆ ಅವರು. ಹಾಗಾಗಿ ನಮ್ಮ ಪದ್ಧತಿಯಲ್ಲೂ ಕೂಡ ನಾವು ಸಾತ್ವಿಕ ಆಹಾರ ಅಂತ ಕರಿತೀವಿ. ಅಂದರೆ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಸಿಗುವಂಥ ಆಹಾರವನ್ನೇ ಸೇವಿಸಿ ಅಂತ ಹೇಳ್ತೀವಿ. ಅದರ ಜೊತೆಗೆ ನಮ್ಮ ಮನಸ್ಸನ್ನು ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ತೀವೋ ದೇಹ ಕೂಡ ಅಷ್ಟೇ ಆರೋಗ್ಯವಾಗಿರ್ತದೆ. ದೇಹ ಮತ್ತು ಮನಸ್ಸು ಒಂದು ರೀತಿಯಲ್ಲಿ ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಆ ಕಾರಣದಿಂದನೇ ಯೋಗದಲ್ಲಿ ಏನು ಹೇಳ್ತೀವಿ, ಯೋಗಾಭ್ಯಾಸದಲ್ಲಿ ವಿಶೇಷವಾಗಿ ಅಷ್ಟಾಂಗ ಯೋಗದಲ್ಲಿ ಆಸನಾಭ್ಯಾಸ ಶುರು ಮಾಡೋದು ಯಾಕೆ? ಕೇವಲ ದೇಹ ಆರೋಗ್ಯಕ್ಕಲ್ಲ, ದೇಹ ಮತ್ತು ಮನಸ್ಸು ಎರಡರ ಆರೋಗ್ಯವು ಸಮಸಮವಾಗಿ ಹೋಗಬೇಕು ಅಂತ. ಮನಸ್ಸಿನ ಆರೋಗ್ಯ ಚೆನ್ನಾಗಿದೆ, ದೇಹ ಕೃಶವಾಗಿದೆ, ದೇಹದಲ್ಲಿ ಶಕ್ತಿಯೇ ಇಲ್ಲ, ಆಗ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯನಾ? ಆಗಲ್ಲ. ದೇಹ ಬಲಾಢ್ಯವಾಗಿದೆ, ಶಕ್ತಿಯುತವಾಗಿದೆ, ಮನಸ್ಸು ವೀಕ್ ಆಗಿದೆ, ಕೈನಲ್ಲಿ AK-47 ಕೊಟ್ಟರು ಅದನ್ನು ಆರ್ಸೋಕ್ಕಾಗಲ್ಲ, ದೇಹದಲ್ಲಷ್ಟು ಶಕ್ತಿ ಇದ್ದರೂ ಕೂಡ. ಹಾಗಾಗಿ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯಯುತವಾಗಿರಬೇಕು. ಅದೇ ಯೋಗದ ಉದ್ದೇಶ. ಯೋಗ ಬರೀ ದೇಹಕ್ಕಲ್ಲ. ಈಗ ಅದು ಏನಾಗಿದೆ, ಯೋಗ ಅಂದ ತಕ್ಷಣ ಏನಾಗಿದೆ, ನನಗೆ ಶುಗರ್ ಇದೆ ಅದಕ್ಕೆ ಯೋಗ ಮಾಡ್ತೀನಿ, BP ಇದೆ ಯೋಗ ಮಾಡ್ತೀನಿ. ಆದರೆ ಯೋಗದ ಉದ್ದೇಶ ದೇಹದ ಆರೋಗ್ಯ ಮಾತ್ರ ಅಲ್ಲ, ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೋಸ್ಕರವಾಗಿ. ಹಾಗಾಗಿ ಯೋಗದ ಸೂತ್ರ ಏನು ಹೇಳ್ತದೆ, ಪ್ರಾರಂಭದ ಸೂತ್ರ, ಯೋಗ ಅಂದರೆ ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿರುವಂತಹ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ವೃತ್ತಿಗಳು, ಗೊಂದಲಗಳು,
ಅನ್ವಾಂಟೆಡ್ ವಿಷಯಗಳೇನಿದೆ ಅದನ್ನೆಲ್ಲ ದೂರ ಹಾಕುವಂಥದ್ದು ಯಾವುದು? ಯೋಗ. ಹಾಗೆ ಮಾಡ್ತಾ ಹೋದಾಗ ಮನಸ್ಸಿನ ಆರೋಗ್ಯ ಚೆನ್ನಾಗಾಗ್ತದೆ, ಅದರ ಜೊತೆಗೆ ದೇಹದ ಆರೋಗ್ಯವೂ ಚೆನ್ನಾಗಾಗ್ತದೆ. ನೋಡಿ, ನಿಮಗೆ ಫಸ್ಟ್ ಕಾಯಿಲೆ ಶುರುವಾಗದೆ ಮನಸ್ಸಿಗೆ, ದೇಹಕ್ಕಿಂತ ಫಸ್ಟ್ ಶುರುವಾಗದೆ ಮನಸ್ಸಿಗೆ ಕಾಯಿಲೆ ಶುರುವಾಗ್ತದೆ. ಸುಮ್ಮನೆ ಎಕ್ಸಾಂಪಲಿಗೆ, ಮನೆಯಲ್ಲಿ ಹಿರಿಯರಿಗೆ ಯಾರಿಗೋ ಶುಗರ್ ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ತಂದೆಗೆ ಶುಗರ್ ಇದೆ. ನಮಗೆ ಸಬ್ಕಾನ್ಷಿಯಸ್ಲಿ ಒಂದು ಬುದ್ಧಿ ಬರ್ತಾ ಇದ್ದಾಗೆ ಅನ್ಸ್ಕೊಳ್ಳೋದು, ನಮ್ಮ ಅಪ್ಪನಿಗೆ ಶುಗರ್ ಇದೆ, ನನಗೂ ಶುಗರ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಇವನು ಮೊದಲೇ ಪ್ರಿಪೇರ್ ಆಗಿಬಿಡ್ತಾನೆ, ಇಲ್ಲ ನಮ್ಮ ಅಪ್ಪನಿಗೆ ಶುಗರ್ ಇದೆ, ನಮ್ಮ ಅಮ್ಮಂಗೆ ಶುಗರ್ ಇದೆ, 100% ನನಗೂ ಶುಗರ್ ಬರ್ತಿದೆ. ಈ ಮಾತನ್ನ ತುಂಬಾ ಜನರು, ಒಬ್ಬರಿಬ್ಬರ ಹತ್ರ ಅಲ್ಲ, 10,000 ಜನರು ಬಾಯಲ್ಲಿ ಕೇಳಿದ್ದೀನಿ, ನಮ್ಮ ಅಪ್ಪಂಗೆ ಶುಗರ್ ಇದೆ, ನನಗೂ ಬರ್ತಿದೆ. ನನಗೆ ಯಾಕೆ ಬಂತು? ನಮ್ಮ ಅಪ್ಪಂಗಿತ್ತು. ಈಗ ಯಾಕೆ ಬದಲಾಯಿಸ್ಕೊಳಕ್ಕಾಗಲ್ಲ? ಜೆನೆಟಿಕಲಿ ನಿಮ್ಮ ದೇಹನ ಬದಲಾಯಿಸ್ಕೊಳಕ್ಕಾಗಲ್ವಾ? ಈ ಕ್ಷಣದಿಂದನೇ ಮುಂದಿನ ತಲೆಮಾರಿಗೆ ಶುಗರ್, BP, ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ಮಾಡೋಕ್ಕಾಗಲ್ವಾ? ಮಾಡಬಹುದು. ನಿಮಗೆ ಮನಸ್ಥಿತಿ ಇಲ್ಲ ಅಷ್ಟೇ. ಅಂದರೆ ನಿಮ್ಮ ಮನಸ್ಸು ಈಗ ಮಾಡಿ, ಅದಕ್ಕೋಸ್ಕರ ಆಸನಾಭ್ಯಾಸ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಶುರು ಮಾಡಿ. ಮನಸ್ಸು ಯಾವಾಗ ಇಲ್ಲ ನಾನು ಆರೋಗ್ಯವಾಗಿರ್ತೀನಿ ಅನ್ನುವ ತೀರ್ಮಾನಕ್ಕೆ ಬರ್ತದೋ ದೇಹ ಅದಕ್ಕೆ ಸ್ಪಂದಿಸೋಕ್ಕೆ ಶುರುವಾಗ್ತದೆ. ನೋಡಿ, 2011ರಿಂದ 15ರವರೆಗೆ ನಾನು ಒಂದು ಹೊತ್ತು ಊಟ ಮಾಡಿದ್ದೀನಿ. ಮಧ್ಯಾಹ್ನ ಮಾತ್ರ ಊಟ, ರಾತ್ರಿ ಹಾಲು ತಗೊಳ್ತಾ ಇದ್ದೀನಿ. 5 ವರ್ಷಗಳು ಕೇವಲ ಒಂದು ಹೊತ್ತು ಊಟ, ಅಪರೂಪ. ಯಾವುದೋ ಶಿಬಿರಕ್ಕೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಅವರ ಒತ್ತಾಯಕ್ಕೆ ಊಟಗಳನ್ನು ಮಾಡ್ತಾ ಇದ್ದೆ, ತಿಂಡಿ ತಿಂತಾ ಇದ್ದೆ. ಆದರೆ ಬಹುಪಾಲು ಸಮಯ ನಾನು ಒಂದೇ ಹೊತ್ತು ಊಟದಲ್ಲಿದ್ದೀನಿ, ಬಹುಪಾಲು ಸಮಯ. ಇದುವರೆಗೆ ನಂಗೆ ಗ್ಯಾಸ್ಟ್ರಿಕ್ ಇಲ್ಲ, ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇಲ್ಲ. ಯಾಕೆ? ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ನಾನು ಆರೋಗ್ಯವಾಗಿರ್ತೀನಿ. ನನ್ನ ಮನಸ್ಸು ಹಾಗೇ ಇದೆ. ಯಾವುದೇ ಟೆನ್ಷನ್ಗಳನ್ನು, ಒತ್ತಡಗಳನ್ನು ಅಥವಾ ದ್ವೇಷವನ್ನು ಮನಸ್ಸಿನಲ್ಲಿ ಯಾವುದನ್ನೂ ನಾನು ಇಟ್ಕೊಳ್ಳೋದಿಲ್ಲ. ಅಸೂಯೆ ಆಗಲಿ ಮತ್ತೊಂದಾಗಲಿ ಯಾವುದನ್ನೂ ಇಟ್ಕೊಳ್ಳಲ್ಲ. ಮನಸ್ಸನ್ನು ಎಷ್ಟು ಸಾಧ್ಯ ಅಷ್ಟು, ಮನಸ್ಸು ಸಹಜವಾಗಿ ಬರ್ತದೆ. ಒಂದಷ್ಟು ಕೋಪ, ತಾಪಗಳು, ದ್ವೇಷ ಇವರು ಹೀಗೆ ಮಾಡೋದಿರಲ್ಲ, ಆ ಕ್ಷಣಕ್ಕೆ ಬರ್ತದೆ. ಆದರೆ ನಮ್ಮ ಒಂದು ಸಾಧನಾ ಮಾರ್ಗದಲ್ಲಿ ಇರೋದ್ರಿಂದ, ನಿರಂತರ ಧ್ಯಾನಾಭ್ಯಾಸ ಇರೋದ್ರಿಂದ, ಪ್ರಾಣಾಯಾಮದ ಅಭ್ಯಾಸ ಇರೋದ್ರಿಂದ ಬಹುಶಃ ಅದೆಲ್ಲೂ ಆ ಕ್ಷಣಕ್ಕೆ ಇದಲ್ಲ, ನಾನು ಹೀಗಲ್ಲ ನಾನು ಇರೋದು, ಎಲ್ಲರೂ ನನ್ನವರು ಅನ್ನೋ ಭಾವ ಬಂದು ಅವೆಲ್ಲವೂ ದೂರ ಆಗೋಗ್ತದೆ. ಹಾಗಾಗಿ ಯಾವಾಗ ಮನಸ್ಸು ಶುದ್ಧಿ ಆಗ್ತದೆ, ಮನಸ್ಸು ಶಾಂತವಾಗಿರ್ತದೆ, ನಿರಾಳವಾಗಿರ್ತದೆ, ಅರ್ಧ ಆರೋಗ್ಯ ಚೆನ್ನಾಗಾಗ್ತದೆ. ಮನೋಜನ್ಯವಾದ ಕಾಯಿಲೆಗಳೇ 90%, ಅಂದರೆ ಮನಸ್ಸಿನಿಂದ ಹುಟ್ಟಿದ ಕಾಯಿಲೆಗಳೇ 90% ಇರೋದು. ಈ BP ಯಾಕೆ ಬರ್ತದೆ? ಒತ್ತಡದಿಂದ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಎಲ್ಲಿವರೆಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗಳು ಬರೋದು ಕೂಡ ಒತ್ತಡದಿಂದ, ನಿಮ್ಮ ಮಾನಸಿಕ ಒತ್ತಡದಿಂದ. ಅವನ ಮಾತು ಕೇಳಿದ್ದೆ, ಒಬ್ಬ ಬಹಳ ಯೋಚನೆ ಮಾಡ್ತಿದ್ದಂತೆ. ಯಾಕೆ ಯೋಚನೆ ಮಾಡ್ತಾ ಇದ್ದಿ ಅಂತ. ನಾನು ದಿನನಿತ್ಯ ಕೂದಲು ಉದುರೋಗ್ತಾ ಇದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಕೂದಲು ಯಾಕೆ ಉದುರುತ್ತಾ ಇದೆ ಅಂತ. ಪ್ರತಿನಿತ್ಯ ಕೂದಲು ಉದುರೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಕೂದಲು ಉದುರೋಗ್ತಾ ಇದೆ ಅಂತ. ಹಾಗೆ ಮನಸ್ಸು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆರೋಗ್ಯ ತಾನಾಗೆ ಚೇಂಜ್ ಆಗ್ತದೆ. ಬಹುತೇಕ ಆರೋಗ್ಯದ ಸಮಸ್ಯೆಗಳಿಗೆ ಅಥವಾ ಅನೇಕ ಕಾಯಿಲೆಗಳಿಗೆ ಮನಸ್ಸು ಮೂಲ. ಮನಸ್ಸೇ ಮೂಲ. ಮನಸ್ಸಿನಲ್ಲಿ ಉಂಟಾಗುವಂಥ ಒತ್ತಡ, ಬೇರೆ ಬೇರೆ ಥರದ ಕ್ರೋಧ ಇರ್ಬೋದು, ಮೋಹ ಇರ್ಬೋದು, ಇದು ಯಾವಾಗ ಮನಸ್ಸಿನಲ್ಲಿ ದ್ವೇಷ ಇವೆಲ್ಲ ಶುರುವಾಗ್ತದೆ, ಆಟೋಮೆಟಿಕಲಿ ದೇಹದಲ್ಲಿ ಅದಕ್ಕೆ ಸ್ಪಂದನೆ ಶುರುವಾಗ್ತದೆ. ಆದರೆ ಈ ಮನುಷ್ಯ ಸಹಜವಾಗಿ ಬದುಕ್ತಾ, ನಾವು ಈ ಸಾಂಸಾರಿಕ ಜಗತ್ತಲ್ಲಿ ಬದುಕ್ತಾ ಇದೆಲ್ಲ ಇಲ್ಲದೆ ಹೇಗೆ ಬದುಕೋದು? ನೀವು ಹೇಳಿದಾಗೆ ಕಾಮಕ್ರೋಧ ಮದ ಮತ್ಸರಗಳಿಲ್ಲದೆ ಬದುಕೋದು ಹೇಗೆ? ಮತ್ತು ನಾವು ಮನುಷ್ಯ ಸಹಜವಾಗಿ ಅದು ಬಂದೇ ಬರ್ತದೆ. ನಾನು ಹೇಳಿದ್ನಲ್ಲ, ನಮಗೂ ಬರ್ತದೆ. ಯಾರೋ ನೋಡೋ ಸಿಟ್ಟು ಬರುತ್ತೆ. ಹೌದು, ಅದು ಸಹಜ. ಮನುಷ್ಯನಿಗೆ ಅದು ಇರಲೇಬೇಕು, ಇರುತ್ತದೆ, ಅದು ಸಹಜವಾಗಿ. ಯಾವಾಗ ನೀವು ಅದನ್ನು ಮೀರಬೇಕು, ಸಾಧನೆ ಮಾಡಬೇಕು ಅಂತ ಬಂದಾಗ ಅದಕ್ಕೆ ನಿಮ್ಮ ಮನಸ್ಸು ಪ್ರಿಪೇರ್ ಆಗ್ತದೆ. ಆ ಪ್ರಿಪೇರ್ ಆದಾಗ ಇರುವಂಥ ಮಾರ್ಗವೇ ಯೋಗ ಮಾರ್ಗ. ನೀವು ಯೋಗ ಅಧ್ಯಾತ್ಮ ಅಂದ ತಕ್ಷಣ ಏನು ಅಂದ್ಕೊಂಡಿದ್ದೀರಿ? ಕಾಡಲ್ಲಿರೋದು, ಸನ್ಯಾಸಿ ಥರ ಇರುವಂಥದ್ದು, ಗಡ್ಡ ಬಿಟ್ಕೊಂಡು ನಮ್ಮ ಥರ ಇರುವಂಥದ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ಮುಗೀತು, ನಂದು ರಿಟೈರ್ಡ್ ಆಗಿದ್ದೀನಿ, ಈಗ ನಾನು ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅಧ್ಯಾತ್ಮ ಮಾರ್ಗಕ್ಕೆ ಹೋಗ್ತೀನಿ. ಅದಲ್ಲ. ಅಧ್ಯಾತ್ಮ ಅನ್ನೋದು ಜೀವನದ ಒಂದು ಭಾಗ. ಯಾವಾಗ ನಮಗೆ ಬುದ್ಧಿ ಬರೋಕ್ಕೆ ಶುರುವಾಗ್ತದೆ, ಜ್ಞಾನ ಬರೋಕ್ಕೆ ಶುರುವಾಗ್ತದೆ, ಆಗಿನಿಂದನೇ ನಮ್ಮ ಜೀವನದ ಒಂದು ಭಾಗವಾಗಿ ತಗೋಬೇಕಾದದ್ದು ಅಧ್ಯಾತ್ಮ. ಯಾರ ಜೀವನದ ಅಧ್ಯಾತ್ಮ ಇದೆ, ಅಧ್ಯಾತ್ಮ ಅಂದ್ರೇನು? ಪೂಜೆ ಮಾಡಬೇಕು ಅಂತಿಲ್ಲ, ನಾಮ ಇಡಬೇಕು ಅಂತಿಲ್ಲ, ಅದು ಧಾರ್ಮಿಕತನ. ಧಾರ್ಮಿಕತೆಯಲ್ಲಿ ಅಧ್ಯಾತ್ಮ, ಅಧ್ಯಾತ್ಮದಲ್ಲಿ ಧಾರ್ಮಿಕತನ ಬೇಕು ಅಂತಿಲ್ಲ. ಆದರೆ ಅದು ಒಂದು ಭಾಗ. ಇದೊಂಥರ ಬೇಬಿ ಸಿಟ್ಟಿಂಗ್ ಇದ್ದ ಹಾಗೆ. ಈ ನಾಮ ಹಾಕೋದು, ಮಾಲೆ ಹಾಕೋದು, ಪೂಜೆ ಮಾಡುವಂಥದ್ದು ಕೆಳ ಹಂತ. ನಮ್ಮ ಹಿರಿಯರೇ ಹೇಳುವಂಥದ್ದು, ಶಂಕರರೇ ಹೇಳುವಂಥದ್ದು, ಆಚಾರ್ಯರುಗಳೇ ಹೇಳುವಂಥದ್ದು. ಅಲ್ಲೇ ನಿಲ್ಲಬೇಡ, ಅದನ್ನು ಮಾಡು, ಪೂಜೆ ಮಾಡು, ನಾಮ ಹಾಕು, ದೇವಸ್ಥಾನಕ್ಕೆ ಹೋಗು, ಅಲ್ಲೇ ನಿಲ್ಲಬೇಡ, ಮುಂದೆ ಹೋಗು ಅಂತ. ಪ್ರತಿನಿತ್ಯ ಪುಸ್ತಕ ಓದು, ಗ್ರಂಥಾಲಯಕ್ಕೆ ಹೋಗು, ಪ್ರತಿನಿತ್ಯ ಅದೇ ಮಾಡಬೇಡ.
ಒಂದು ಬಾರಿ ಗ್ರಂಥಾಲಯಕ್ಕೆ ಹೋಗಿ ಒಂದು ಹಂತ ದಾಟಿದ ಮೇಲೆ ಗ್ರಂಥಾಲಯಕ್ಕೆ ಹೋಗೋ ಅವಶ್ಯಕತೆ ಏನಿದೆ? ಅಲ್ಲಿರೋ ಪುಸ್ತಕಗಳ ಅಧ್ಯಯನ ಆದಮೇಲೆ BCom BA MA MCom ಮುಗಿಸಿದ ಮೇಲೆ ಮತ್ತೆ ಕಾಲೇಜ್ಗೆ ಯಾಕೆ ಹೋಗ್ತೀರಿ? ಅವಶ್ಯಕತೆ ಇಲ್ಲ. ಹಾಗೆ ಒಂದು ಹಂತದವರೆಗೆ ಪೂಜೆ ಪುರಸ್ಕಾರಗಳು ಬೇಕು. ಅಲ್ಲೇ ನಿಲ್ಲಬೇಡ ಮನುಷ್ಯ, ನೀನು ಅದನ್ನು ಸ್ವಲ್ಪ ದಾಟು. ಅದನ್ನು ದಾಟಿ ನಿನ್ನ ಒಳಗೆ ಪ್ರವೇಶ ಆಗು. ಭಗವಂತ ಎಲ್ಲೋ ಇಲ್ಲ, ನಿನ್ನ ಒಳಗಿದ್ದಾನೆ ಅಂತ ನಮ್ಮ ಹಿರಿಯರು ಒಂದು ಮಾತು ಹೇಳೋರು. ಒಂದ್ಸರಿ ನಾರಾಯಣ ವೈಕುಂಠದಿಂದ ಹೊರಗೆ ಹೋಗೋಕ್ಕೆ ಶುರು ಮಾಡಿದ್ದು. ಇಲ್ಲಿದ್ದರೆ ಸರಿ ಹೋಗಲ್ಲ, ಅಪಾಯ ಅಂತ. ಹೀಗೆ ಹೋಗಬೇಕಾದ್ರೆ ನಾರದರು ಸಿಕ್ಕಿದ್ರು. ಏನು ಸ್ವಾಮಿ ವೈಕುಂಠದಿಂದ ಎಲ್ಲ ಹೊರಟ್ರಿ ನೀವು ಅಂತ. ನೋಡಪ್ಪ, ಕೆಳಗಡೆಯಿಂದ ಋಷಿ ಮುನಿ ಅಸುರರೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ಇವ್ರ ಕೈಗೆ ಸಿಕ್ಕಿದ್ರೆ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಇವರೆಲ್ಲ, ಬಿಡಲ್ಲ ನನ್ನನ್ನು. ಹಾಗಾಗಿ ಇವ್ರ ಕೈಗೆ ಸಿಗಬಾರ್ದು ಅಂಥೇಳಿ ಹೊರಟಿದ್ದೀನಿ ನಾನು ಅಂತ. ನಾರದರು ಕೇಳ್ತಾರೆ, ಎಲ್ಲಿ ಹೋಗ್ತೀರಿ ಸ್ವಾಮಿ? ಈ ಋಷಿಗಳಿಗೆ ತ್ರಿಕಾಲಜ್ಞಾನಿಗಳು ಗೊತ್ತಾಗ್ತದೆ, ಅಸುರರು ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ. ಹಾಗಾಗಿ ಎಲ್ಲಿ ಹೋಗ್ತೀರಿ ನೀವು? ಅದೇ ಯೋಚನೆ ಮಾಡ್ತಾ ಇದ್ದೀನಪ್ಪ, ಎಲ್ಲಿ ಹೋಗಲಿ ಹೇಳು. ನೋಡಿ, ಈ ಮನುಷ್ಯನಿಗೆ ಹೊರಗೆ ಹುಡುಕಿ ಗೊತ್ತು, ಒಳಗೆ ಹುಡುಕಿ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಸಲಹೆ ಕೇಳಿ ಸ್ವಾಮಿ, ಹೋಗಿ ಅವರ ಹೃದಯದಲ್ಲಿ ಕೂತ್ಕೊಂಡ್ಬಿಡಿ ಅಂತ. ಹಾಗೆ ಹೃದಯದಲ್ಲಿ ಕೂತ್ರೆ ಅವ್ರ ಹುಡುಕು ಗೊತ್ತಿಲ್ಲ ಅಂತ. ಹಾಗಾಗಿ ಭಗವಂತ ಹೋಗಿ, ನಾರಾಯಣ ಹೋಗಿ ಮನುಷ್ಯನ ಆ ಋಷಿಗಳ ಅಸುರರ ಹೃದಯದಲ್ಲಿ ಕೂತ್ನಂತೆ. ಇವರು ವೈಕುಂಠದಲ್ಲಿ ಹುಡುಕಿದ್ರು, ಕೈಲಾಸದಲ್ಲಿ ಹುಡುಕಿದ್ರು, ಸ್ವರ್ಗದಲ್ಲಿ ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಆದರೆ ಯಾರು ಋಷಿಯಾಗಿ ಮಹರ್ಷಿಯಾಗಿ ಯಾರು ಬ್ರಹ್ಮರ್ಷಿ ಆಗುವಂಥ ಕೆಪಾಸಿಟಿ ಹೊಂದಿದ್ರೋ, ಅರ್ಥಾತ್ ಅವರ ಒಳಗೆ ಅಂತರ್ಮುಖಿ ಆದರೋ, ಅವರಿಗೆ ಆ ಭಗವಂತನು ಕಂಡ ಆ ಇಡೀ ಜ್ಞಾನವೇ ಸ್ಫುರಿಸ್ಲಿಕ್ಕೆ ಶುರುವಾಯಿತು. ಅದನ್ನೇ ಎನ್ಲೈಟನ್ಡ್ ಅಂತ ಕರೆಯೋದು, ಜ್ಞಾನೋದಯ ಅಂತ ಕರಿತೀವಿ ನಾವು ಅಲ್ವಾ? ಜ್ಞಾನೋದಯ ಅಂದ್ರೆ ಏನು? ಹೊರಗಿಂದ ಬರೋದಲ್ಲ, ಅದು ಒಳಗಿಂದ ಬರೋದು. ಹಾಗೆ ಒಳಗಿಂದ ಬರಬೇಕಾದ್ರೆ ನೀವು ಅದಕ್ಕೊಂದು ಸಮಯ ಕೊಡಬೇಕು. ಹಾಗೆ ಸಮಯ ಕೊಟ್ಟರೆ ನಿಮ್ಮ ದೈಹಿಕ ಕಾಯಿಲೆಯೂ ಹೋಗ್ತದೆ, ಮಾನಸಿಕ ಕಾಯಿಲೆಯೂ ಹೋಗ್ತದೆ. ಅದಕ್ಕೂ ಮಿಗಿಲಾದದ್ದನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಧ್ಯಾತ್ಮ ಅಂದರೆ ಎಲ್ಲವನ್ನು ಬಿಡೋದಲ್ಲ, ಎಲ್ಲದರ ನಡುವೆ ಇದ್ದು ಅಟ್ಲೀಸ್ಟ್ 1 ಗಂಟೆ ನಿಮಗೋಸ್ಕರ. ಹಣಕ್ಕೋಸ್ಕರ ಕೊಡ್ತೀರಿ, ನಿದ್ದೆಗೋಸ್ಕರ ಕೊಡ್ತೀರಿ, ಊಟಕ್ಕೋಸ್ಕರ ಕೊಡ್ತೀರಿ. ಅದೇ ರೀತಿ ನಿಮ್ಮ ಮನಸ್ಸಿಗಾಗಿ, ಆತ್ಮಕ್ಕಾಗಿ 1 ಗಂಟೆ ಸಮಯ ಕೊಟ್ಟರು ಸಾಕು. ನಿಮ್ಮ ಜೀವನ ಎಷ್ಟೋ ಬದಲಾಗೋಕ್ಕೆ ಶುರುವಾಗ್ತದೆ. ತೀರ್ಥಯಾತ್ರೆ ಇವೆಲ್ಲವೂ ಕೂಡ, ತೀರ್ಥಕ್ಷೇತ್ರದ ಪ್ರವಾಸ ಇರ್ಬೋದು, ದರ್ಶನ ಇರ್ಬೋದು, ಇವೆಲ್ಲವೂ ಯಾಕೆ ಅಂದರೆ ನಿಮ್ಮ ಜ್ಞಾನವನ್ನು ಬೆಳೆಸಲಿಕ್ಕೆ, ಬರೀ ಪೂಜೆ ಮಾಡಲಿಕ್ಕಲ್ಲ. ಹಿಂದೆ ನೀವು ಒಂದು ಜಾಗದಲ್ಲಿದ್ದರೆ ಏನಾಗ್ತಿತ್ತು, ನಿಮ್ಮ ಕೂಪಮಂಡಕಗಳಾಗ್ಬಿಡ್ತಾ ಇತ್ತು. ಅಷ್ಟೇ ಗೊತ್ತಿರೋದು ಅಷ್ಟೇ. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಒಂದು ಪುಸ್ತಕ ಓದು, ಅಟ್ಲೀಸ್ಟ್ ದೇಶ ಸುತ್ತು. ಹೀಗೆ ಸುತ್ತುತ್ತಾ 10 ಜನರ ಪರಿಚಯ, ಜ್ಞಾನದ ವಿನಿಮಯ. ಆಗ ಪುಸ್ತಕಗಳು ಇರ್ತಿರ್ಲಿಲ್ಲ, ಅಪರೂಪ ಒಂದು ಪುಸ್ತಕ ಇರ್ಬೋದಾಗಿತ್ತು ಅಲ್ವಾ? ಎಲ್ಲೋ ಬಾಯಿ ಮಾತಿನಲ್ಲೇ. ಹಾಗಾಗಿ ನಮ್ಮಲ್ಲಿ ಶ್ರುತಿ ಅಂತ ಕರೀತಾರೆ, ವೇದಗಳನ್ನು ಶ್ರುತಿ ಅಂತ ಕರೀತಾರೆ, ವೇದಾಂತಗಳನ್ನು ಶ್ರುತಿ ಅಂತ ಕರೀತಾರೆ. ಅಂದರೆ ಕೇಳಿದ್ದು ಅಂತ. ಶ್ರುತಿ ಮೀನ್ಸ್ ಲಿಸನ್, ಕೇಳಿದ್ದು ಅಂತ. ಹಾಗೆ ಬೇರೆ ಬೇರೆ ಕಡೆಗೆ ಹೋಗಿ ಏನು ಕೇಳಿದ್ರು, ವೇದ ಅಂದರೆ ಜ್ಞಾನ ಅಂತಲ್ವಾ? ಪುಸ್ತಕದಲ್ಲಿ ಇರೋದು ಮಾತ್ರ ವೇದವಲ್ಲ, ಸಂಸ್ಕೃತದಲ್ಲಿ ಇದು ಮಾತ್ರ ಜ್ಞಾನ ಅಲ್ಲ, ಎಲ್ಲವೂ ಜ್ಞಾನವೇ. ನಿಮ್ಮ ಜೀವನಕ್ಕೆ, ನಿಮ್ಮ ಮನಸ್ಸಿಗೆ, ಆತ್ಮದ ಉನ್ನತಿಗೆ ಏನೇನು ಸಿಗ್ತಾ ಇದೆಯೋ ಅದೆಲ್ಲವೂ ಜ್ಞಾನ. ನಮ್ಮ ಸನಾತನ ಪರಂಪರೆಯಲ್ಲಿ ಈ ಥರದ ಚೌಕಟ್ಟುಗಳಿಲ್ಲ. ಈಗ ಹಾಕ್ಕೊಂಡಿರಬಹುದು ಎಲ್ಲರೂ, ಆ ರೀತಿಯ ಚೌಕಟ್ಟಿಲ್ಲ. ವಿಸ್ತಾರವಾದದ್ದು, ವಿಶಾಲವಾದದ್ದು. ನೀವು ಯಾವ ಮಾರ್ಗದಲ್ಲಾದರೂ ಹೋಗು, ಹೇಗಾದರೂ ಮಾಡು, ಒಟ್ಟು ಜ್ಞಾನ ಗಳಿಸು, ನಿನ್ನ ಮನಸ್ಸಿನ ಆತ್ಮದ ಉನ್ನತಿಗೆ ಏನು ಬೇಕೋ ಅದನ್ನು ಪಡಿ ಅಂತ ಹೇಳ್ತಾ ಇದ್ದದ್ದು. ಇಷ್ಟು ಸರಳ, ಅದು ಬಹಳ ಸರಳ. ರಾಮಕೃಷ್ಣರು ಯಾವ ವೇದ ಓದಿದ್ರು? ರಮಣ ಮಹರ್ಷಿ ಯಾವ ವೇದಾಂತವನ್ನು ಓದಿದ್ರು? ಆದರೂ ಅವರನ್ನು ನಾವು ಭಗವಂತನ ರೂಪದಲ್ಲಿ ನೋಡ್ತಾ ಇದ್ದೀವಿ, ಮಹರ್ಷಿಯ ರೂಪದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ? ಅವರ ಒಳಗೆ ಆ ಜ್ಞಾನ ಇತ್ತು, ಆ ಜ್ಞಾನೋದಯವಾಗಿತ್ತು. ಎನ್ಲೈಟೆಂಡ್ ಪರ್ಸನ್ ಅಂದ್ರೆ ಅರ್ಥ ಅವರ ಒಳಗಿರೋ ಜ್ಞಾನವೇ ಉದಯವಾಯಿತು, ಅವರಿಗೆ ಕಾಣಿಸೋಕ್ಕೆ ಶುರುವಾಯಿತು, ಗೋಚರಿಸೋಕ್ಕೆ ಶುರುವಾಯಿತು. ಯಾರಿಗೆ ಹಾಗೆ ಗೋಚರಿಸೋಕ್ಕೆ ಶುರುವಾಯಿತೋ ಅವರನ್ನು ಆತ್ಮ ಸಾಕ್ಷಾತ್ಕಾರ ಹೊಂದಿದವರು, ಜ್ಞಾನೋದಯವನ್ನು ಪಡೆದಂಥವರು ಅಂತ ಹೇಳಿದ್ರು. ಹಾಗಾದ್ರೆ ಏನು ಜ್ಞಾನೋದಯ ಪಡ್ಕೊಳ್ಳೋದು ಅಂದ್ರೆ ಏನು? ನೋಡಿ, ಒಂದು ಮಾತಿದೆ, ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ. ಈ ದೇಹದಲ್ಲಿ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿ ಇರೋದು ಅಂತ. ಹಾಗಾಗಿ ಫಸ್ಟು ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ತೀನಿ ಅಂತ ಹೋಗಬೇಡ, ಫಸ್ಟು ನಿನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಿ ಅಂತ ಹೋಗಬೇಡ ಅಂತ. ಫಸ್ಟ್ ನೀನು ಅರ್ಥ ಮಾಡ್ಕೋ, ಹೆಂಡತಿ ತನಗೆ ಅರ್ಥ ಆಗ್ತದೆ ಅಂತ. ಅಂದರೆ ನೀವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸೇ ನಿಮ್ಗೆ ಹಿಡಿತದಲ್ಲಿದ್ದ ನೀವು ಹೆಂಡತಿನ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀರಿ. ನಾವು ನೋಡಿದ್ದು ಹೇಳಿದ್ದು, ಅನುಭವ ಅಲ್ಲ ಇದು, ನೋಡಿ ಕೇಳಿದ್ದು ಹೇಳ್ತಾ ಇದ್ದೀವಿ.
ಯಾವಾಗ ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಒಂದೊಂದು ಗಂಟೆಗೆ ಒಂದೊಂದು ಥರ ಮಾತಾಡ್ತಾ ಇರ್ತೀರಿ, ಒಂದೊಂದು ವಿಚಿತ್ರವಾಗಿ ವರ್ತಿಸ್ತಾ ಇರ್ತೀರಿ, ಅದನ್ನ ನೋಡಿ ಹೆಂಡತಿ ಕಿರಿಕಿರಿ ಆಗ್ತಾ ಇರ್ತದೆ. ಹಾಗೆ ಫಸ್ಟ್ ನಿನ್ನ ಅರ್ಥ ಮಾಡ್ಕೋ, ಹೆಂಡತಿ ತನಗೆ ಅರ್ಥ ಆಗ್ತಾಳೆ, ಮಕ್ಳು ತನಗೆ ಅರ್ಥ ಆಗ್ತದೆ. ಹಾಗೆ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನೀನು ಅರ್ಥ ಮಾಡ್ಕೋ ಅಂತ. ನೀನು ಯಾರು, ಯಾಕಾಗಿ ಬಂದಿದ್ಯಾ, ಏನಕ್ಕಾಗಿ ಬಂದಿದ್ಯಾ, ನೀನು ಪ್ರಶ್ನೆ ಕೇಳ್ಕೊಂಡ್ರೆ ಆಯ್ತು. ನಾನು ಯಾರು, ನಾನು ರಾಮ. ರಾಮ ಅನ್ನೋದು ಸರಿ, ಯಾರು ಇಟ್ಟಿದ್ದು ರಾಮ ಅಂತ? ಯಾರೋ ತಂದೆ ತಾಯಿಯೋ ಹಿರಿಯರಿಟ್ರು. ಹಾಗಾದ್ರೆ ಆಸ್ಪತ್ರೆಯಲ್ಲಿ ಇದ್ದಾಗ ಏನು ಹೆಸರು ನಿಂದು? ಏನೂ ಇಲ್ಲ. ಒಂದು ಮಗು, ಹೊರಗೆ ಬಂದಾಗ ಮಗು ಅಂತ ಕರೆದ್ರು, ಮನೆಗೆ ಬಂದಾಗ ಹೆಸರಿಂದ ಕರೆದ್ರು, ಉದ್ಯೋಗ ಬಂದಾಗ ಸರ್ ಅಂತ ಕರೆದ್ರು ಅಲ್ವಾ? ಬಂದಾಗ ಇನ್ನೊಂದೇನೋ ಡಾಕ್ಟರ್, ಪದ್ಮಶ್ರೀ ಅಂದ್ರು, ಪದ್ಮಭೂಷಣ ಅಂದ್ರು, ನಾಡೋಜ ಅಂದ್ರು, ಏನ್ ಬೇಕಾದ್ರು ಅಂದ್ರೆ ಜನ ಅದನ್ನ ಕೊಡ್ತಾ ಹೋದ್ರು. ಆದ್ರೆ ಮೂಲದಲ್ಲಿ ನೀನೇನು? ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ. ಒಬ್ರು ಸರ್ ಅಂತಾರೆ, ಒಬ್ರು ಅಪ್ಪ ಅಂತಾರೆ, ಒಬ್ರು ಅಣ್ಣ ಅಂತಾರೆ, ಒಬ್ರು ಯಜಮಾನ್ರೆ ಅಂತಾರೆ, ಇನ್ನೊಬ್ರು ಪರಂ ಅಂತಾರೆ, ಸರ್ ಅಂತಾರೆ. ಹಾಗಾದ್ರೆ ಮೂಲದಲ್ಲಿ ಏನ್ ನೀನು? ಹಾಗೆ ಮೂಲದಲ್ಲಿ ಏನು ಕೋಹಂ, ನಾನು ಯಾರು ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಮಂತ್ರ ಅಂತ ರಮಣ ಹೇಳಿದ್ದು. ನಾನು ಯಾರು ಹೀಗೆ ಕೇಳ್ಕೊಳ್ತಾ ಹೋದಾಗ ನಮ್ಮನ್ನ ನಾವು ತಿಳ್ಕೊಳ್ಳೋಕ್ಕಾಗ್ತದೆ. ಯಾವಾಗ ನಮ್ಮನ್ನ ನಾವು ತಿಳ್ಕೊಳ್ತೀವಿ, ಆಗ ನಮ್ಮ ಹುಟ್ಟು ಯಾಕಾಯಿತು ಅಂತ ಗೊತ್ತಾಗ್ತದೆ. ನಾವು ಯಾಕೆ ಹುಟ್ಟುದು ಅಂತ ಗೊತ್ತಾದರೆ ಜೀವನದಲ್ಲಿ ನಾವು ಏನು ಮಾಡಬೇಕಾಗಿದೆ, ಏನು ಸಾಧಿಸಬೇಕಾಗಿದೆ, ನನ್ನ ಗುರಿ ಏನು, ನನ್ನ ಸಾರ್ಥಕತೆ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಈಗ ನನಗೆ ಗೊತ್ತಾಗಿದೆ ನನ್ನ ಸಾರ್ಥಕತೆ ಎಲ್ಲಿದೆ. 4 ಜನಕ್ಕೆ ನಾನೇನು ಕಲ್ತಿದ್ದೀನೋ, ನನಗೇನು ಜ್ಞಾನ ಸಿಕ್ಕಿದೆಯೋ ಅದನ್ನು 4 ಜನಕ್ಕೆ ಹಂಚೋದ್ರಲ್ಲಿ, ಅವರ ಮುಖದಲ್ಲಿ ಆ ನಗು ನೋಡೋದ್ರಲ್ಲಿ ನನ್ನ ಸಾರ್ಥಕತೆ ಇದೆ. ನನ್ನ ಗುರಿ, ನನ್ನ ಜೀವನದ ಪರಮ ಗುರಿ, ನನ್ನ ಸಾಧನೆಯ ಜೊತೆಗೆ ಇನ್ನೂ 4 ಜನಕ್ಕೆ ಸಾಧನೆಯ ಮಾರ್ಗವನ್ನು ತೋರಿಸುವಂಥದ್ದು. ಇದು ನನಗೆ ಸ್ಪಷ್ಟವಾಗಿದೆ. ಹಾಗಾಗಿ ನನಗಿನ್ನು ಗೊಂದಲ ಇಲ್ಲ. ಎಲ್ರಿಗೂ ಆ ಗೊಂದಲ ಇಲ್ಲದ ಸ್ಥಿತಿ ಇದೆಯೋ? ಒಂದು ಕೆಲಸ ಮಾಡ್ತಾ ಇರ್ತೀವಿ, ಹಣ ಬರ್ತಾ ಇದೆ, ಆದರೂ ಸಮಾಧಾನ ಇದೆಯಾ? ಒದ್ದಾಡ್ತಾ ಇರ್ತೀವಿ. ಯಾಕೆ ಅಂದರೆ ಸ್ಪಷ್ಟತೆ ಇಲ್ಲ, ಗುರಿ ಇಲ್ಲ. ಈಗ ಹೇಳಿದ್ದಾರೆ, ಈ ಓದಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ. ಹಾಗಾಗಿ ಕುತ್ಕೊಳ್ಳಿ, ಸ್ವಲ್ಪ ಒಬ್ಬ ಗುರುವಿನ ಹತ್ರ ಕುತ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಜೊತೆನಾದರೂ ನೀವು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ. ದಿನಕ್ಕೆ ಒಂದು 30-40 ನಿಮಿಷ ಕುತ್ಕೊಳ್ಳೋದು ಅಭ್ಯಾಸ ಮಾಡಿ. ಆಗ ನಿಮ್ಮ ಗುರಿ ಏನು, ನಿಮ್ಮ ಸಾರ್ಥಕತೆ ಎಲ್ಲಿದೆ, ನಿಮ್ಮ ಜೀವನದ ಉದ್ದೇಶ ಏನು, ನೀವು ಏನನ್ನು ಮಾಡಿದ್ರೆ ನಿಮ್ಮ ಗುರಿಯನ್ನು ತಲುಪ್ತೀರಿ, ಈ ಕ್ಷಣಕ್ಕೆ ಎಲ್ಲಿ ಎಡವ್ತಾ ಇದ್ದೀರಿ, ಎಲ್ಲದರ ಗೋಚರ ಆಗಬೇಕಾದ್ರೆ ನಿತ್ಯ ಒಂದು 30 ನಿಮಿಷ ಸುಮ್ಮನೆ ಕುತ್ಕೊಳ್ಳೋದು ಕಲೀರಿ ಅಂತ. ರಮಣರನ್ನು ಯಾರಾದರೂ ಕೇಳಿದ್ರೆ ಹೇಳ್ತಿದ್ದಂದ್ರೆ, ನೀವು ಯಾವಾಗಲೂ ಹೇಳ್ತೀನಿ ನೀನು ತಿಳಿ ಅಂತ. ಹೆಂಗೆ ತಿಳಿಯೋದು? ಚುಮ್ಮ ಕುಕಾರ ಅಂತಿದ್ರಂತೆ. ಸುಮ್ಮನೆ ಕುತ್ಕೋ ನೀನು, ಗೊತ್ತಾಗ್ತದೆ ಅಂತ. ಸುಮ್ಮನೆ ಕುತ್ಕೊಳ್ಳೋದು ಕಲಿ. ಸುಮ್ಮನೆ ಕೂರಕ್ಕೆ ಸಾಧ್ಯನಾ? ಮನಸ್ಸು ಒದ್ದಾಡ್ತದೆ, ಚೀರಾಡ್ತದೆ, ಕೂಗಾಡ್ತದೆ, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತದೆ, ಏನೆಲ್ಲ ಮಾಡೋಕ್ಕೆ ಶುರು ಮಾಡ್ತದೆ. ಹಾಗೆ ಮಾಡ್ತಾ ಮಾಡ್ತಾ ಒಂದು ದಿನ ಸುಮ್ಮನೆ ಕೂತಾಗ ನಿನಗೆ ದಿಗ್ದರ್ಶನ ಆಗೋಕ್ಕೆ ಶುರುವಾಗ್ತದೆ, ಬೆಳಕು ಕಾಣೋಕ್ಕೆ ಶುರುವಾಗ್ತದೆ, ಜ್ಞಾನ ಕಾಣಿಸೋಕ್ಕೆ ಶುರುವಾಗ್ತದೆ. ಆದರೆ ಅಷ್ಟು ತಾಳ್ಮೆಯಿಂದ ಒಂದು ಕಡೆ ಕೂತ್ಕೊಳ್ಳೋದನ್ನು ಕಲಿಬೇಕು. ಆ ತಾಳ್ಮೆ ಬರಬೇಕಾದ್ರೆ, ಆ ಕುತ್ಕೊಳ್ಳೋದನ್ನು ಕಲಿಬೇಕಾದ್ರೆ, ನಾನು ಮೊದಲೇ ಹೇಳಿದಾಗ ಒಬ್ಬ ಗುರು ಹತ್ರ ಕೆಲವು ದಿನವಾದರೂ ಕುತ್ಕೊಳ್ಳೋದನ್ನು ಕಲಿಬೇಕು. ಇನ್ನೇನು ಇಲ್ಲ ಜೀವನದಲ್ಲಿ. ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಲೈಫನ್ನು, ತುಂಬ ಕಷ್ಟ ಮಾಡ್ಕೊಂಡ್ಬಿಟ್ಟಿದ್ದೀರಿ. ತುಂಬ ಸುಲಭ ಇದೆ ಜೀವನ, ತುಂಬ ಸುಲಭ ಜೀವನ. ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಅದಕ್ಕೇನು ಮಾಡಬೇಕು? ಫಸ್ಟು ನಿಮ್ಮ ಮನಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಳಿ, ಮನೆ ಸ್ಥಿತಿ ತಾನೇ ಸರಿ ಹೋಗ್ತದೆ. ಕೌಟುಂಬಿಕವು ಬಹಳ ನೊಂದುಬಿಡ್ತಾರೆ. ಕೌಟುಂಬಿಕ ಸಂಬಂಧಗಳನ್ನು ನಿರ್ವಹಣೆ ಮಾಡೋಕ್ಕಾಗದೆ ಒದ್ದಾಡ್ತಿರ್ತಾರೆ. ನೋಡಿ, ಯಾವಾಗ ನಮಗೆ ಆಸೆಗಳು ಜಾಸ್ತಿ ಆಗ್ತದೆ, ಈಗ ಇರೋದಕ್ಕಿಂತ ಇನ್ನೂ ನನಗೇನೋ ಬೇಕು, ಹೀಗಿರೋದು ನಂಗೆ ಚೆನ್ನಾಗಿಲ್ಲ, ನನ್ನ ಜೀವನ ಇನ್ನೂ ಏನೋ ಬೇಕಾಗಿತ್ತು ಅಂತ ತುಡಿತ ಶುರುವಾಗ್ತದೆ. ಈಗ ಪ್ರೀತಿಸೋರಲ್ಲ. ನಮ್ಗೆ ಯಾವಾಗಲೂ ಹೇಗೆ ಅಂದರೆ, ಮಕ್ಕಳಿಗೆ ಅಮ್ಮ ಹೇಳಿದ್ರೆ ಹೋಗಿ ಕಾಫಿ ಪೌಡ್ರ್ ತೊಗೊಂಬ ಅಂದರೆ ಹೋಗಲ್ಲ. ಪಕ್ಕದ ಮನೆ ಆಂಟಿ ಬಾಯಲ್ಲಿ ಹೋಗಿ ಕಾಫಿ ಪೌಡ್ರ್ ತೊಗೊಂಬ, ಸಕ್ಕರೆ ತೊಗೊಬ ಅಂದರೆ 10 ಸರಿ ಕಳಿಸಿ ಹೋಗಿ ಬರ್ತೇನೆ. ಯಾಕೆ ಅಂದರೆ ಮನೆಯಲ್ಲಿದ್ದಾಗ ಒತ್ತಡ, ಬೈದು ಹೇಳ್ತಾರೆ, ಜೋರು ಮಾಡಿ ಹೇಳ್ತಾರೆ ಮನೆಯವರು. ಆದರೆ ಪಕ್ಕದ ಮನೆ ಆಂಟಿ ಜೋರು ಮಾಡಿ ಹೇಳಲ್ಲ, ಪ್ರೀತಿಯಿಂದ ಹೇಳ್ತಾರೆ, ಬಾಯ್ಲಿ ಮಗು ಕಾಫಿ ಪೌಡ್ರ್ ತೊಗೊಂಬ ಅಂತ. ಜೊತೆಗಿದ್ದಾಗ ಏನಾಗ್ತದೆ, ಒಂದು ಸಲಿಗೆ ಬೆಳೀತದೆ. ಅದು ಗಂಡ ಹೆಂಡತಿ ಸಂಬಂಧ ಇರಲಿ, ಯಾವುದೇ ಸಂಬಂಧಗಳಿರಲಿ, ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾಗ, 4 ಗೋಡೆನಲ್ಲಿದ್ದಾಗ ನಮ್ಮಲ್ಲಿ ಸಲಿಗೆ ಹೆಚ್ಚಾಗ್ತಾ ಹೋಗ್ತದೆ, ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆದಾಗ ಕೋಪವೂ ಜಾಸ್ತಿ ಬರ್ತದೆ. ಎಲ್ಲಿ ಪ್ರೀತಿ ಇದೆ ಅಲ್ಲಿ ಕೋಪ ಅಂತ ಒಂದು ಮಾತಿದೆಯಲ್ಲ, ಸಿಟ್ಟು ಬರ್ತದೆ ಅಂತ. ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯಕ್ಕೆ ಸಿಟ್ಟು ಬಂದು ಜೋರು ಮಾಡೋಕ್ಕೆ ಶುರು ಮಾಡ್ತೀವಿ, ಕೋಪ ಶುರುವಾಗ್ತದೆ, ಜಗಳಗಳು ಶುರುವಾಗ್ತದೆ. ಯಾರೋ ಸಣ್ಣದಾಗಿ ಭುಜ ತಟ್ಟಿ ನಾನಿದ್ದೀನಿ ಅಂತ ಹೇಳೋರು ಬೇಕು ಆ ಟೈಮಲ್ಲಿ. ಅದನ್ನು ಯಾರೋ ಬೇರೆ ವ್ಯಕ್ತಿ ಹೇಳಿದಾಗ, ಬೇರೆ ಹೊರಗಿನ ಮನುಷ್ಯ ಹೇಳಿದಾಗ, ಇವ್ರಿಗಿಂತ ಅವರು ಸೌಖ್ಯ ಅನ್ನೋಕ್ಕೆ ಶುರುವಾಗ್ತದೆ.
ಅದೇ 4 ದಿನ ಅವ್ರ ಜೊತೆ ಕಳೀಲಿ, ಇದಕ್ಕಿಂತ ಕೆಟ್ಟದಾಗಿರ್ತದೆ ಪರಿಸ್ಥಿತಿ. ಹೊರಗಿನ ಪರಿಸ್ಥಿತಿ ಅವ್ರ ಜೊತೆ ಹೋದಾಗ ಇದಕ್ಕಿಂತ ದಾರುಣವಾಗಿರ್ತದೆ. ಆದರೆ ಈ ಕ್ಷಣಕ್ಕೆ ಅವರು ಪ್ರೀತಿ ತೋರಿಸ್ತಾ ಇರ್ತಾರೆ. ಈಗ ದುಃಖದಲ್ಲಿದ್ದೀವಿ, ಈಗ ಒತ್ತಡದಲ್ಲಿದ್ದೀವಿ, ಈಗ ಮನೆಯವರ ಕೋಪಕ್ಕೆ ಗುರಿಯಾಗಿದ್ದೀವಿ. ಆದರೆ ಹೊರಗಿನವನು ಪ್ರೀತಿ ತೋರಿಸಿದಾಗ, ಹೊರಗಿನ ವ್ಯಕ್ತಿಗಳು ಒಂದು ಸಮಾಧಾನ ಮಾಡಿದಾಗ, ಇಲ್ಲಿಗಿಂತ ಇದು ಚೆನ್ನಾಗಿದೆ, ಇಲ್ಲಿಗಿಂತ ಈ ಪ್ರೀತಿ ಇನ್ನೂ ಚೆನ್ನಾಗಿದೆ, ಶ್ರೇಷ್ಠವಿದೆ ಅನ್ಸೋಕೆ ಶುರುವಾಗ್ತದೆ. ಆ ಸೆಳೆತ ಶುರುವಾಗ್ತದೆ. ಆದರೆ ಅಲ್ಲಿ ಅವ್ರ ಜೊತೆ ಇರಕ್ಕೆ ಶುರುವಾದಾಗಲೇ ಗೊತ್ತಾಗೋದು ಈ ಪರಿಸ್ಥಿತಿ ಆ ಪರಿಸ್ಥಿತಿ ಭಿನ್ನ ಇಲ್ಲ, ಎಲ್ಲೂ ಒಂದೇ ಅಂತ ಶುರುವಾಗ್ತದೆ. ಹಾಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು, ಒಂದು ಮನೆಯಲ್ಲಿದ್ದಾಗ ಈ ಪರಿಸ್ಥಿತಿಗಳು ವ್ಯತ್ಯಾಸಗಳು ಬಂದೇ ಬರ್ತದೆ. ಮತ್ತು ಇದು ಆಧುನಿಕ ಕಾಲ ನೋಡಿ. ಹಿಂದೆ ಗಂಡ ಜಮೀನಿಗೆ ಹೋದ್ರೆ ಹೆಂಡತಿ ಜಮೀನ್ ಕೆಲಸದ ಜೊತೆಗೆ ಊಟ ತರಕ್ಕೆ ಹೋಗೋಳು. ಒಂದೇ ಕೆಲಸ ಇರ್ತದೆ. ಈಗ ಗಂಡ ಡಾಕ್ಟ್ರು, ಹೆಂಡತಿ ಲಾಯರು. ಇಲ್ಲ ಹೆಂಡತಿ ಈ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಗಂಡ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಇಬ್ಬರಿಗೂ ಒಟ್ಟಿಗೆ ಟೈಮ್ ಕೊಡಕ್ ಇಲ್ಲವೇ ಇಲ್ಲ, ಟೈಮ್ ಇಲ್ಲ. ಅಥವಾ ಇಬ್ಬರು ಟೈಮಿಂಗೇ ಬೇರೆ ಬೇರೆ ವ್ಯತ್ಯಾಸ. ಗಂಡ ಹಗಲಲ್ಲಿ ಕೆಲಸ ಮಾಡಿದರೆ ರಾತ್ರಿ ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಗಂಡ ರಾತ್ರಿ ಕೆಲಸಕ್ಕೆ ಹೋದರೆ ಹೆಂಡತಿ ಹಗಲಲ್ಲಿ ಕೆಲಸಕ್ಕೆ ಹೋಗ್ತಾಳೆ. ಇಬ್ಬರಿಗೂ ಒಂದು ಜೊತೆಲಿ ಕೂತು ಸಮಾಧಾನದಿಂದ ಮಾತಾಡೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಕೊಳ್ಳೋಕ್ಕಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಹಿಂದೆ ಆದರೆ ಕೂಡು ಕುಟುಂಬ. ಈಗ ನಾನು ಹೊರಗಿಂದ ಬಂದರೆ ತಂದೆಯೋ ಅಜ್ಜನೋ ಕೂರಿಸ್ಕೊಂಡು, ಏನಪ್ಪ ಆಯಿತು, ಹೇಗಾಯ್ತು ಇವತ್ತು ಕೆಲಸ, ಆರಾಮಿದೆಯಾ, ಏನು ತೊಂದರೆನಾ, ಸಮಾಧಾನವಾಗಿದೆಯಾ, ಒತ್ತಡ ಏನಿದೆ, ಇವೆಲ್ಲ ಕೇಳ್ತಾ ಇದ್ರು. ಆದರೆ ಇವತ್ತೇನಾಗಿದೆ, ಕೇಳೋರಿಲ್ಲ, ಏನಿಲ್ಲ. ಎಲ್ಲ ಕೋಪ, ತಾಪ, ಫ್ರಸ್ಟ್ರೇಷನ್ ಅಂತ ಏನು ಕರಿತೀರಿ, ಇವತ್ತು ಮನುಷ್ಯನ ಒಳಗೆ ಕುತ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ. ಯಾರ ಮೇಲೋ ತೋರಿಸ್ಬೇಕು. ಅದನ್ನು ತೋರಿಸೋದು ಯಾರ ಮೇಲೆ? ಎಲ್ಲಿ ದುರ್ಬಲತೆ ಇದೆ ಅಲ್ಲಿ ತೋರಿಸ್ಬೇಕು. ಈಗ ಹೆಂಡತಿ ದುರ್ಬಲ ಇದ್ದಾಗ ಹೆಂಡತಿ ಮೇಲೆ ತೋರಿಸ್ತಾರೆ, ಮಕ್ಕಳು ದುರ್ಬಲ ಇದ್ದಾಗ ಮಕ್ಕಳ ಮೇಲೆ ತೋರಿಸ್ತಾರೆ. ಈ ಕಾರಣದಿಂದಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಕಿತ್ತಾಟಗಳು ಹೆಚ್ಚಾಗಿದೆ, ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಅದನ್ನು ಹುಡುಕ್ಲಿಕ್ಕೆ ಬಾರ್ಗೆ ಹೋಗ್ತಾನೆ ಮನುಷ್ಯ ಅವಾಗ. ಅಥವಾ ಇನ್ಯಾರ ಹತ್ರನೋ, ಇನ್ನೆಲ್ಲಿ ಪ್ರೀತಿ ಸಿಗ್ಬೋದು ಅವ್ರ ಹತ್ರಕ್ಕೆ ಹೋಗ್ತಾರೆ. ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ಎಲ್ಲಿ ವಿಫಲರಾಗ್ತಾ ಇದ್ದು. ನಾವು ಹೇಳಿದ್ನಲ್ಲ ನೋಡಿ, ಎಲ್ಲೋ ಎಡವ್ತಾ ಇದ್ದೀವಿ ಅಂತ ಅನಿಸ್ದಾಗ ಒಂದು ದಿನ ಸಮಾಧಾನ ಕೂತ್ಕೊಳ್ಳಿ, ನಿಮಗೆ ಉತ್ತರ ಸಿಗ್ಲಿಕ್ಕೆ ಶುರುವಾಗ್ತದೆ. ಈಗ ನಾವೆಲ್ಲ ಋಷಿಗಳು ಏನು ಮಾಡ್ತಾ ಇದ್ರು, ಅವ್ರಿಗೆ ಏನನ್ನೋ ಸಿಗಬೇಕಾಗಿತ್ತು, ಏನೋ ಬೇಕಾಗಿತ್ತು ನನಗೆ ಅಂತ ಅನಿಸ್ದಾಗ ವರ್ಷಗಟ್ಟಲೆ ತಪಸ್ಸು ಕೂತ್ಕೊಂಡ್ಬಿಡೋರು. ಸಿಗ್ತಾಯಿತ್ತು ಅವರಿಗೆ. ಹಾಗೆ ಸಿಕ್ಕಿದ್ದೇ ಆಯುರ್ವೇದ, ಹಾಗೆ ಸಿಕ್ಕಿದ್ದೇ ಧನುರ್ವೇದ, ಹಾಗೆ ಸಿಕ್ಕಿದ್ದೇ ಭರತನಾಟ್ಯ. ಎಂತೆಂಥ ವಿಜ್ಞಾನಗಳು ನಮ್ಮ ಋಷಿಗಳು ಸೃಷ್ಟಿ ಮಾಡಿದ್ರು. ಹೇಗೆ ಸಿಕ್ತು? ಅವ್ರಿಗೆ ಏನೋ ಬೇಕು ಅಂತ ಅನಿಸ್ದಾಗ, ಇಲ್ಲೇನೋ ಕೊರತೆ ಇದೆ ಅಂತ ಅನಿಸ್ದಾಗ ವರ್ಷಗಟ್ಟಲೆ ಏಕಾಂತದಲ್ಲಿ ಇದು ಬಿಡ್ತಾ ಇದ್ರು. ಯಾವಾಗ ಏಕಾಂತದಲ್ಲಿ ಇರ್ತಾ ಇದ್ರೋ ಅವ್ರಿಗೆ ಉತ್ತರಗಳು ಸಿಗ್ತಾ ಇತ್ತು. ನೀವು ವರ್ಷಗಟ್ಟಲೆ ಬೇಡ, ನಿಮ್ಮ ಜೀವನಕ್ಕೆ ಏನೋ ಕೊರತೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದಾಗ ಒಂದು ದಿನ ಅಟ್ಲೀಸ್ಟ್ ಏಕಾಂತದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ, ನಿಮಗೆ ಉತ್ತರ ಸಿಗಕ್ಕೆ ಶುರುವಾಗ್ತದೆ. ಮತ್ತು ಇನ್ನೊಬ್ಬರ ಯಾರ ಇದು ಬೇಕಾಗಿಲ್ಲ, ಕೌನ್ಸಿಲಿಂಗ್ ಅವಶ್ಯಕತೆನೇ ಇಲ್ಲ. ಹೇಳಿದ್ನಲ್ಲ, ಒಬ್ಬ ಯಾರಾದರೂ ಮಾರ್ಗದರ್ಶಕರು ಸಹಾಯಕ್ಕೆ ಬೇಕಾದರೆ ತಗೋಬಹುದು. ನಾವೇನಾಗ್ಬಿಟ್ಟಿದೆ ಇವಾಗ, ಪ್ರತಿ ಸರಿ ಇದು ಪಾಶ್ಚಿಮಾತ್ಯ ದೇಶದಲ್ಲಿತ್ತು ಮನಃಶಾಸ್ತ್ರಜ್ಞರು, ಭಾರತದಲ್ಲಿ ಎಲ್ಲಿತ್ತು? ಭಾರತದಲ್ಲಿ ಇದೆ ಏನು, ವೇದ, ಯಾವುದೋ ಶ್ಲೋಕ ಹೇಳು, ಮಂತ್ರ ಹೇಳು, ಒಂದು ಪೂಜೆ ಮಾಡು, ಒಂದು ತೀರ್ಥಕ್ಷೇತ್ರಕ್ಕೆ ಹೋಗು, ಮನಸ್ಸು ಸಮಾಧಾನ ಆಗ್ತಿತ್ತು. ನೀವು 1000 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇವತ್ತೇನಾಗಿದೆ, ಅಮೆರಿಕದಲ್ಲಿ ಕೇಳ್ತಾ ಇದ್ವು ನಾವು, ರಸ್ತೆಗೆ ಮನಃಶಾಸ್ತ್ರಜ್ಞರು ಇದ್ದಾರೆ ಅಂತ. ಹಿಂದೆ ಇದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಕೇಳ್ತಾ ಇದ್ವು ಚಿಕ್ಕನ್ನಲ್ಲಿ. ಆದರೆ ಇವತ್ತು ಭಾರತದಲ್ಲಿ ಶುರುವಾಗಿದೆ. ಯಾಕೆ ಶುರುವಾಗಿದೆ? ಮನೆಯಲ್ಲಿ ಕೇಳೋರಿಲ್ಲ, ಇಲ್ಲ ಆ ಸಮಾಧಾನಕ್ಕೆ ಯಾವ ಜಾಗಕ್ಕೆ ಹೋಗಬೇಕು ಗೊತ್ತಿಲ್ಲ. ನೋಡಿ, ನಮ್ಮ ಹಿರಿಯರು ಬಹಳ ಸುಲಭ, ಯಾವುದೋ ಮನಸ್ಸು ಸರಿ ಹೋಗ್ತಾ ಇಲ್ಲ, ನಡಿಯಪ್ಪ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗೋರು. ಏನೋ ಸಮಾಧಾನ ಆಗೋದು ಅವ್ರಿಗೆ. ಅಲ್ಲಿಗೆ ಹೋಗಿ ಬಂದಾಗ 4 ಜೊತೆ ಬೆರೆತಾಗ ಅವ್ರಿಗೊಂದು ಸಮಾಧಾನ ಆಗೋದು, ಅಲ್ಲೇ ಉತ್ತರ ಸಿಕ್ಬಿಡ್ತಾ ಇತ್ತು. ಇಲ್ಲ ಅಂದರೆ ವ್ರತ ಮಾಡೋರು, ಯಾವುದೋ ಒಂದು ಮೌನ ವ್ರತ ಅಂತ ಮಾಡೋರು, ಒಂದಿನ ಕೂತ್ಕೊಳ್ಳೋರು ಸಮಾಧಾನವಾಗಿ, ಅಲ್ಲೇ ಉತ್ತರ ಸಿಕ್ಬಿಡ್ತಾ ಇತ್ತು ಅವರಿಗೆ. ಹೀಗೆ ಉತ್ತರ ಸಿಕ್ಕಿದಾಗ ಅವ್ರ ಜೀವನ ಇನ್ನೂ ಸುಲಭವಾಗ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು, ಮನಸ್ಸು ನಿರ್ಮಲವಾಗ್ತಾ ಇತ್ತು. ಆದರೆ ಈಗ ಏನಾಗಿದೆ, ಎಲ್ಲವೂ ಜಟಾಪಟಿಗಳು, ಫಾಸ್ಟ್ ಲೈಫ್, ಸುಲಭವಾಗಿ ಮಾತ್ರ ಸಿಗ್ತಾ ಇದೆ. ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ ನಾವು, ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಇದನ್ನೆಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ನಿನ್ನ ಮನಸ್ಸೇ ನಿನಗೆ ಮಿತ್ರ, ಮನಸ್ಸೇ ಶತ್ರು. ನಿನ್ನ ಮನಸ್ಸನ್ನು ನೀನು ಮಿತ್ರ ಮಾಡ್ಕೋ, ನಿನ್ನ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ತೀಯ. ಮನಸ್ಸನ್ನು ನೀನು ಶತ್ರು ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಶತ್ರು ಇನ್ಯಾವುದೂ ಇಲ್ಲ ಅಂತ. ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಹಾಗಾದ್ರೆ ಹೇಗೆ ಅದನ್ನು ಮಿತ್ರನನ್ನಾಗಿ ಪಳಗಿಸ್ಕೊಳ್ಳೋದು ಹೇಗೆ? ಅದನ್ನು ಸಂಸ್ಕಾರ, ಪ್ರತಿನಿತ್ಯ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಕೊಡ್ತಾ ಹೋಗಬೇಕು. ಏನು ಮಾಡಬೇಕು? ಒಳ್ಳೆಯ ಅಧ್ಯಯನ ಮಾಡಿ,
ಒಳ್ಳೆಯವರ ಸಹವಾಸ ಮಾಡಿ, ಸತ್ಸಂಗ ಅಂತ ನಾವು ಅದನ್ನು ಕರಿತೀವಿ. ಸತ್ಸಂಗ ಅಂದ ತಕ್ಷಣ ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಅದಲ್ಲ ಸತ್ಸಂಗ ಅಂದರೆ. ಅದಲ್ಲ ಸತ್ಸಂಗ ಅಂದರೆ. ಸತ್ ಅಂದರೆ ಒಳ್ಳೆಯದು ಅಂತ, ಸತ್ ಅಂದರೆ ಸತ್ಯವಾದದ್ದು ಅಂತ, ಸತ್ ಅಂದರೆ ನಿರಂತರವಾಗಿ ಇರುವಂಥದ್ದು ಅಂತ. ಹಾಗೆ ನಿರಂತರವಾಗಿರುವಂತಹ ಒಳ್ಳೆತನ ಇರುವಂಥ ಸತ್ಯವಾದಂಥ ದಿಟವಾದದ್ದು ಯಾವ ಸಂಘ ಇದೆಯೋ ಅಂತಹ ಸಂಘಗಳನ್ನು ಮಾಡಿ ನಿಮ್ಮ ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಹೋಗ್ತದೆ. ನೋಡಿ, ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ವು. ಸುಮಾರು ಒಂದು 10-15 ವರ್ಷಗಳಿಂದ ನಮಗೆ ಒಂದು 2-3 ಜನ ಹೇಳಿದ್ರು, ಬಹಳ ದೊಡ್ಡ ಮೇಧಾವಿಗಳು, ಬಹಳ ಜ್ಯೋತಿಷ್ಯದಲ್ಲೂ ಬಹಳ ಒಳ್ಳೆ ಸ್ಥಿತಿಯಲ್ಲಿದ್ದರು. ಅವ್ರು ಹೇಳಿದ್ರು, ನೋಡಿ ನೀವು ಒಳ್ಳೆ ಸಾಧಕರು, ಕಷ್ಟ ಪರಿಸ್ಥಿತಿಗಳು ಬಂದಾಗ, ಬೇರೆ ಬೇರೆ ಒತ್ತಡಗಳು ಬಂದಾಗ ನಮಗೆ ಅವರು ಹೇಳಿದ್ರು, ನೀವು ಅಂದ್ಕೊಳ್ಳೋದಾಗ್ತದೆ ಅಂತ, ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ, ಅಂದ್ಕೊಳ್ಳೋದಾಗ್ತದೆ ಅಂತ. ನಮಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ಇನ್ನೊಬ್ಬರು ಹೇಳಿದ್ರು, ನಿಮ್ಗೆ ಮನಸ್ಸಿಗೆ ಶಕ್ತಿ ಇದೆ ರೀ, ನೀವು ಅಂದ್ಕೊಳ್ಳೋದಾಗ್ತದೆ ಅಂತ. ಅವಾಗಲೂ ನಮ್ಗೆ ಗೊತ್ತಾಗಲಿಲ್ಲ. ಹೀಗೆ ಗೊತ್ತಾಗದೆ ಒಂದು ದಿನ 2020ನಲ್ಲಿ ನನಗೊಂದು ಸರಿ ಟ್ರಿಗರ್ ಆಯಿತು. ಅರೆ, ಏನೇನೋ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ, ಇಷ್ಟು ಜನ ನನಗೆ ಹೇಳಿದ್ದಾರೆ, ಇಷ್ಟು ಜನ ನಂಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ನಾನು ಯಾಕೆ ಹೊರಗೆ ಹುಡುಕ್ತಾ ಇದ್ದೀನಿ, ನನ್ನ ಒಳಗೆ ಯಾಕೆ ಹುಡುಕಬಾರ್ದು, ನನ್ನನ್ನು ನಾನು ಯಾಕೆ ನಂಬಬಾರ್ದು ಅನ್ಸೋಕ್ಕೆ ಶುರುವಾಯಿತು. ಹಾಗೆ ಅನ್ನಿಸ್ದಾಗ ಈ 10 ವರ್ಷದ ಘಟನೆಗಳು, ನಾನು ಯಾಕೆ ಫೇಲ್ ಆದೆ, ಎಲ್ಲಿ ಫೇಲ್ ಆದೆ, ಎಲ್ಲಿ ನೋವುಗೊಳಗಾದೆ, ಎಲ್ಲಿ ನಾನು ಮತ್ತೆ ಎದ್ದು ಬಂದೆ, ಇದನ್ನೆಲ್ಲ ನೋಡಿದಾಗ ನನಗೊಂದಷ್ಟು ಸತ್ಯ ಸಂಗತಿಗಳು ಗೊತ್ತಾಗೋಕ್ಕೆ ಶುರುವಾಯಿತು. ಅದರ ಏನು ಅಂದರೆ, ನಿನ್ನ ಮನಸ್ಸು ಯಾವ ಸ್ಥಿತಿಯಲ್ಲಿ ಇಟ್ಕೊಳ್ತಿ, ಆಗ ನಿನ್ನ ಜೀವನದ ಸುಸ್ಥಿತಿ ಚೆನ್ನಾಗಾಗ್ತಾ ಹೋಗ್ತದೆ. ಅದಕ್ಕೆ ನಾವು ಯೋಚನೆ ಮಾಡಿದ್ದು, ಒಂದು ಮನೋಶಕ್ತಿ ಅಂತ ಒಂದು ವರ್ಕ್ಶಾಪ್ ಶುರು ಮಾಡಿದ್ದು. ಮನಸ್ಥಿತಿಯನ್ನು ಹೇಗೆ ಇಟ್ಕೋಬೇಕು, ನಿಮ್ಮ ಮನಸ್ಸಿನ ವಿಶೇಷವಾಗಿ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಅಂತ ಏನು ಕರಿತೀರಿ, ಚಿತ್ತ ಅಂತ ಏನು ಕರಿತೀರಿ, ಅದಕ್ಕೆ ನೀವು ಹೇಗೆ ತರಬೇತಿ ಕೊಡಬೇಕು, ಅದಕ್ಕೆ ಸರಿಯಾಗಿ ತರಬೇತಿ ಕೊಟ್ಟರೆ ನಿಮ್ಮ ಜೀವನವನ್ನು ಹೇಗೆ ಉತ್ತಮ ಮಾಡಿಕೊಳ್ಳಬಹುದು. ನನ್ನ ಜೀವನದಲ್ಲಿ ಆ ಥರದ್ದು ಬಹಳ ಪವಾಡಗಳೇ ಆಗಿ ಹೋಗ್ಬಿಟ್ಟಿದೆ. ತುಂಬ ಜೀವನದಲ್ಲಿ ಎಂತೆಂಥ ಸ್ಥಿತಿಗಳು ಬಂದಿದೆ, ಅದನ್ನು ನೋಡಿದ್ರೆ ಅದರ ಬದಲಾವಣೆಗಳು ಮನಸ್ಥಿತಿ ಬದಲಾಯಿಸಿದಾಗ ಹೇಗೆಲ್ಲ ಆಗಿದೆ, ಅದನ್ನು ಪ್ರಾಕ್ಟಿಕಲಿ ನಾನು ಅನುಭವಿಸಿದ ಮೇಲೆ ಇದು ಇಲ್ಲ, 10 ಜನಕ್ಕೆ ಸಿಗಬೇಕಿದು, 10 ಜನಕ್ಕೆ ಇದ್ರ ಉಪಯೋಗ ಇದೆ. ಆ ಉದ್ದೇಶ ಇಟ್ಕೊಂಡೆ ಮನೋಶಕ್ತಿ ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಾಗಾರ ಶುರು ಮಾಡಿದ್ದು. ಸುಮಾರು ಒಂದು 21ರಿಂದ ಅದನ್ನು ಇದುವರೆಗೆ 1000 ಜನಕ್ಕೆ ಆ ಮಾರ್ಗದರ್ಶನ ಮಾಡಿದ್ದೀನಿ. ಅಲ್ಲೇನು ಪವಾಡ ಆಗ್ಬಿಡಲ್ಲ, ಒಂದೇ ದಿನಕ್ಕೆ ಅದು ಕಲಿತ ತಕ್ಷಣ, ಹೇಳಿದ ತಕ್ಷಣ ಹೊರಗೆ ಆ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರ್ತಾ ಇದ್ದಾಗೆ ಅವನು ಶ್ರೀಮಂತ ಆಗಿ, ಹೆಂಡತಿ ಹೇಳೋದ್ ಮಾತು ಕೇಳೋ ಹಂಗೆಲ್ಲ ಏನಾಗಲ್ಲ. ಆದರೆ ಅದನ್ನು ನಾನು ಹೇಳುವಂಥ ಟೆಕ್ನಿಕ್ಗಳನ್ನು, ನಾನು ಹೇಳುವಂಥ ಮೆಡಿಟೇಷನ್ ಟೆಕ್ನಿಕ್ಕನ್ನು, ನಾನು ಹೇಳುವಂಥ ಬೇರೆ ಬೇರೆ ಥರದ ವಿಧಾನಗಳನ್ನು ಅವರು ಅನುಸರಿಸ್ತಾ ಹೋದಾಗ ಒಂದು ದಿನ 100% ಅವ್ರು ಏನು ಅಂದ್ಕೊಳ್ತಾರೆ ಅದಾಗ್ತದೆ. ಅವ್ರು ಏನು ಬಯಸ್ತಾರೆ ಅದನ್ನು ದಕ್ಕಿಸ್ಕೊಳ್ಳೋ ಶಕ್ತಿ ಬರ್ತದೆ. ಅದಕ್ಕಿಂತ ವಿಶೇಷವಾಗಿ ಅವರ ಜೀವನವನ್ನು ಇನ್ನೂ ಉತ್ತಮವಾಗಿ, ಗುಣಾತ್ಮಕವಾಗಿ ನಿರ್ವಹಿಸುವಂಥದ್ದಂತೂ 100% ಆಗ್ತದೆ. ಒಳ್ಳೆ ಮಾತು. ಅಂದ್ಕೊಂಬಿಡಿ ಆಗ್ಬಿಡುತ್ತೆ ಅಂತ. ಹೇಗೆ ಅಂದ್ಕೋಬೇಕು, ಏನು ಮಾಡಬೇಕು? ನೋಡಿ, ಕಳೆದ ವರ್ಷ ನಮ್ಮೊಬ್ಬ ಶಿಷ್ಯ ಇದೆ, ಅವನು ಒಂದು ಸಾಮಾನ್ಯ ಕೆಲಸಕ್ಕೆ ಹೋಗ್ತಾ ಇದ್ದ. ಅವನು ಪದೇ ಮನೋಶಕ್ತಿಗೆ 2 ಬಾರಿ ಅಟೆಂಡ್ ಆದ. ನಾನು ಒಂದು ಸರಿ ಸೆಕೆಂಡ್ ಟೈಮ್ ಅಟೆಂಡ್ ಆದಕ್ಕೆ ಕೇಳಿದೆ, ನೀನು ಯಾಕೆ ಸೆಕೆಂಡ್ ಟೈಮು ಅಟೆಂಡ್ ಆಗ್ತಾ ಇದೆ ಅಂತ. ಮತ್ತೆ ಬಂದಿದ್ರು ಅವರು, ಮತ್ತೆ ಅಟೆಂಡ್ ಆದ. ಆ ರೀತಿ 3 ಸರಿ ಅಟೆಂಡ್ ಆಗಿದ್ದನು. ನಾನು ಕೇಳಿದೆ, ದೊಡ್ಡಬಳ್ಳಾಪುರದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದನು. ಗುರುಜಿ, ಫಸ್ಟ್ ಟೈಮ್ ಅಟೆಂಡ್ ಆದೆ, ಹುಡುಗ, 27-28 ವರ್ಷದ ಹುಡುಗ, ಮದುವೆ ಆಗಬೇಕು, ಅವನು ಬಹಳ ಕನಸುಗಳಿರೋ ವಯಸ್ಸಿರುವಂಥದ್ದು. ಹಾಗಾಗಿ ನಾನು ಕೇಳಿದಾಗ ಅವನು ಹೇಳ್ದ, ಫಸ್ಟ್ ಮನೋಶಕ್ತಿಗೆ ಅಟೆಂಡ್ ಆದಾಗ ಗುರುಜಿ ನಾನು ಒಂದು ಒಳ್ಳೆ ಬೈಕ್ ತಗೋಬೇಕು ಅಂತಿದ್ದೆ. ಯಾವುದೋ ಹೇಳ್ದೆ, ಒಂದು 3 ಲಕ್ಷದ ಒಂದು ಬೈಕ್ ಹೇಳಿ ತಗೋಬೇಕು ಅಂತಿದ್ದೆ. ಫಸ್ಟ್ ಮನೋಶಕ್ತಿಗೆ ಅಟೆಂಡ್ ಆಗಿ 2 ತಿಂಗಳಲ್ಲಿ ಆ ಬೈಕ್ ತಗೊಂಡನು. ನಮ್ಮ ಉದ್ದೇಶ ಅದಲ್ಲ, ನಮ್ಮ ಕಾರ್ಯಾಗಾರದ ಉದ್ದೇಶ ಹಣ ಮಾಡೋದು ಒಂದೇ ಅಥವಾ ಬೈಕ್ ತಗೊಳ್ಳೋದು ಒಂದೇ, ಅದಲ್ಲ, ಅದಲ್ಲ. ಆದ್ರೆ ಅವನು ಹೇಳಿದ್ದು, ಆಯ್ತು ಸರಿ. 2ನೇ ಸರಿ ಯಾಕೆ ಅಟೆಂಡ್ ಆದೆ? 2ನೇ ಸರಿ ಕೆಲಸ ಮಾಡ್ತಾ ಇದ್ದೆ, ಅದೇ ಕೆಲಸ ಅದೇ ರೀತಿ ಆಗ್ತಾ ಇತ್ತು, ಮತ್ತು ಇಂಕ್ರಿಮೆಂಟ್ ಇರಲಿಲ್ಲ, ಅಷ್ಟೇ ಸಂಬಳದಲ್ಲಿದ್ದೆ 2 ವರ್ಷದಿಂದ. ಹಾಗೆ 2ನೇ ಸರಿ ಅಟೆಂಡ್ ಆದಮೇಲೆ ಅವನು ಹೇಳಿದ್ದು 6 ತಿಂಗಳಲ್ಲಿ 2 ಬಾರಿ ಇಂಕ್ರಿಮೆಂಟ್ ಆಯಿತು ಅಂತ. 2 ಟೈಮ್ಸ್. ಇದು ನಾನು ಅತಿಶಕ್ತಿ, ಅವನು ಏನು ಹೇಳ್ದೆ ಅದನ್ನು ಹೇಳ್ತಾ ಇದ್ದೀನಿ. ಎಷ್ಟು ಬಾರಿಗೆ ಇಂಕ್ರಿಮೆಂಟ್, ನನಗೆ ಯಾವುದೇ ಕೆಲಸ ಮಾಡಿ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಅರಿವಿಲ್ಲ. ಇವತ್ತು ಅವನು ಆ ರೀತಿ ಪದೇ ಅಟೆಂಡ್ ಆಗಿ ನಮ್ಮ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಜೀವನದಲ್ಲಿ ಈ ರೀತಿಯಾದಂಥ ಬೇರೆ ಬೇರೆಯ ಗೊಂದಲಗಳಿಂದ ಹೊರಗೆ ಬಂದಿದ್ದೀನಿ. ಒಬ್ಬನೇ ವಾಸ ಮಾಡ್ತಾನೆ, ಅವ್ರ ತಂದೆ ತಾಯಿ ಎಲ್ಲೋ ಮಂಡ್ಯದಲ್ಲಿ ಇರ್ತಾರೆ, ಇವನು ಇರೋದು ದೊಡ್ಡಬಳ್ಳಾಪುರ. ನಾನು ಮನೆ
ಒಬ್ಬನೇ ಇರೋದ್ರಿಂದಾಗಿ ಬೇರೆ ಬೇರೆ ಥರ ಒತ್ತಡಗಳನ್ನು ಮಾನಸಿಕ ಇದನ್ನು ಎದುರಿಸ್ತಾ ಇದ್ದೆ. ಈ ವರ್ಕ್ಶಾಪ್ ಆದಮೇಲೆ ಒಂದು ಇಂಕ್ರಿಮೆಂಟ್ ಆಯಿತು. ನಾನೇನು ತಗೋಬೇಕು ಅಂತಿದ್ದೆ ತಗೊಂಡೆ. ಕೆಲಸದಲ್ಲಿ ಬೇರೆ ಕಡೆ ಹೋಗಬೇಕು ಅಂತಿದ್ದೆ, ಮತ್ತು ಅವರೇ ಹೇಳಿದ್ರು ಇನ್ನೂ ಹೆಚ್ಚು ಸಂಬಳ ಕೊಡ್ತೀವಿ, ಇಲ್ಲೇ ಇರು, ಇಷ್ಟು ವರ್ಷ ಕೆಲಸ ಮಾಡಿದೆ, ಇಲ್ಲೇ ಇರು ಅಂತ. ನಾ ಇದೊಂದು ಉದಾಹರಣೆ ಹೇಳ್ತಾ ಇರೋದು. ಈ ರೀತಿಯ 10 ಉದಾಹರಣೆಗಳು. ಒಬ್ಬರು ಗಂಡ ಹೆಂಡತಿ ಡೈವರ್ಸ್ ಅಂತಕ್ಕೆ ಹೋಗಿದ್ರು ಅವರ ಮಗುವಿನ ಕಾರಣಕ್ಕೆ. ಮಗು ತೀರೋಗಿತ್ತು, ಆಯಾಯ ಒತ್ತಡ, ಇಲ್ಲ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಈ ರೀತಿಯಾಗಿ ಮನೋಶಕ್ತಿ ಅಟೆಂಡ್ ಆದಮೇಲೆ ಇದಕ್ಕೆಲ್ಲ ನಾವೇ ಕಾರಣ. ಯಾವುದು ಗಮನ ಕೊಡಬೇಕಾಗಿತ್ತೋ ಆ ಸಮಯಕ್ಕೆ ಅದು ಗಮನ ಕೊಡದೇ ಇರೋ ಕಾರಣಕ್ಕೆ ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನು ಮುಂದೆ ಅದಾಗಬಾರದು ಅಂತ ಹೇಳಿ ಅದಾದ ಮೇಲೆ ಬೇರೆ ಬೇರೆಯ ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಿ ಇವತ್ತು ಆರಾಮವಾಗಿ ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟೋ ಜನ ಕೆಲಸ ಉದ್ದಿಮೆ ಶುರು ಮಾಡಬೇಕು ಅಂತಿದ್ರು, ಉದ್ದಿಮೆ ಶುರು ಮಾಡಿದ್ದಾರೆ. ಈ ರೀತಿ 10 ಉದಾಹರಣೆಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೇವಲ ನಾನು ಆರ್ಥಿಕವಾಗಿ ಮಾತ್ರ ಹೇಳ್ತಾ ಇಲ್ಲ. ನಮ್ಮಲ್ಲಿ ಮನೋಶಕ್ತಿ ಈ ರೀತಿಯ ಬೇರೆ ಬೇರೆ ಥರದ ವಿಷಯಗಳನ್ನು ಕಲಿಸುವಂಥ, ದೈಹಿಕವಾಗಿ ಏನೋ ಹೇಳಿದಾಗೆ ಮೊದಲೇ ಬೇರೆ ಬೇರೆ ವಿಧಾನಗಳಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಜನಕ್ಕೆ ಶುಗರ್ ಇದ್ದವರು, BP ಇದ್ದವರು, ಬೇರೆ ಬೇರೆ ಥರದ ಮಾನಸಿಕವಾದ ದೈಹಿಕವಾದ ರೋಗಗಳನ್ನು ಇಟ್ಕೊಂಡು ಬಂದಂಥವರು 10 ಜನ. ನಾನು 100% ರಿಸಲ್ಟ್ ಇದೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾವು ಹೇಳಿಕೊಟ್ಟದ್ದನ್ನು ಅವ್ರು ಪಾಲಿಸಬೇಕು. ಅದೇ ಭಾಳ ಮುಖ್ಯ, ಭಾಳ ಮುಖ್ಯವಾದದ್ದು. ಅವ್ರು ಏನು ಅಂದ್ಕೊಳ್ತಾರೆ, ಬಂದ ತಕ್ಷಣ ನನ್ನ ಜೀವನ ಇಲ್ಲೇನೋ ಮ್ಯಾಜಿಕ್ ಮಾಡ್ತಾರೆ ಅಂತ, ನೀವು ನನ್ನ ತಲೆ ಮೇಲೆ ಕೈ ಇಟ್ಬಿಡಿ ಸರಿ ಹೋಗ್ತದೆ ಅಂತ. ಇಲ್ಲ, ಆ ರೀತಿ ನಾನು ಪವಾಡ ಪುರುಷನೂ ಅಲ್ಲ, ನಾನೇನೋ ದೈವಿ ಪುರುಷನೂ ಅಲ್ಲ. ನಿಮ್ಮಂತೆ ಸಾಧಾರಣ ಮನುಷ್ಯ. ನಾನೇ ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೀನಿ. ನಾನು ಏನನ್ನೇ ಹೇಳಬೇಕಾದ್ರೆ ನನ್ನ ಜೀವನದಲ್ಲಿ ನಡೆಯದ ವಿಷಯವನ್ನು, ನನ್ನ ಅನುಭವಕ್ಕೆ ಬಾರದ ವಿಷಯವನ್ನು ನಾನು ಏನನ್ನೂ ಹೇಳಲ್ಲ. ಸುಮ್ಮನೆ ಹೇಳಬೇಕು, ಸುಮ್ಮನೆ ಕಲಿಸಬೇಕು ಆ ಪ್ರಯತ್ನ ಮಾಡೋದೇ ಇಲ್ಲ. ನನ್ನ ಜೀವನದಲ್ಲಿ ಅದು ಅನುಭವಕ್ಕೆ ಬಂದಿದೆ. ನನ್ನ ಜೀವನಕ್ಕದು ಹೊಸ ದೃಷ್ಟಿಕೋನ ಕೊಟ್ಟಿದೆ. ನನ್ನ ಜೀವನವನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಸಾಧನೆಯಿಂದ, ಈ ಮಾರ್ಗದಿಂದ, ಈ ಧ್ಯಾನದಿಂದ, ಈ ಯೋಗದಿಂದ ಸಾಧ್ಯ ಇದೆ ಅಂತ ಅಂದಾಗ ಮಾತ್ರವೇ ನಾನು ಹೇಳಿರುವಂಥದ್ದು. ಅದಕ್ಕೆ ತಕ್ಕಂತೆ ಇವತ್ತು ಆ ಕಾರಣದಿಂದನೇ 8-10 ರೀತಿಯ ಶಿಬಿರಗಳ ಏನು ನಾನು ಡಿಸೈನ್ ಮಾಡಿದ್ದೀನಿ, ಎಲ್ಲವೂ ನನ್ನ ಜೀವನದ ಆದಂಥ ಅನುಭವದ ಆಧಾರದ ಮೇಲೆಯೇ. ಬ್ಲೈಂಡ್ಲಿ ಯಾವುದೂ ಇಲ್ಲ, ಯಾವುದೋ ಅನ್ಸೈಂಟಿಫಿಕ್ ಇಲ್ಲವೇ ಇಲ್ಲ. ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ. ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೇ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ನಾನು ಹೇಳಿದ್ನಲ್ಲ, ಮನೋಶಕ್ತಿಯೇ 10 ವರ್ಷದ ನನ್ನ ಜೀವನದ ಅನುಭವ. ಎಲ್ಲಿ ಬಿದ್ದು, ಏನಾಯಿತು, ನನ್ನ ಮನಸ್ಥಿತಿ ಆ ಟೈಮಲ್ಲಿ ಏನಿತ್ತು, ಹೀಗಿರಬಾರದು, ಈ ರೀತಿಯ ಸ್ಥಿತಿಯಲ್ಲಿ ಕುತ್ಕೊಂಡು ನಾನು ಅಂದ್ಕೊಂಡಾಗ ಇದಾಗಿದೆ, ಆ ಕೆಲಸಗಳಾಗಿದೆ. ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದೀವಿ, 10 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ ಅನ್ನುವ ಭಾವದೊಂದಿಗೆ, ಶುದ್ಧವಾದ ಭಾವದೊಂದಿಗೆ, ಇಚ್ಛಾಶಕ್ತಿಯೊಂದಿಗೆ ಅವತ್ತು ಆ ನಾಲಿಗೆಯಲ್ಲಿ ಏನು ಬಂತೋ ಅದು ನಡೆದಿದೆಯಲ್ಲ. ಇದಕ್ಕಿಂತ ಉದಾಹರಣೆ ಏನು ಬೇಕು? ಅಂದರೆ ನಾವು ಒಳ್ಳೇದು ಹೇಳಿದ್ರು ಆಗುತ್ತೆ, ಕೆಟ್ಟದ್ದು ಹೇಳಿದ್ರು ಆಗುತ್ತೆ. 100%. ನೋಡಿ, ಶಕ್ತಿಗೆ ಇದು ಕೆಟ್ಟದ್ದು ಒಳ್ಳೆಯದು ಅಂತಿಲ್ಲ. ನಾವು ಮಾಡ್ಕೊಂಡಿರೋದು, ಮನುಷ್ಯ ಮಾಡ್ಕೊಂಡಿರೋದು ಇದು ಕೆಟ್ಟದ್ದು, ಇದು ಒಳ್ಳೇದು ಅಂತ. ನಿಮಗೆ ಯಾವುದು ಆಗಲು ಅದು ಕೆಟ್ಟದ್ದು, ನಿಮಗೆ ಯಾವುದು ಚೆನ್ನಾಗಿದೆಯೋ ಅದು ಒಳ್ಳೇದು. ಇದು ಮನುಷ್ಯ ಸಹಜ ಅಲ್ವಾ? ಈಗ ಭಾರತದಲ್ಲಿ ನಾವು ಲೆಫ್ಟ್ ಸೈಡೇ ಹೋಗಬೇಕು, ಇದು ಕಾನೂನು, ನಾವು ಮಾಡ್ಕೊಂಡಿರೋದು. ಅಮೆರಿಕದಲ್ಲಿ ಲೆಫ್ಟ್ ಸೈಡ್ ಹೋದ್ರೆ ಜೈಲಿಗೆ ಹಾಕ್ತಾರೆ, ಹೌದು. ಅಲ್ಲಿ ರೈಟ್ ಸೈಡ್ಗೆ ಹೋಗ್ಬೇಕು, ಅಲ್ಲಿ ನಿಯಮ ಬೇರೆ. ಈ ತಪ್ಪು ಸರಿ ಮಾಡ್ಕೊಂಡದ್ದು ಯಾರು? ನಾವೇ. ಇದು ಬೇಕು ಇದು ಬೇಡ ಅಂತ ಮಾಡ್ಕೊಂಡವ್ರು ಯಾರು? ನಾವೇ. ಹಾಗಾಗಿ ಎಲ್ಲವೂ ಮನಸ್ಸಿನ ಮೇಲೆ ನಿರ್ಧಾರ ಆಗಿದೆ. ಅಂದರೆ ನಾವು ಒಳ್ಳೇದು ಹೇಳಿದ್ರು ಆಗ್ಬಿಡುತ್ತೆ, ಕೆಟ್ಟದ್ದು 100% ಆಗ್ತದೆ. ನೀವೀಗ ಸುಮ್ಮನೆ ಶುರು ಮಾಡಿ, ನನಗೆ ಯಾಕೋ ತಲೆನೋವು ಬರ್ತಂಗಿದೆ ಅಂತ ಅನ್ಕೊಳ್ಳೋಕೆ ಶುರು ಮಾಡಿ. ಈಗ ಸಂಜೆ ಅಷ್ಟರಲ್ಲಿ ತಲೆನೋವು ಬರದೇ ಇದ್ರೆ ಕೇಳಿ. ಈಗ ಅನ್ಕೊಳ್ಳೋಕೆ ಶುರು ಮಾಡಿ, ಯಾಕೋ ಜ್ವರ ಬಂದಾಗ ಆಗ್ತಾ ಇದೆ ಅಂತ ಅನ್ಕೊಳ್ಳೋಕೆ ಶುರು ಮಾಡಿ. ಸಂಜೆ ಅಷ್ಟರಲ್ಲಿ ಜ್ವರ ಬರದೇ ಇದ್ರೆ ಕೇಳಿ. ಮನಸ್ಥಿತಿ. ಹಾಗಾಗಿ ನಮ್ಮ ಹಿರಿಯರು ಮಾಡಿದ್ರು, ನೀವೇನೇ ಹೋಮ ಹವನ ಪೂಜೆ ಪುರಸ್ಕಾರ ಇವುಗಳನ್ನು ಮಾಡೋ ಸಮಯದಲ್ಲಿ ನಿನ್ನ ಮನಸ್ಥಿತಿ ಹೇಗಿರಬೇಕು? ಚೆನ್ನಾಗಿರಬೇಕು, ಪಾಸಿಟಿವ್ ಆಗಿರಬೇಕು, ಧನಾತ್ಮಕವಾಗಿರಬೇಕು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ? ಸ್ಟೆಪ್ ಬೈ ಸ್ಟೆಪ್ ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು, ಸಂಕಲ್ಪ ಮಾಡು. ಅದಾದ ಮೇಲೆ ನಿನ್ನ ಪೂಜೆಗಳನ್ನು ಶುರು ಮಾಡು. ಹೇಗೇಗೋ ಪೂಜೆ ಮಾಡಬೇಡ. ಹೇಗೇಗೋ ಮಾಡಿದ್ರೆ ಹೇಗೇಗೋ ಆಗ್ತದೆ ನಿನ್ನ ಜೀವನ. ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು. ನಾವೇನು ಮಾಡಿದ್ವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಮಗಿಷ್ಟ ಬಂದಾಗ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹೀಗೆ ಮಾಡೋಕ್ಕೆ ಶುರು ಮಾಡಿ ದೇವರೊಂದು ದೂರ್ತೀವಿ, ದೇವರ ಸರಿ ಇಲ್ಲ, ದೇವರಿಗೆ ಇದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ರೀ. ಈಗ ಒಂದು ದೀಪ ಇದೆ, ದೀಪದಲ್ಲಿ ನೀವು ಮನೆಯೂ ಹಚ್ಬೋದು, ಇನ್ನೊಂದು ಮನೆಯನ್ನು ಬೆಳಗ್ಬೋದು. ಅದರಲ್ಲಿ ಬೇಕಾದರೆ ಬೇರೆ ಥರದ ಬತ್ತಿಗಳನ್ನು ಹಚ್ಕೋಬಹುದು ಅಲ್ವಾ? ದೀಪಕ್ಕೆ ಇದು ತಪ್ಪು ಇದು ಸರಿ ಗೊತ್ತಿಲ್ಲ. ಆದರೆ ನೀವೇನು ಕೇಳ್ತಾ ಇದ್ದೀರಿ, ಅಪ್ಲಿಕೇಶನ್ ಸರಿಯಾಗಿ ಆಗ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಅಪ್ಲಿಕೇಶನ್ ತಪ್ಪಾಗಿ ಹಾಕ್ಬಿಟ್ಟು ರಿಜೆಕ್ಟ್ ಆಗ್ತದೆ. ಅದು ಸರಿಯಾಗಿ ಅಪ್ಲಿಕೇಶನ್ ಆಗ್ತಾ ಇದ್ರೆ
ರಿಜೆಕ್ಟ್ ಆದೋದಕ್ಕೆ ನೀವು ಭಗವಂತನ ದೂರಿದ್ರೆ ಏನು ಪ್ರಯೋಜನ, ಆ ಶಕ್ತಿನ ದೂರಿದ್ರೆ ಏನು ಪ್ರಯೋಜನ? ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನೊಂದು ಮನೆಯ ಹಚ್ಚೋದಕ್ಕೇನಾದರೂ ಆ ದೀಪವನ್ನು ಬೆಳೆಸ್ಕೊಂಡ್ರೆ ಅದೇ ಬೆಂಕಿ ನಿಮ್ಮ ಮನೆಯೂ ಹಚ್ಕೋಬೋದು ಅಲ್ವಾ? ಅಂದರೆ ಈಗ ನೋಡಿ, ನಮ್ಮಲ್ಲಿ ಅಶ್ವಿನಿ ದೇವತೆಗಳ ಕಾನ್ಸೆಪ್ಟ್ ಕೂಡ ಇತ್ತು, ಇದೆ ಈಗಲೂ ಇದೆ. ಅಂದರೆ ಏನಾದ್ರು ಹೇಳಕ್ಕೆ ಮುಂಚೆ ಹುಷಾರಾಗಿ ಹೇಳಪ್ಪ, ಅಶ್ವಿನಿ ದೇವತೆಗಳು ಹೋಗ್ತಿರ್ತಾರೆ ಮೇಲೆ, ಅಷ್ಟು ಅಂದ್ಬಿಡ್ತಾರೆ ಅಂತ. 100%. ಇಟ್ ಈಸ್ ನಥಿಂಗ್ ಬಟ್ ಅವ್ರ ಮನಸ್ಸು. ನೋಡಿ, ನಮ್ಮ ಹಿರಿಯರು ಅದಕ್ಕೆ ಅಮೃತ ಬಿಂದು ಉಪನಿಷತ್ ಅಂತ ಒಂದಿದೆ. ಅವ್ರು ಹೇಳ್ತಾರೆ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸೇ ನಿನ್ನ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ಬಂಧನದಲ್ಲಿದ್ದೆ, ಕಷ್ಟದಲ್ಲಿದ್ದೆ, ನಿನ್ನ ಮನಸ್ಸೇ ಕಾರಣ. ನೀ ಸುಖದಲ್ಲಿದ್ದಿ, ಚೆನ್ನಾಗಿದ್ದಿ, ಅದಕ್ಕೆ ನಿನ್ನ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸಿಗೆ ತರಬೇತಿ ಕೊಡು. ಹೇಗೆ ತರಬೇತಿ ಕೊಡೋದು? ಮೊದಲು ಅದನ್ನು ಕಲಿಬೇಕು. ಸುಮ್ಮನೆ ಹಿಂಗೆ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೊಂದು ಪ್ರೋಸೆಸ್. ಯಾವ ಸ್ಥಿತಿ ಇರಬೇಕು, ಯಾವ ಸ್ಥಿತಿಗೆ ಆ ಮನಸ್ಸನ್ನ ನಾವು ತಗೊಂಡು ಹೋಗ್ಬೋದು, ಯಾವ ಸ್ಥಿತಿಗೆ ನಮ್ಮ ಮನಸ್ಥಿತಿ ತಗೊಂಡು ಹೋದಾಗ ಏನು ಅನ್ಕೊಳ್ತೀವಿ ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಹಾಗೆ ಮಾಡಬೇಕು, ಅದನ್ನ ಒಂದು ಪ್ರೋಸೆಸ್, ಅದನ್ನು ಕಲಿಬೇಕು. ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ನಾವೇನು ಮಾಡಿಬಿಡ್ತೀವಿ, ಪುಸ್ತಕ ಓದ್ಬಿಟ್ಟು ಈಗ ವಿಡಿಯೋ ನೋಡ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರೆ ಅದರಲ್ಲಿ ತಪ್ಪು ಆಗಬಹುದು. ಅದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕೇ ಬೇಕು. ನನ್ನ ಪ್ರಕಾರ ಒಬ್ಬ ಗುರುವಿನ, ಅಥವಾ ಗುರು ಅಂತ ಅನ್ಕೊಳ್ಬೇಡಿ, ಯಾರೋ ಒಬ್ಬ ಮಾರ್ಗದರ್ಶಕ, ಅವನು ಗೈಡ್ ಅಂತಾನೆ ಅನ್ಕೊಳ್ಳಿ. ಆ ಗೈಡ್ ಮೂಲಕ ಅಥವಾ ಆ ಗುರುವಿನ ಮೂಲಕ ಈ ಪ್ರೋಸೆಸ್ ಅನ್ನ ಕಲೀರಿ. 100% ನಿಮ್ಮ ಜೀವನ ಬದಲಾಯಿಸ್ಕೋಬಹುದು. ನೋಡ್ರಿ, ಒಂದು ಹೇಳ್ತೀನಿ ನಾನು, ಆಯ್ತು ಬದಲಾಗ್ಲಿಲ್ಲ, ಕೆಟ್ಟದ್ದಂತೂ ಆಗಲ್ವಲ್ಲ. ಕೆಟ್ಟದ್ದಂತೂ ಆಗೋದ್ ಪರಿಸ್ಥಿತಿ ಇಲ್ಲವೇ ಇಲ್ಲ, ಕಲ್ಸೋದೇ ಇಲ್ಲ, ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಜೀವನವನ್ನು ಒಂದಷ್ಟು ಕ್ಷಣವನ್ನಾದ್ರೂ ಆರಾಮವಾಗಿ, ನಿರಾಳವಾಗಿ, ಆನಂದವಾಗಿ, ಸಂತೋಷವಾಗಾದ್ರೂ ಕಳೀತಿರಲ್ಲ. ಗುರುವಿನ ಮಾರ್ಗದರ್ಶನದಲ್ಲಿ, ಸನ್ನಿಧಿಲಿ, ಆ ಟೈಮಲ್ಲಿ. ಹೌದು, ಅಷ್ಟಾದ್ರೂ ಆಗ್ತದಲ್ಲ. ಹಾಗಾಗಿ ಅದ್ಯಾಕೆ ವೇಸ್ಟ್ ಆಯ್ತು, ಇದೆಲ್ಲ ಬೊಗಳೆ ಹೀಗೆ ಹೇಳ್ಕೊಂಡು ಕೂತ್ರೆ, ಅಂದ್ಕೊಂಡ ತಕ್ಷಣ ಆಗೋಗ್ತದ ಅಂತ ಅಂದ್ಕೊಂಡು ಕೂತಲ್ಲೇ ಇರ್ತೀರಿ ಬಿಟ್ಟು ಇನ್ನೇನನ್ನು ನೀವು ಜೀವನದಲ್ಲಿ ಸಾಧನೆ ಮಾಡಕ್ ಸಾಧ್ಯ ಆಗಲ್ಲ. ದಯವಿಟ್ಟು ನಾನು ಹೇಳೋದು, ಹೊಸ ಹೊಸ ವಿಧಾನಗಳನ್ನು ಕಲೀರಿ. ಜೀವನದಲ್ಲಿ ಕೂಪಮಂಡಕಗಳಾಗಬೇಡಿ ಅಂತ. ಹೊಸ ಹೊಸ ಜ್ಞಾನವನ್ನು ಕಲೀರಿ, ತಿಳಿಯಿರಿ, ಹೋಗಿ ಓಡಾಡಿ. ನಿಮ್ಮ ಜೀವನ ಇನ್ನೂ ಸುಂದರ ಮಾಡಿಕೊಳ್ಬಹುದು. ಅದು ನಿಮ್ಮ ಕೈನಲ್ಲೇ ಇದೆ, ಇನ್ಯಾರ ಕೈನಲ್ಲೂ ಇಲ್ಲ. ಅದು ಹೇಗೆ ನೋಡಿ, ನಮಗೆ ಎಷ್ಟೋ ವರ್ಷಗಳಿಗೆ ಗೊತ್ತಾಗ್ಲಿಲ್ಲ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಆ ಅಪ್ಲಿಕೇಶನ್ ಹೇಗೆ ತುಂಬಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆ ಕಾರಣಕ್ಕಾಗಿ ಮನೋಶಕ್ತಿ ಮಾಡಿದ್ದು. ಅದೊಂದು ಪ್ರೋಸೆಸ್. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡಿದ್ರೆ, ಹೀಗೆ ಇಟ್ಕೊಂಡ್ರೆ, ನಿಮ್ಮ ಮನಸ್ಥಿತಿನ ಹೀಗೆಲ್ಲ ಆದಾಗ ಈ ರೀತಿ ಇಟ್ಕೊಂಡ್ರೆ, ಅದಕ್ಕೆ ಸಂಬಂಧಪಟ್ಟ ಈ ರೀತಿಯ ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ, ಬಹಳ ಪವರ್ಫುಲ್ ಆದದ್ದು ಮುದ್ರೆಗಳು. ಅದನ್ನು ಅಭ್ಯಾಸ ಅದರ ಜೊತೆಗೆ ಜೋಡಿಸ್ಕೊಂಡ್ರೆ 100% ನಮ್ಮ ಜೀವನವನ್ನು ನಾವು ನಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಬಹುದು. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನೀವು ಅನುಮಾನನೇ ಇಟ್ಕೋಬೇಡಿ. ಈಗ ಅನುಮಾನ ಇಟ್ಕೊಂಡ್ರೆ ಏನಾಗ್ತದೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ. ಅಂದರೆ ಯಾರು ಸಂಶಯದಲ್ಲಿ ಬದುಕ್ತಾ ಇದೆಯೋ, ನೀನು ಈ ಲೋಕ ಅಲ್ಲ, ನೀನು ಯಾವ ಲೋಕದಲ್ಲಿ ಹೋದ್ರೂ ಅಲ್ಲೂ ನಾಶನೇ ಹೊಂದುತ್ತೀಯ. ಬರೀ ಭೂಮಿನಲ್ಲ, ಇನ್ಯಾವುದೋ ಲೋಕಗಳಿದೆ ಅಂತ ಹೇಳ್ತಾರಲ್ಲ, ಆ ಲೋಕಗಳಿಗೆ ಹೋದ್ರೂ ನೀನು ನಾಶವೇ ಆಗ್ತೀಯ. ಅಲ್ಲಿ ಒಳ್ಳೆಯ ನೆಮ್ಮದಿಯ ಜೀವನ ಕಟ್ಕೊಳಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು? ಶ್ರದ್ಧವಾನ್ ಲಭತೆ ಜ್ಞಾನಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಶ್ರದ್ಧೆ ಇದ್ದವನಿಗೆ ಮಾತ್ರ ಫಲ, ನಂಬಿಕೆ ಇದ್ದವನಿಗೆ ಮಾತ್ರ ಫಲ. ಸಂಶಯ ಇದ್ದವನಿಗೆ, ಅನುಮಾನ ಇದ್ದವನಿಗೆ ಜೀವನ ದುಸ್ತರ. ನೀವು ಹೇಳಿದಾಗೆ ಕುಟುಂಬದಲ್ಲೂ ಅಷ್ಟೇ. ಎಷ್ಟೋ ಕುಟುಂಬಗಳು ಹಾಳಾಗೋದಕ್ಕೆ ಏನು ಕಾರಣ? ಅನುಮಾನ. ಹಾಗಾಗಿ ಕೃಷ್ಣ ಹೇಳಿದ್ದು ಸಂಶಯಾತ್ಮ ವಿನಶ್ಯತಿ. ನೋಡಿ, ಒಂದೇನಂದ್ರೆ, ನೀವು ಯಾವಾಗ ಮನಸ್ಸನ್ನು ಪ್ರಿಪೇರ್ ಮಾಡ್ತೀರಿ ನೋಡಿ. ದೇಹ ಹೇಗೆ ಅಂದರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ 4 ವರ್ಷಗಳ ಹಿಂದೆ ಈ ದೇಹದ ತೂಕ 58 kg, ಬಹಳ ಸಣ್ಣ. ಈ ಬೆಳಗ್ಗೆ ಹೊತ್ತು ಜಾಗಿಂಗ್, ವಾಕಿಂಗ್ಗೆ ಅಂತ ಒಂದು ಪ್ಯಾಂಟ್ ತಗೊಳಕ್ಕೆ ಹೋದಾಗ ನನ್ನ ಜೊತೆ ನಮ್ಮ ಸಾಧಕರು ಬಂದರು. ನಮ್ಮ ಸೊಂಟದ ಸುತ್ತಳತೆ ನೋಡಿ ಪ್ಯಾಂಟ್ ಸಿಗ್ತಾನೆ ಇಲ್ಲ, ಅಷ್ಟು ಸಣ್ಣ. ಅವತ್ತು ನಿರ್ಧಾರ ಮಾಡೋದು, ಪ್ರತಿದಿನ ಅನ್ಕೊಳ್ಳೋಕೆ ಶುರು ಮಾಡಿದ್ವು, ಇಲ್ಲ ನಾನು ನನ್ನ ದೇಹದ ತೂಕ 65 kg ಆಗ್ತದೆ, 65 kg ಆಗಬೇಕು. ಅದೇ ಊಟ, ಅದೇ ತಿಂಡಿ, ಅದೇ ನಿದ್ದೆ ಇರೋದು, ಅದೇನು ವ್ಯತ್ಯಾಸವಾಗಿಲ್ಲ. ತೂಕ ಜಾಸ್ತಿ ಆಗಬೇಕು ಅಂತ ಹೇಳಿ ಪ್ರತಿದಿನ ಏನು ನಾನು ಪಿಜ್ಜಾ ತಿನ್ನೋದು ಅಥವಾ ಇನ್ಯಾವುದೋ ಜಂಕ್ ಫ್ರೂಟ್ ತಿನ್ನೋದು ಮಾಡಲ್ಲ. ಸಹಜವಾಗಿ ಅವತ್ತಿಂದ ಏನಿದೆ ಅದೇ ಇದೆ. ಆದರೆ ನಾನು ಮೈಂಡಿಗೆ ಹೇಳೋಕ್ಕೆ ಶುರು ಮಾಡಿದೆ, ಅದೇ ಪ್ರೋಸೆಸ್ನಲ್ಲಿ ಮೈಂಡಿಗೆ ಹೇಳೋಕ್ಕೆ ಶುರು ಮಾಡಿದೆ. ಇವತ್ತು ನನ್ನ ದೇಹದ ತೂಕ 66 kg. ನೀವು ನಿಮ್ಮ ಮನಸ್ಸಿಗೆ ಹೇಗೆ ತರಬೇತಿ ಕೊಡ್ತೀರೋ, ಏನು ಹೇಳ್ತೀರೋ, ಈಗ UPSC ಯಾವುದೇ ಎಕ್ಸಾಮ್ಗಾಗಲಿ, ನೀವು ಮನಸ್ಸಿಗೆ ನಾನು ಈ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಅದಕ್ಕೆ ಫಿಕ್ಸ್ ಮಾಡಿದ್ರೆ, ಆ ಸಾಫ್ಟ್ವೇರ್ನ ಸರಿಯಾಗಿ ಇನ್ಸ್ಟಾಲ್ ಮಾಡಿದ್ರೆ, ಮನಸ್ಸು
ಪ್ರಿಪೇರ್ ಆಗೋಕ್ಕೆ ಶುರುವಾಗ್ತದೆ, ದೇಹ ಅದಕ್ಕೆ ಸ್ಪಂದಿಸೋಕ್ಕೆ ಶುರುವಾಗ್ತದೆ. ಇಷ್ಟು ಗಂಟೆ ನೀನು ಓದಲೇಬೇಕು, ಇದನ್ನು ಹೀಗೆ ಗ್ರಹಿಸಬೇಕು, ಇದಕ್ಕೆ ಹೀಗೆ ಪ್ರಿಪೇರ್ ಆಗಬೇಕು. ಮನಸ್ಸು ತನಗೆ ತಾನೇ ಪ್ರಿಪೇರ್ ಆಗ್ತದೆ. ಯಾವಾಗ ಪ್ರಿಪೇರ್ ಆಗ್ತದೆ, ನಿಮ್ಮ ಗುರಿ ಏನಿದೆ, UPSC ಪಾಸ್ ಆಗೇ ಆಗ್ತೀರಿ, SLCಲಿ ಡಿಸ್ಟಿಂಕ್ಷನ್ ಬಂದೇ ಬರ್ತೀರಿ. ಇದು ಕಷ್ಟಪಡಬೇಕಾದದ್ದಿಲ್ಲ. ನಾವು ಎಲ್ಲನೂ ಹೀಗೆ ಅನ್ಕೊಂಡ್ಬಿಟ್ಟಿದ್ದೀವಿ. ಹಣ ಮಾಡೋಕ್ಕೆ ಕಷ್ಟಪಡಬೇಕು, ಜೀವನ ಮಾಡೋಕ್ಕೆ ಕಷ್ಟಪಡಬೇಕು, ಓದೋದಕ್ಕೂ ಕಷ್ಟಪಡಬೇಕು, ಹೆಂಡತಿ ಮಕ್ಕಳು ನಿಭಾಯಿಸೋಕೆ ಕಷ್ಟಪಡಬೇಕು. ನೀವು ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೀವೇ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀರಿ ಜೀವನಕ್ಕೆ ಕಷ್ಟ. ಜೀವನ ಅಂದರೆ ಏನು? ಕಷ್ಟ. ನೀವು ಯಾರನ್ನಾದ್ರೂ ಕೇಳಿ ಜೀವನ ಅಂದರೆ ಏನು? ಜೀವನ ಅಂದರೆ ಕಷ್ಟ. ಇನ್ನೊಬ್ಬರನ್ನ ಕೇಳಿ ಜೀವನ ಅಂದ್ರೆ ಏನು? ಹೋರಾಟ ಅಂತ. ನೀವು ನಮ್ಮನ್ನು ಕೇಳಿ ಜೀವನ ಅಂದ್ರೆ ಏನು? ಆನಂದ ಅಂತೀವಿ. ಜೀವನ ಅಂದ್ರೇನು? ಜ್ಞಾನ ಅಂತೀವಿ. ಜೀವನ ಅಂದ್ರೇನು? ಪ್ರೀತಿ ಅಂತೀವಿ. ಅರ್ಥ ಆಯ್ತಾ? ನೀವು ಜೀವನವನ್ನು ಒಂದು ಮುಖ ನೋಡ್ತಾ ಇದ್ದೀರಿ, ನಾವು ಜೀವನವನ್ನು 10 ಮುಖ ನೋಡ್ತಾ ಇದ್ದೀವಿ. ನಾವು ಕೇವಲ ಹೋರಾಟ ಅಂತ ಹೇಳಲ್ಲ. ಸಣ್ಣದಾಗಿರ್ಬೋದು ಹೋರಾಟವೇ ಜೀವನ ಅಲ್ಲ. ಜೀವನ ಅಂದರೆ ಪ್ರೀತಿ, ಜೀವನ ಅಂದರೆ ಆನಂದ, ಜೀವನ ಅಂದರೆ ಉತ್ಸಾಹ. ಹೀಗೆ ಅನ್ಕೊಳ್ಳೋಕೆ ಶುರು ಮಾಡಿ ನೀವು ಫಸ್ಟು. ಅದೇ ಬದಲಾಗ್ತದೆ ಜೀವನ. ನೀವು ದಿನನಿತ್ಯ ನೋಡಿದ್ರೆ, ಈಗ ನಿಮ್ಮನ್ನೇ ಎಕ್ಸಾಂಪಲ್ಗೆ ಯಾರನ್ನಾದ್ರೂ ಕೇಳಿದ್ರೆ ಹೇಗಿದ್ದೀರಿ ಅಂದ್ರೆ ಏನು ಹೇಳ್ತೀರಿ? ಅಯ್ಯೋ ರಾಮ ಅಂತ ಶುರು ಮಾಡೋದೇ ಅಲ್ಲಿಂದ. ಅವರು ನೀವು ಯಾವಾಗಲಾದ್ರೂ ನನಗೆ ಫೋನ್ ಮಾಡಿ, ಯಾವಾಗ ಬೇಕಾದ್ರೂ ನನಗೆ ಸಿಕ್ಕಿ, ನಾನು ಫಸ್ಟ್ ಹೇಳೋದೆ ಹೇಗಿದ್ದೀರಿ ಅಂದರೆ ಅದ್ಭುತವಾಗಿದ್ದೀನಿ ಅಂತ. ಅಯ್ಯೋ ಯಾಕಪ್ಪ ಕೇಳ್ತೀಯ, ಎಷ್ಟು ತೊಂದರೆ ಇದೆ ಗೊತ್ತಾ, ಹೆಂಗಾಗೋಯ್ತು ಗೊತ್ತಾ, ಅದಾಗೋಯ್ತು, ಈ ಕತೆ ಇಲ್ಲ. ನಮ್ದು ಆ ಕಥೆನೇ ಇಲ್ಲ. ನೀವು ಇವತ್ತಲ್ಲ, ನಮ್ಮ ಹಿಂದಿನಿಂದ ಎಲ್ಲ ವಾಲಂಟಿಯರ್ಸ್ನ ಕೇಳಿ, ಗುರುಗಳನ್ನು ಫಸ್ಟ್ ಕೇಳಿದ್ರೆ, ಗುರುಗಳೇ ಹೇಗಿದ್ದೀರಿ ಅಂದರೆ ನಾವು ಫಸ್ಟ್ ಹೇಳೋದೆ ಅದ್ಭುತವಾಗಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಈ 2 ಶಬ್ದ ಬಿಟ್ಟು ಅಯ್ಯೋ ಅನ್ನೋ ಶಬ್ದ ಇಲ್ಲವೇ ಇಲ್ಲ ನಮ್ಮ ಇದರಲ್ಲಿ. ಯಾಕೆಂದರೆ ಜೀವನ ಅಂದರೆ ನಾವು ಯಾವುದೋ ಒಂದು ದಿಕ್ಕಲ್ಲಿ ನೋಡಲ್ಲ. ನಾವು ಏನಾಗ್ಬಿಡ್ತದೆ, ನೀವು ಮನೆ ಅಂದ ತಕ್ಷಣ ಏನನ್ನ ಮನೆ ಅಂತೀರಿ ನೀವು? ಗೋಡೆ ನೋಡ್ಬಿಟ್ಟು ಮನೆ ಅಂತಾರ? ಒಂದು ರೂಮ್ ನೋಡ್ಬಿಟ್ಟು ಮನೆ ಅಂತಾರ? ಅಥವಾ ಬಚ್ಚಲ ಮನೆ ನೋಡ್ಬಿಟ್ಟು ಮನೆ ಅಂತಾರ? ಅಥವಾ ಯಾವುದೋ ಒಂದು ಕಂಬನ ನೋಡ್ಬಿಟ್ಟು ಮನೆ ಅಂತ ಹೇಳ್ತಾರ? ಮನೆ ಅಂದರೆ ಬಾಗಿಲು, ಕಾಂಪೌಂಡು, ಗೋಡೆ, ರೂಮು, ಇಷ್ಟೆಲ್ಲದರ ಜೊತೆಗೆ ಅಲ್ಲೊಂದು 4 ಜನ ವಾಸ ಮಾಡೋ ವ್ಯಕ್ತಿ, ಇಷ್ಟೆಲ್ಲ ಇದ್ದರೆ ಮನೆ. ಅದು ಇಲ್ಲದೆ ಇದ್ದರೆ ಅದೊಂದು ಬಿಲ್ಡಿಂಗ್, ಇಲ್ಲದೆ ಇದ್ದರೆ ಪಾಳು ಬಿದ್ದ ಮನೆ. ಒಂದು ಸುಂದರವಾದ ಮನೆ, ಒಂದು ನಿಜವಾದ ಮನೆ ಅಂತ ಹೇಳಿದ್ರೆ ಎಲ್ಲವೂ ಇರಬೇಕು. ಈಗ ಮನುಷ್ಯ ಅಂದ ತಕ್ಷಣ ಕೈ ತೋರಿಸ್ಬಿಟ್ಟು ಮನುಷ್ಯ ಅಂತಾರ, ತಲೆ ತೋರಿಸ್ಬಿಟ್ಟು ಮನುಷ್ಯ ಅಂತಾರ, ಕಾಲು ತೋರಿಸ್ಬಿಟ್ಟು ಮನುಷ್ಯ ಅಂತಾರೆ. ಮನುಷ್ಯ ಅಂದ್ರೇನು? ಎಲ್ಲವೂ ಇರಬೇಕು ಅಲ್ವಾ? ಹಾಗೆ ಮನೆ ಅಂದರೆ, ಹಾಗೆ ಜೀವನ ಅಂದ್ರೇನು? ಹೋರಾಟ ಅಲ್ಲ. ಜೀವನ ಅಂದರೆ ಎಲ್ಲವೂ. ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಸ್ನೇಹ ಇದೆ, ಅಲ್ಲಿ ವಿಶ್ವಾಸ ಇದೆ, ಅಲ್ಲಿ ಧೈರ್ಯ ಇದೆ, ಅಲ್ಲಿ ಹಣ ಇದೆ, ಅಲ್ಲಿ ಸಂಬಂಧಗಳಿದೆ, ಎಲ್ಲವೂ ಸೇರಿದ್ದು ಜೀವನ. ಇವೇನು ಒಂದು ಭಾಗ ಇಲ್ಲದೆ ಇದ್ರೂ ಅದು ಜೀವನ ಅಲ್ಲ. ಮನೆಯೆಲ್ಲ ಚೆನ್ನಾಗಿದೆ, ಬಚ್ಚಲ ಮನೆಯೇ ಇಲ್ಲದೆ ಹೋದರೆ ಅಲ್ಲಿ ಜೀವನ ಮಾಡೋಕ್ಕೆ ಹೇಗೆ ಸಾಧ್ಯ? ಕಷ್ಟ ಆಗ್ತದೆ, ಎಲ್ಗೋ ಹೋಗ್ಬೇಕಾಗ್ತದೆ. ಅಡುಗೆ ಮನೆಯೇ ಇಲ್ಲದೆ ಇದ್ರೆ ಅದನ್ನು ಮನೆ ಅನ್ನೋಕ್ಕಾಗಲ್ಲ. ಪ್ರತಿನಿತ್ಯ ಹೋಟೆಲ್ಗೆ ಹೋಗೋಕ್ಕಾಗಲ್ಲ. ಹಾಗೆ ಜೀವನ ಅಂದರೆ ಯಾವುದೋ ಒಂದಲ್ಲ, ಹಿಡಿಯಾದದ್ದು ಜೀವನ. ಇದನ್ನು ಹೇಳೋದೇ ಅಧ್ಯಾತ್ಮ. ಯಾವುದೋ ಒಂದು ವಿಧಾನದಲ್ಲಿ ನೋಡಬೇಡ. ಅಧ್ಯಾತ್ಮ ಅಂದರೆ ನಿನ್ನ ಜೀವನದ ಪಾಠ ಕಲಿಸುವಂಥ ಒಂದು ಮಾರ್ಗ. ಜೀವನ ಅಂದರೆ ಎಲ್ಲವೂ ಒಳಗೊಂಡದ್ದು ಜೀವನ, ಯಾವುದೋ ಒಂದು ಜೀವನ ಅಲ್ಲ. ಇದನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ 100% ಅವನ ಗುರಿ ತಲುಪಲಿಕ್ಕೆ ಅವನಿಗೆ ದಾರಿ ಸಿಗ್ತಾ ಹೋಗ್ತದೆ. ನೀವು ಒಂದನ್ನು ಹಿಡ್ಕೊಂಡಾಗ ಕಷ್ಟ. ಮತ್ತು ಒಂದರಲ್ಲಿ ಯಶಸ್ವಿ ಆದ ಮಾತ್ರ ಅದು ಯಶಸ್ಸು ಕೂಡ ಅಲ್ಲ, ಸಾಧ್ಯನೇ ಇಲ್ಲ. ಯಾರನ್ನಾದ್ರೂ ಕೇಳಿ ಯಶಸ್ಸು ಅಂದ್ರೆ ಏನು ಅಂತ. ಹಾಗೆ ಏನು ಯಶಸ್ಸು? ಹಣ ಸಿಕ್ಕಿದ ತಕ್ಷಣ ಯಶಸ್ಸು ಅಂತ ಹೇಳ್ತೀರಾ? ಎಷ್ಟೋ ಜನ ಹಣ ಇದ್ದವ್ರು ಇವತ್ತು ಒದ್ದಾಡ್ತಾ ಇರೋರು ನೋಡ್ತಾ ಇದ್ದೀವಿ. ಯಶಸ್ಸು ಅಂದರೆ ಆತ್ಮತೃಪ್ತಿ ಅಂತ ನನ್ನ ಪ್ರಕಾರ. ಏನಿದೆಯೋ ಇಲ್ವೋ, ನೀವು ಸಂತೋಷವಾಗಿದ್ದೀರಾ, ಆತ್ಮತೃಪ್ತಿಯಿಂದ ಇದ್ದೀರಾ, ಅದು ನಿಜವಾದ ಯಶಸ್ಸು. ಹಣ ಮಾಡಿರಲೇಬೇಕು ಅಂತಿಲ್ಲ, ಏನಿಲ್ಲ. ಆದರೆ ಹಣ ಬೇಕು. ನಾವು ಅದ್ರ ವಿರೋಧ ಅಂತೂ ಖಂಡಿತ ಅಲ್ಲ. ಹಾಗೆ ಅನ್ಕೊಂಡ್ಬಿಡ್ಬೇಡಿ ದಯವಿಟ್ಟು. ಎಲ್ಲ ಬಿಟ್ಬಿಡಿ, ದಾನ ಮಾಡ್ಬಿಡಿ, 100% ಇಲ್ಲ. ನಾವು ಹೇಳೋದು ನಮ್ಮ ಸಾಧಕರಿಗೆ ಹೇಳ್ತೀವಿ, ಸಮೃದ್ಧಿಯಾದ ಜೀವನ ಮಾಡಬೇಕು. ಇದು ಕೊರತೆ ಇದಿಲ್ಲ ಅನ್ನೋ ಸ್ಥಿತಿ ಬರಬಾರ್ದು. ಸಮೃದ್ಧವಾಗಿರಬೇಕು. ಎಲ್ಲವೂ ಸಮೃದ್ಧ ಇದ್ದಾಗಲೇ ನೋಡಿ, ಮನುಷ್ಯನಾಗಿ ಹುಟ್ಟಿರೋದು ಎಲ್ಲವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ನಾವು. ನಾನು ಅದು ಬೇಡ ಮಾಡಲ್ಲ, ಇದನ್ನು ಮಾಡಲ್ಲ ಅಂದರೆ ಮತ್ತೆ ಇನ್ನೊಂದು ಜನ್ಮ. ನಾವು ಹೇಳ್ತೀವಿ, ನಾವು ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ. ಭಾರತದಲ್ಲಿ ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ. ಅಂದರೆ ಮನುಷ್ಯನಾಗಿ ಹುಟ್ಟಿದ್ದೆ ಏನೋ ಕರ್ಮ ನಾವು ಮಾಡಿದ್ದೀವಿ, ಅದನ್ನು ಕಳ್ಕೊಳಕ್ಕೆ ಬಂದಿದ್ದೀವಿ. ನಾನೇನೋ ಕರ್ಮ ಮಾಡಿದ್ದೀನಿ, ಈಗ ಅದನ್ನು ಕಳ್ಕೊಳಕ್ಕೆ ಬಂದು ಈ ಸಾಧನ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ನಾನು ಇದನ್ನು ಮಾಡಲ್ಲ ಅಂತ ಕೂತ್ರೆ ಮತ್ತೆ ಇನ್ನೊಂದು ಜನ್ಮ ಎತ್ತಬೇಕು ಅನ್ನೋದು ನಮ್ಮ ಸಿದ್ಧಾಂತ, ನಮ್ಮ ಒಂದು ನಂಬಿಕೆ. ಅದಿದೆಯೋ ಇಲ್ವೋ ಅದು ಬೇರೆ ವಿಷಯ. ಆದರೆ ನಮ್ಮ ನಂಬಿಕೆ
ಒಳ್ಳೇದು ಮಾಡಿದ್ದಕ್ಕೆ ಒಳ್ಳೇದಾಗಿದೆ, ಕೆಟ್ಟದ್ದು ಮಾಡಿದ್ದಕ್ಕೆ ಕೆಟ್ಟದ್ದಾಗಿದೆ, ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೀನಿ, ಈ ಜನ್ಮದಲ್ಲಿ ಅದನ್ನು ತೀರ್ಸಕ್ಕೆ ಬಂದಿದ್ದೀನಿ. ಹಾಗಾಗಿ ತೀರ್ಸಕ್ಕೆ ಬಂದ ಮೇಲೆ ನಾನು ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಕೆಟ್ಟದ್ದು, ಇದು ಒಳ್ಳೇದು, ಈ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡು ನೀನು ಮತ್ತೆ ಬಂಧನಕ್ಕೆ ಸಿಗಾಕೊಂಡ್ರೆ, ಆ ಅನ್ವಾಂಟೆಡ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದನ್ನು ತೀರ್ಸಕ್ಕೆ ಇನ್ನೊಂದು ಜನ್ಮ ಮತ್ತೆ ಹುಟ್ಟಬೇಕಾಗ್ತದೆ. ಹಾಗಾಗಿ ನಿನ್ನ ಜೀವನವನ್ನು ಸಮೃದ್ಧಿಗೊಳಿಸ್ಕೊ, ಎಲ್ಲ ದಿಕ್ಕಿನಲ್ಲೂ ಬೆಳಿ. ಸಾಯಬೇಕಾದ್ರೆ ಕೊನೆಯಲ್ಲಿ ನಾನು ಇದನ್ನೇನೋ ಮಾಡಬೇಕಾಗಿತ್ತು ಅಂತ ಕೊರಗಬೇಡ. ಸಾಯಬೇಕಾದ್ರೆ ನನ್ನ ಜೀವನ ಸಾರ್ಥಕ ಆಯಿತು, ಅಥವಾ ಇನ್ಯಾರಿಗೋ ಮೋಸ ಮಾಡದೆ ಅಂತನೂ ಕೊನೆಗಳಿಗೆನಲ್ಲಿ ಅಯ್ಯೋಯ್ಯೋ ನನ್ನ ಜೀವನ ಈ ಥರ ಬದುಕ್ಬಿಟ್ನಲ್ಲ ಅಂತ ಅನಿಸ್ಬಾರ್ದು ನಮಗೆ. ಸಾಯಬೇಕಾದ್ರೆ ಡೆತ್ ಬೆಡ್ ಮೇಲೆ ನಮಗನ್ನಿಸ್ಬೇಕು ನನ್ನ ಜೀವನ ಅದ್ಭುತ. ಈ ಕ್ಷಣಕ್ಕೆ ನಂಗೆ ಸಾವು ಬಂದರೂ ಯೋಚನೆ ಇಲ್ಲದೆ ಸಾವೇ ಬಾ, ನಾನು ಸಿದ್ಧನಿದ್ದೀನಿ, ನನ್ನ ಜೀವನ ಸಾರ್ಥಕವಾಗಿದೆ, ಇನ್ನು ಬದುಕಿ ನಾನು ಮಾಡಬೇಕಾದದ್ದೇನೂ ಇಲ್ಲ, ಇನ್ನು ಇದ್ದು ನಾನು ಮಾಡುವಂಥದ್ದೇನಿಲ್ಲ, ಎಲ್ಲವನ್ನು ಮಾಡಿ ಆಯಿತು, ಎಲ್ಲವನ್ನು ಅನುಭವಿಸಾಯಿತು, ಇನ್ನು ನಾನು ಸಿದ್ಧನಿದ್ದೇನೆ ಬಾ ಅನ್ನೋ ರೀತಿಯಲ್ಲಿ ಇರಬೇಕು ನಮ್ಮ ಜೀವನ. ಹಾಗೆ ಬದುಕಬೇಕು ಅಂತ. ಈ ರಿಗ್ರೆಟ್ಸ್ಗಳು, ವಿಷಾದಗಳು ಏನೂ ಇರಬಾರ್ದು. ಯಾವುದೋ ಆಸೆಗಳು, ಅದು ಅಂದರೆ ಮೆಮೊರೀಸ್ ಇರಬೇಕು, ಈ ಡ್ರೀಮ್ಸ್ ಇರಬಾರ್ದು. ಸಾಯೋ ಟೈಮಲ್ಲಿ ಇರಬಾರ್ದು. ಫುಲ್ಫಿಲ್ ಮಾಡ್ಕೊಳ್ಳಿ ಈಗಲೇ ಅಂತ. ಹಣ ಮಾಡಬೇಕಾ ಮಾಡಿ, ಮದುವೆ ಆಗಬೇಕಾ ಆಗಿ, ಎಲ್ಲದರ ನಡುವೆ ಒಂಚೂರು ಅಧ್ಯಾತ್ಮದಲ್ಲೂ ಇರಿ, ಆಗ ಫುಲ್ಫಿಲ್ನೆಸ್ ಬರ್ತದೆ. ಅಧ್ಯಾತ್ಮ ಇಲ್ಲದೇ ಇದ್ರೆ ಏನಾಗ್ತದೆ, ನೀವು 1,000 ಕೋಟಿ ಮಾಡಿದರೆ 10 ವರ್ಷ ಆದಮೇಲೆ ಅನ್ನಿಸ್ತದೆ ಇನ್ನೊಂದು 1,000 ಕೋಟಿ ಮಾಡಬೇಕು ಅಂತ. ಸಾಯ್ಬೇಕಾದ್ರೂ ಅನ್ನಿಸ್ತದೆ ಅಯ್ಯೋಯ್ಯೋ ನಾನು ಆ ವ್ಯಕ್ತಿ ಥರ ಬದುಕಲಿಕ್ಕೆ ಆಗಲಿಲ್ವಲ್ಲ, ಇನ್ನೊಂದು 5,000 ಕೋಟಿ ಮಾಡಿ ಸಾಯ್ಬೇಕಾಗಿತ್ತು ಅಂತ ಡೆತ್ ಬೆಡ್ ಮೇಲೆ ವಯಸ್ಸಾದ ಮೇಲೂ ಅನ್ಸಕ್ಕೆ ಶುರುವಾಗ್ತದೆ. ಹಾಗೆ ಅಧ್ಯಾತ್ಮವನ್ನು ಜೊತೆಗಿಟ್ಕೊಳ್ಳಿ, ಏನು ಸಿಕ್ಕಿದ್ರು ಅದರಲ್ಲಿ ತೃಪ್ತಿಯನ್ನು ಕಾಣ್ತೀರಿ. ನೋಡಿ, ನನ್ನ ಜೀವನ, ನನ್ನ ವೈಯಕ್ತಿಕವಾಗಿ ಹೇಳಿದ್ರಿ, ನನ್ನ ಜೀವನ ಅದ್ಭುತ. ಬೇರೆಯವ್ರಿಗೆ ಏನೋ ಕೊರತೆ ಕಾಣಿಸ್ಬೋದು, ಅದು ಅವ್ರ ಕೊರತೆ. ಆದರೆ ನಮ್ಮ ಜೀವನ, ನಮ್ಮ ಬದುಕು ಅದ್ಭುತವಾಗಿದೆ, ಯಾವ ಕೊರತೆಗಳು ಇಲ್ಲ. ಆದರೆ ಮಾಡಬೇಕು ಇಷ್ಟೇನಾಗಾದರೆ ಹೇಗೆ ಕೂತಿರ್ತೀರ? ಇಲ್ಲ, ಮಾಡಬೇಕಾದದ್ದು ಬೇಕಾದಷ್ಟಿದೆ, ಅದು ಆಗ್ತಾ ಹೋಗ್ತದೆ, ಮಾಡ್ತಾ ಹೋಗೋಣ. ದೊಡ್ಡ ಕನಸಿದೆ ಜನಾಂಗಕ್ಕೆ ಇನ್ನೂ ಏನಾದರೂ ಮಾಡಬೇಕು ಅಂತ, ಆದರೆ ಕೊರಗಿದೆಯಾ? ಕೊರಗಿಲ್ಲ. ಈ ಮ್ಯಾನೇಜ್ಮೆಂಟ್ ಥಿಯರಿ ಎಲ್ಲ ಬಂದಮೇಲೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಮಾತಾಡ್ತಾರೆ. ನೋಡಿ, ಅದು ಒಂದು ಸಣ್ಣ ಭಾಗ, ಅದೇ ಎಲ್ಲವೂ ಅಲ್ಲ. ಆದರೆ ನಿಮ್ಮ ಮನಸ್ಥಿತಿಯನ್ನು ಹೇಗೆ ಇಟ್ಕೋಬೇಕು, ಬರೀ ಬೇಕು ಅನ್ನೋದ್ರಲ್ಲಿ ಮಾತ್ರ ಅಲ್ಲ, ಇರೋದ್ರಲ್ಲೂ ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕಲ್ವ, ಅದನ್ನು ಅನುಭವಿಸಬೇಕಾದ್ರೆ. ಈಗ ಏನಿದೆಯೋ ಒಂದೊತ್ತು ಊಟನೇ ನಿಮಗೆ ಅನುಭವಿಸೋಕ್ಕಾಗಲ್ಲ ಅಂದರೆ 3 ಹೊತ್ತು ಊಟಿನ ಬಗ್ಗೆ ಏನು ಮ್ಯಾನಿಫೆಸ್ಟ್ ಮಾಡ್ತೀರಿ ನೀವು? ಎಸ್, ಅದೂ ಬೇಕು, ಇದು ಬೇಕು, ಇದು ಸಾಧಿಸಬೇಕು ಅನ್ನೋಂಥ ಮ್ಯಾನಿಫೆಸ್ಟೇಷನ್ ಏನಿದೆ ಅದೂ ಬೇಕು. ದ ಸೇಮ್ ಟೈಮ್ ಈಗಿರುವ ನಮ್ಮ ಜೀವನವನ್ನು ಉತ್ತಮವಾಗಿ ಅನುಭವಿಸುವುದನ್ನು ನಾವು ಕಲಿಬೇಕು. ಮನೋಶಕ್ತಿಯ ಉದ್ದೇಶ ಕೇವಲ ಬೇಕು ಬೇಕು ಅನ್ನೋದರಲ್ಲೇ ಕಳೆಯುವುದಲ್ಲ, ಇರುವುದನ್ನು ಹೇಗೆ ಚೆನ್ನಾಗಿ ನಾವು ಅನುಭವಿಸಲಿಕ್ಕೆ ನಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕು. ನಾನು ಅದಕ್ಕೆ ಹೇಳಿದೆ, ನಾವು ಬರೀ ಹಣ ಮಾಡೋದನ್ನು ಹೇಳ್ಕೊಡಲ್ಲ, ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟರ್ ಅಲ್ಲ, ಮನಿ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲ ಇದು. ಇದು ನಿಮ್ಮ ಜೀವನವನ್ನು ಹಿಡಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ, ನಿಮ್ಮ ದಿನಚರಿ ಹೇಗಿರಬೇಕು, ನಿಮ್ಮ ಮನಸ್ಥಿತಿ ಹೇಗಿರಬೇಕು, ನಿಮ್ಮ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕಾದ್ರೆ ಏನೇನು ಮುಖ್ಯವಾದ ಅಂಶಗಳು ಬೇಕು. ಇಲ್ಲದೆ ಇರೋದನ್ನು ಏನು ಹೇಳುವಂಥದ್ದೇನಿಲ್ಲ, ಭಗವಂತ ಎಲ್ಲವನ್ನೂ ಎಲ್ರಿಗೂ ಕೊಟ್ಟಿದ್ದಾನೆ. ಆದರೆ ಅದನ್ನು ನೆನಪಿಸುವ, ಎಚ್ಚರಿಸುವ, ಸ್ಪಷ್ಟಪಡಿಸುವ ಕೋರ್ಸ್ ಮನೋಶಕ್ತಿ. ವಾವ್, ಇದು ಯಾವಾಗಿದೆ ಕೋರ್ಸ್? ಇದು ಬೆಂಗಳೂರಿನಲ್ಲಿ ಅಕ್ಟೋಬರ್ 12ನೇ ತಾರೀಕು ಟೌನ್ ಹಾಲ್ ಅನ್ನುವಂಥ ಜಾಗದಲ್ಲಿ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಕೋರ್ಸ್ ನಡೀತಾ ಇದೆ. ನನಗನ್ಸೋದು ಯಾರ್ಯಾರು ಯಾವುದೋ ಒಂದು ಸಾಧನೆಯಲ್ಲ, ಜೀವನವನ್ನು ಹಲವಾರು ದೃಷ್ಟಿಕೋನದಿಂದ ಗುರಿಯನ್ನು ಮುಟ್ಟಬೇಕು ಅಂತ ಯಾರಿದ್ದೀರಿ, ಭಾಗಿಯಾಗಿ ಖಂಡಿತ ಅದು ನಿಮಗೊಂದು ಕೀಲಿಕೈ ಆಗ್ತದೆ. ನಮ್ಮ ಉದ್ದೇಶ ಏನು, ಪ್ರತಿ ಸರಿ ನಮ್ಮನ್ನು ಫಾಲೋ ಮಾಡಲಿ, ನಮ್ಮನ್ನೇ ಅನುಸರಿಸಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನು ಅಂದರೆ ಒಂದ್ಸರಿ ಅಟೆಂಡ್ ಆದರೆ ಅವ್ರಿಗೊಂದು ಕೀಲಿಕೈ ಕೊಟ್ಬಿಡ್ಬೇಕು, ಒಂದು ಟೂಲ್ ಕೊಟ್ಬಿಡ್ಬೇಕು. ಇನ್ನು ಅವರು ಅದನ್ನು ಜೀವನದಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು, ಆ ಮಾರ್ಗವನ್ನು ಪೂರ್ಣವಾಗಿ ಹೇಳಿಕೊಡುವಂಥ ಪ್ರಯತ್ನ. ಯಾರಿಗೆ ಸೂಕ್ಷ್ಮಮತಿಗಳಿದೆ ಬೇಕಾದಷ್ಟಾಯ್ತು ಅವರಿಗೆ, ನಾವು ಅಲ್ಲಿ ಕೊಡುವಂಥ ವಿಷಯ ಬೇಕಾದಷ್ಟಾಗ್ತದೆ. ಈ ಕೆಲವರು ಕೇಳ್ತಾರೆ, ನೋಡಿ ಗುರುಗಳೇ, ನೀವು ಹೇಳೋದು ಯಾರೋ ಬಹಳ ಬುದ್ಧಿವಂತರಿಗೆ, ಓದೋರ್ಗೆ ಅರ್ಥ ಆಗ್ಬೋದು, ನಾನೇನು ಓದಿಲ್ಲ, 5ನೇ ಕ್ಲಾಸ್ 6ನೇ ಕ್ಲಾಸ್ ಅಥವಾ 8ನೇ ಕ್ಲಾಸು ಹಿಂಗಿದ್ದೀನಿ ನಾನು, ಅಥವಾ ಶಾಲೆಗೆ ಹೋಗಿಲ್ಲ, ನಂಗೆ ನೀವು ಹೇಳೋ ವಿಚಾರ ಅರ್ಥ ಆಗಲ್ಲ, ಅಥವಾ ಯಶಸ್ಸಿಗೆ ಶಿಕ್ಷಣ ಬೇಕೇ ಬೇಕು ಅನ್ನೋರ್ಗೇನು ಹೇಳ್ತೀರಿ? ಅವಶ್ಯಕತೆ ಇಲ್ಲ. ನಾವು ಸರಳವಾದಂತಹ ಸಹಜವಾದಂಥ ಭಾಷೆನಲ್ಲಿ ಹೇಳುವಂಥದ್ದು. ಯಾರಿಗೂ ಓದ್ಲಿಕ್ಕೆ ಬರಲ್ಲ, ಬರೆಯೋಕ್ಕೆ ಬರದೇ ಇದ್ರೂ ಅಡ್ಡಿ ಇಲ್ಲ, ಬಂದರೆ ಇನ್ನೂ ಉತ್ತಮವಾದದ್ದು. ಆದರೆ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ತಾರೆ, ಗ್ರಹಿಸ್ತಾರೆ, ಗ್ರಹಿಕಾ ಶಕ್ತಿ ಇದ್ದರೆ ಸಾಕು, ಅವರೆಲ್ಲರೂ ಭಾಗವಹಿಸಬಹುದು. ನಾವು ಹಾಗಾಗಿ ಹೇಳ್ತೀವಿ, ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಬೇಕು ಈ
ಮನೋಶಕ್ತಿಗೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಯಾವ ಗುರಿಯನ್ನು ಹೇಗೆ ಇಟ್ಕೋಬೇಕು ಅನ್ನೋದೇ ನಮಗೆ ಅರ್ಥವಾಗ್ತಿರ್ಲಿಲ್ಲ, ನಮಗೆ ಹೇಳೋರಿರಲಿಲ್ಲ, ತಿಳುವಳಿಕೆ ಹೇಳೋರಿರಲಿಲ್ಲ. ಹಾಗಾಗಿ ನನಗೆ ಅನ್ಸೋದು ವಿಶೇಷವಾಗಿ ವಿದ್ಯಾರ್ಥಿಗಳು, ಎಲ್ಲ ರೀತಿಯ ವಿದ್ಯಾರ್ಥಿಗಳು, ಮತ್ತು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಮನೆಯಲ್ಲಿ ಆ ಪಾಸಿಟಿವ್ನೆಸ್ ಇರಲ್ಲ. ಈಗ ನಾವು ವರ್ಕ್ಶಾಪ್ನಲ್ಲಿ ಹೀಗೆ ಮನಸ್ಥಿತಿ ಇಟ್ಕೊಳ್ಳಿ, ಹೀಗೆ ಮಾಡಿ, ಗುರಿ ನಿರ್ಣಯ ಈ ರೀತಿಯಾಗಿ ಮಾಡಿ, ಹೀಗೆ ಗುರಿ ನಿರ್ಣಯವನ್ನು ಮಾಡಿದರೆ ಹೀಗೆ ನೀವು ತಲುಪಲಿಕ್ಕೆ ಆಗ್ತದೆ. ಎಲ್ಲೂ ಹೇಳ್ತೀವಿ, ಮನೆಗೆ ಹೋದರೆ ಅವ್ರು ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಕಂಡಿದ್ದೀನಿ ನಿನ್ನನ್ನು, ಏನು ನಿರ್ಣಯ ಅಂತೆ, ಏನೋ ದೊಡ್ಡ ಗುರಿ ಅಂತೆ, ಅದೆಲ್ಲ ಆಗದೇ ಇರೋ ಕೆಲಸ, ಸುಮ್ಮನೆ ತೆಪ್ಪಗಿರು ಅಂತ. ಹಾಗಾಗಿ ನಾ ಹೇಳ್ತೀನಿ, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ತಂದೆ ತಾಯಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಪ್ರತಿಯೊಬ್ಬರು, ಯಾವುದೇ ಉದ್ದಿಮೆ ಇರಲಿ, ಯಾವುದೇ ವ್ಯವಹಾರದಲ್ಲಿರಲಿ, ವಿಶೇಷವಾಗಿ ತಂದೆ ತಾಯಿ ಇರಲಿ, ವಿಶೇಷವಾಗಿ ಅದರ ಜೊತೆಗೆ ಶಿಕ್ಷಕರು, ಇವರು ಎಲ್ರಿಗೂ ಕೂಡ ಅನುಕೂಲಕರವಾದದ್ದು ಮತ್ತು ಒಂದು ಒಳ್ಳೆಯ ಜ್ಞಾನ ಸಿಗುವಂತಹ, ಮಾರ್ಗದರ್ಶನ ಸಿಗುವಂತಹ ಒಂದು ಕಾರ್ಯಾಗಾರ ಈ ಮನೋಶಕ್ತಿ ಕಾರ್ಯಾಗಾರ. ಆದರೆ ವಯಸ್ಸಿನ ಅಂತರ ಏನಾದ್ರು ಇದೆಯಾ? ಅಂದರೆ ಒಂದು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಉದ್ದೇಶದಿಂದಾಗಿ 14 ವರ್ಷ ಮೇಲ್ಪಟ್ಟವರಾದರೆ, ಯಾಕೆಂದರೆ ಕುತ್ಕೋಬೇಕು ಜೊತೆಗೆ, ಮತ್ತು ನಾವು ಹೇಳೋದನ್ನು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಿಂದ 14 ವರ್ಷ ಮೇಲ್ಪಟ್ಟ ಯಾರು ಬೇಕಾದರೂ ಈ ಕಾರ್ಯಾಗಾರಕ್ಕೆ ಭಾಗವಹಿಸಬಹುದು. ಮ್ಯಾಕ್ಸಿಮಮ್ ಏಜ್ ಏನು ಲಿಮಿಟ್ ಇಲ್ಲ? ಇಲ್ಲ, ಅದೇನಿಲ್ಲ. 14 ವರ್ಷ ಮೇಲ್ಪಟ್ಟು ಯಾವುದೇ ವಯಸ್ಸಿನವರು ಭಾಗವಹಿಸಬಹುದು. ನಾವು ಕೇಳಿದ್ದೀವಿ, ಲೀಲಾ ಪ್ಯಾಲೇಸ್ ಇರ್ಬೋದು, ಬಹುಶಃ ಹೋಟೆಲ್, ಅವರು 60ನೇ ವಯಸ್ಸಿನಲ್ಲಿ ಅದನ್ನು ಶುರು ಮಾಡಿದ್ದಂತೆ. ಹಾಗಾಗಿ ಯಾವುದೇ ವಯಸ್ಸಿನ ಲಿಮಿಟ್, ಅಂದರೆ ಅರ್ಥ ಮಾಡ್ಕೊಳ್ಳೋ ಉದ್ದೇಶದಿಂದ 14 ವರ್ಷದ ಮೇಲ್ಪಟ್ಟು ಸಾಧಿಸಬೇಕು, ಜೀವನವನ್ನು ಇನ್ನೂ ಉತ್ತಮ ಮಾಡ್ಕೋಬೇಕು. ನೋಡ್ರಿ, ಇವತ್ತು ಹೇಗೆ ಬದುಕ್ತಾ ಇದ್ದೀವಿ, ನಾಳೆ ನಮ್ಮ ಜೀವನ ಹಾಗಿರಬಾರ್ದು ಅಂತ ನಾ ಹೇಳೋದು. ನಾಳೆ ಇನ್ನೂ ಉತ್ತಮವಾಗಬೇಕು, ಮುಂದಿನ ವರ್ಷ ಇನ್ನೂ ಉತ್ತಮವಾಗಬೇಕು. ನಾವು ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಜೀವನ ಅದ್ಭುತ ಅಂತ ಅನಿಸ್ಬೇಕು ನಮಗೆ. ಹಾಗೆ ಅದ್ಭುತ ಮಾಡ್ಕೋಬೇಕು ಅಂತ ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೂ ಮುಕ್ತ ಅವಕಾಶ. ದಯವಿಟ್ಟು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಂತ. ಆಮೇಲೆ ಇನ್ನೂ ಕೆಲವರು ಪ್ರಶ್ನೆ ಕೇಳಬಹುದು ನಿಮಗೆ, ಈ ಕೋರ್ಸ್ಗಳು ಅಥವಾ ಈ ತರಬೇತಿಗಳು ಇವುಗಳನ್ನು ಅಟೆಂಡ್ ಆಗದಿರೋರು ಯಾರು ನೆಮ್ಮದಿಯಾಗಿ ಸುಖವಾಗಿ ಬದುಕಿಲ್ವಾ ಅಂತ ಪ್ರಶ್ನೆ ಕೇಳ್ಬೋದು. ಬದುಕಿದ್ದಾರೆ, ಅವರು ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ತಿಳುವಳಿಕೆಯಿಂದ ಬದುಕಿರಬಹುದು. ನಾ ಹೇಳದ್ನಲ್ಲ, ಇವತ್ತಿದ್ದ ಹಾಗೆ ನಾಳೆ ನಮ್ಮದು ಜೀವನ ಇರಬಾರ್ದು ಅಂತ. ಹಾಗೆ ಇಲ್ಲೂ ಸಿಗಬಹುದು ಅಂತ, ನಿಮಗೆ ಬೇರೆ ಕಡೆನೂ ಸಿಕ್ಕಿರಬಹುದು, ಅಥವಾ ನಿಮ್ಮ ತಂದೆ ತಾಯಿಯಿಂದನೂ ಸಿಕ್ಕಿರಬಹುದು. ಆದರೆ ಇನ್ನೂ ಹೆಚ್ಚು ಜ್ಞಾನ ಅನ್ನೋದು ನೋಡಿ ಸಾಗರ. ನಾವೇನು ಹೇಳ್ತೀವಿ ನಮಗಿಂತ ಹೇಳೋರು ಇರ್ತಾರೆ, ಅಥವಾ ನಮಗಿಂತ ಕಡಿಮೆ ಹೇಳೋರು ಇರ್ತಾರೆ. ಬೇರೆ ಬೇರೆ ಥರದ ವಿಧಾನಗಳಿದೆ. ಹಾಗಾಗಿ ನಿಮಗೆ ಇನ್ನೂ ಜ್ಞಾನವನ್ನು ಪಡಿಬೇಕು ಅಂತಿದ್ರೆ, ಇನ್ನೂ ಹೆಚ್ಚು ತಿಳಿಬೇಕು ಅಂತಿದ್ರೆ, ಜೀವನದ ಬಗ್ಗೆ, ಉದ್ದೇಶದ ಬಗ್ಗೆ, ಗುರಿಯ ಬಗ್ಗೆ, ಇದು ಒಂದು ಸಹಾಯ ಆಗಬಹುದು. ಇದೇ ಪರ್ಮನೆಂಟ್, ಇದೇ ಅಲ್ಟಿಮೇಟ್ ನಾವು ಹೇಳೋದೇ ಇಲ್ಲ. ಇದು ನಿಮಗೆ ಸಹಾಯವಾಗಬಹುದು. ಒಟ್ಟು ಮನುಷ್ಯನ ಬದುಕು ಅಥವಾ ಮನುಷ್ಯನ ಸಂತೋಷ, ಆತ್ಮಸಂತೋಷ, ಆರ್ಥಿಕ ಸಂತೋಷ, ಕೌಟುಂಬಿಕ ಸಂತೋಷ ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಸ್ಸೇ ಮೂಲೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ. ಮನಸ್ಸೇ ಎಲ್ಲದಕ್ಕೂ ಕಾರಣ. ನೀವು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹೇಳಿದ್ನಲ್ಲ, ಮನಸ್ಥಿತಿ ಚೆನ್ನಾಗಿದ್ದರೆ ಮನಸ್ಥಿತಿ ಚೆನ್ನಾಗಾಗ್ತದೆ. ಮನೆಯ ಸ್ಥಿತಿ ಚೆನ್ನಾಗಾಗಬೇಕಾದ್ರೆ ಮನದ ಸ್ಥಿತಿ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಮಡದಿನೂ ಚೆನ್ನಾಗಾಗ್ತದೆ. ಮನ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತದೆ, ಮನೆ ಚೆನ್ನಾಗಿದ್ರೆ ಮಡದಿ ಚೆನ್ನಾಗಿರ್ತದೆ. ಹಾಗಾಗಿ ಎಲ್ಲರೂ ಭಾಗವಹಿಸಿ ಅಂತ. ಆಮೇಲೆ ಈಗ ಯಾರೋ ಒಬ್ಬರಿಗೆ, ಮನೆಯ ಯಾರೋ ಒಬ್ಬರಿಗೆ ಮನಸ್ಥಿತಿ ಚೆನ್ನಾಗಿದೆ, ಸಕಾರಾತ್ಮಕವಾಗಿದೆ ಅಂತ ಇಟ್ಕೊಳ್ಳೋಣ, ಅದು ಪಸರಿಸುತ್ತಾ ಇಡೀ ಕುಟುಂಬದಲ್ಲೂ ನಕಾರಾತ್ಮಕವಾಗಿದ್ದಾಗ ಯಾರೋ ಒಬ್ಬರದ್ದು ಚೆನ್ನಾಗಿದ್ರೆ ಅದು ಪಸರಿಸ್ತಾ ಹೋಗುತ್ತದು, ಅವ್ರಿಗದು ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ನಮ್ಮ ಸಾಧಕರು ಹೇಳ್ತಾರೆ, ನಮ್ಮ ಶಕ್ತಿಕ್ರಿಯೆ ಅಂತ ಇನ್ನೊಂದು ಅಡ್ವಾನ್ಸ್ಡ್ ಕೋರ್ಸ್ ಇದೆ. ಒಂದೊಂದು ಯಾರಿಗೆ ಅಂದರೆ ಕೆಲವರಿಗೆ 10 mg ಮಾತ್ರ ಸಾಕು ಗುಣ ಆಗಲಿಕ್ಕೆ, ಕೆಲವರಿಗೆ 50 mg ಬೇಕು, ಕೆಲವರಿಗೆ ಇನ್ಸುಲಿನೇ ಬೇಕು, ಹೈ ಡೋಸ್ ಬೇಕಾಗ್ತದೆ. ಎಲ್ಲರೂ ಮನಸ್ಥಿತಿಗಳು ಬೇರೆ ಬೇರೆ ಇರೋದ್ರಿಂದ, ದೇಹಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಇದೇ ಅಲ್ಟಿಮೇಟ್ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಸಾಧಕರು ಹೇಳ್ತಾರೆ, ಗುರುಗಳ, ನಮ್ಮ ಮನೆಯಲ್ಲಿ ಈ ಕ್ರಿಯೆ, ಈ ಧ್ಯಾನ ಮಾಡೋದಕ್ಕೆ ಮುಂಚೆ ಇದ್ದದ್ದಕ್ಕೂ ನನ್ನ ಹೆಂಡತಿ ನನ್ನ ಮಾತು ಕೇಳ್ತಿರ್ಲಿಲ್ಲ, ಕೇಳೋಕ್ಕೆ ಶುರುವಾಗಿದೆ. ನಾವು ಮೊದಲೇ ಹೇಳಿದಾಗೆ ಇದಕ್ಕೆ ನೂರಾರು ಉದಾಹರಣೆ ಕೊಡ್ಬೋದು. ಅದು ಹೆಸರು ಹೇಳಿದ್ರೆ ಸರಿ ಹೋಗಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ನಿಮಗೆ ನೂರಾರು ಉದಾಹರಣೆಗಳು. ಮನೆಯಲ್ಲಿ ಎಂತೆಂತಹ ಕೆಟ್ಟ ಸ್ಥಿತಿಗಳಿತ್ತು, ಒಬ್ಬ ಸಾಧಕ ಅವರು ಮನೆಯೆಲ್ಲ ಶುರು ಮಾಡಿದ್ದಕ್ಕೆ, ಆ ಕ್ರಿಯೆಯನ್ನು ಶುರು ಮಾಡಿದ್ದಕ್ಕೆ ಇಡೀ ಮನೆ ಬದಲಾಗಿದೆ, ಪಾಸಿಟಿವ್ನೆಸ್ ಬಂದಿದೆ. ನೋಡಿ, ದೇವಸ್ಥಾನಕ್ಕೆ ಹೋದ ತಕ್ಷಣ ಹೇಗೆ ಪಾಸಿಟಿವ್ ಆಗ್ತದೆ, ಸುತ್ತಮುತ್ತಲು ಇದ್ದವರು ಹೇಗೆ, ನೀವು ಆ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದ ಹಾಗೇನೆ ನಿಮಗೊಂದು ಪಾಸಿಟಿವ್, ಆ ಹೂವಿನ, ವಾತಾವರಣದ, ಗಂಧದ ಪರಿಮಳ ಮತ್ತು ಅಲ್ಲಿ ಜನಗಳ ಪಾಸಿಟಿವ್ ಮೈಂಡ್ ಸೆಟ್ಟಿಂದಾಗಿ ಇಡೀ ವಾತಾವರಣ ಹೇಗೆ ಚೇಂಜ್ ಆಗ್ತದೋ, ನಿಮ್ಮ ಮನೆಯಲ್ಲಿ ಒಬ್ಬ ಸಾಧಕ ಆದರೆ
ಇಡೀ ಮನೆಯಲ್ಲಿ ಆಟೋಮೆಟಿಕಲಿ ಪಾಸಿಟಿವ್ನೆಸ್ ಬರ್ತದೆ. ಹೇಗೆ ಮನೆಯಲ್ಲಿ ಒಬ್ಬ ರೋಗಿ ಇದ್ದರೆ, ದೀರ್ಘಕಾಲ ಒಬ್ಬ ರೋಗಿ ಇದ್ದರೆ ನೋಡಿ, ಮನೆಗೆ ಒಳಗೆ ಎಂಟ್ರಿ ಆಗ್ತಾ ಇದ್ದಾಗೆ ಮನೆಗೆ ಬನ್ನ ಆಸ್ಪತ್ರೆಗೆ ಬನ್ನ ಅಂತ ಶುರು ಆಗ್ತದೆ. ಯಾಕೆಂದರೆ ಮೆಡಿಸಿನ್ ಸ್ಮೆಲ್, ಆ ವಾತಾವರಣ ಮತ್ತು ಆ ಶುಶ್ರೂಷೆ ಮಾಡಿ 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 ಮನೆಯವರ ಮನಸ್ಥಿತಿ ಎಲ್ಲವೂ ರೋಗಿಷ್ಠರ ರೀತಿ ಆಗ್ತದೆ. ಇದು ಶಬ್ದ ಸರಿಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಮನಸ್ಥಿತಿ ಆಗಿಬಿಡ್ತದೆ. ಅದೇ ರೀತಿಯಾಗಿ ಒಬ್ಬ ಆರೋಗ್ಯವಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರತಿನಿತ್ಯ ವ್ಯಾಯಾಮಕ್ಕೆ ಹೊರಡಕ್ಕೆ ಶುರು ಮಾಡಲಿ, ಇಡೀ ಮನೆಯವರು ಅಟ್ಲೀಸ್ಟ್ 4 ಗಂಟೆಗೆ ಎದ್ದರೆ ಇವರು 5 ಗಂಟೆಗೆ ಆದರೂ ಹೇಳಕ್ಕೆ ಶುರು ಆಗ್ತದೆ. ಇಡೀ ಮನೆಯ ವಾತಾವರಣ ಪಾಸಿಟಿವ್ ಆಗೋಕ್ಕೆ ಶುರುವಾಗ್ತದೆ. ಯಾರೋ ಒಬ್ಬರು ಧನಾತ್ಮಕವಾಗಿ ಇಚ್ಛಾಶಕ್ತಿ ಉಳ್ಳವರಿದ್ದರೆ ಇಡೀ ಮನೆಯವರ 100% ಮನಸ್ಥಿತಿ ಬದಲಾಗ್ತದೆ. ಸೊ ಹಾಗಾಗಿ ಒಂದು ಎಕ್ಸಾಂಪಲ್ ಕೂಡ ಸೆಟ್ ಮಾಡೋಕ್ಕೆ ಸಾಧ್ಯ ಇದೆ. ಖಂಡಿತ ಸಾಧ್ಯ ಇದು. ಸೊ ಇಟ್ಸ್ ಎ ಪ್ಯೂರ್ ಸ್ಕಿಲ್. ಎಸ್, ಯೋಗ ಅಂದರೂ ಅದೇ. ಯೋಗ ಅಂದ್ರೆ ಏನು? ಕರ್ಮಸು ಕೌಶಲಂ. ನಿರಂತರವಾಗಿ ಸ್ಕಿಲ್ಲನ್ನು ಸಾಧಿಸೋದೇನಿದೆ ಅದೇ ಯೋಗ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಯೋಗ ಅಂದ್ರೇನು? ಕರ್ಮಸು ಕೌಶಲಂ. ನಿರಂತರ ನಿನ್ನ ನೈಪುಣ್ಯತೆಯನ್ನು ಗಳಿಸ್ತಾ ಹೋಗೋದೇ ಯೋಗ, ಕೂತ್ಕೊಳ್ಳೋದಲ್ಲ ಅಂತ. ಗುರುಗಳು ನೋಡಿ, ಈಗ ಬದುಕು ಬದಲಾಯಿಸ್ಕೋಬೇಕು, ನಾವು ಅಂದ್ಕೊಂಡಿದ್ದಾಗಬೇಕು, ನೀವು ಹೇಳ್ತಿರಲ್ಲ ಮನೋಶಕ್ತಿ ಅಂತ ಹೇಳಿ, ಅನೇಕರು ಕೆಲವು ಸಿಂಬಲ್ಗಳನ್ನು ತಂದು ಇಟ್ಕೋತಾರೆ ಮನೆಯಲ್ಲಿ. ಅವ್ರ ಕಾರಲ್ಲಿ ಇಟ್ಕೋತಾರೆ, ಆಫೀಸ್ಗಳಲ್ಲಿ ಇಟ್ಕೋತಾರೆ, ಕೆಲವು ಪ್ರತಿಮೆಗಳಾಗ್ಬೋದು, ಕೆಲವು ಫೋಟೋಗಳಾಗ್ಬೋದು, ಕೆಲವು ವಸ್ತುಗಳನ್ನಾಗ್ಬೋದು ಇಟ್ಕೋತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನೋಡಿ, ಇದನ್ನು ನಾನು ಒಂದ್ಸರಿ ಯೋಚನೆ ಮಾಡ್ತಾ ಇದ್ದೆ. ಆ ಟ್ರಿಗರ್ ಆಯಿತು ಅಂತ ಹೇಳಿದ್ನಲ್ಲ 2020ನಲ್ಲಿ. ಇದನ್ನು ಯೋಚನೆ ಮಾಡ್ತಾ ನನಗೊಂದ್ಸರಿ ಅನಿಸ್ತು, ಎಲ್ಲರೂ ರುದ್ರಾಕ್ಷಿ ಹಾಕ್ಕೊಂಡ್ರೆ ಪಾಸಿಟಿವ್ ಅಂತಾರೆ. ಎಸ್, ನಾನು ಸ್ಫಟಿಕ ಹಾಕ್ತೀನಿ, ರುದ್ರಾಕ್ಷಿ ಹಾಕ್ತೀನಿ, ಅದ್ರ ವಿರೋಧಿ ಅಲ್ಲ. ನಾನು ಈಗ ಹೇಳಿದ ತಕ್ಷಣ ಅದ್ರ ವಿರೋಧಿ ಅಂತ ಭಾವಿಸಬಾರ್ದು ಯಾರು. ಆದರೆ ರುದ್ರಾಕ್ಷಿ ಬೆಳೆಯೋದು ಎಲ್ಲಿ? ನೇಪಾಳದಲ್ಲಿ ರುದ್ರಾಕ್ಷಿ ಮರದಲ್ಲಿ, ನೇಪಾಳ ಮೂಲ ಅದರದ್ದು ರುದ್ರಾಕ್ಷಿದು. ರುದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದಾಗಿ ನನಗೆ ಒಳ್ಳೇದಾಗ್ತದೆ, ನನಗೆ ಪಾಸಿಟಿವ್ನೆಸ್ ಬರ್ತದೆ ಅಂತ ಆಗೋದಿದ್ರೆ ನೇಪಾಳದ ಸ್ಥಿತಿ ಯಾಕೆ ಹೀಗಿದೆ? ನನಗೆ ನಾನೇ ಪ್ರಶ್ನೆ ಕೇಳ್ಕೊಂಡದ್ದು. ಇದು ನಾನು ಬೇರೆಯವ್ರಿಗಲ್ಲ. ಕೆಲವರು ಹಿಮಾಲಯನ್ ಸಾಲ್ಟ್ ನಾನು ನೋಡಿದ್ದೀನಿ, ಇತ್ತೀಚೆಗಂತೂ ಅದೊಂದು ಟ್ರೆಂಡ್ ಕೂಡ ಆಗಿದೆ. ಹಿಮಾಲಯನ್ ಸಾಲ್ಟ್ ಅಂತ ಬರ್ತದೆ, ಅದರದ್ದು ಪಿರಮಿಡ್ ಥರ ಕಲ್ ಥರ ಎಲ್ಲ ಮಾಡಿ ಅದರೊಳಗೆ ಲೈಟ್ ಹಾಕಿ ಮನೇಲಿ ಇಡ್ತಾರೆ. ಅದನ್ನ ಇಟ್ಟರೆ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರೂ ಹೋಗ್ಬಿಡ್ತದಂತೆ, ಪಾಸಿಟಿವ್ ಬರ್ತದೆ ಅಂತ. ಎಸ್, ಅದು ನಾನು ಬಳಸಿದ್ದೀನಿ. ಅದನ್ನ ಇಟ್ಟರೆ ಮನೆಯಲ್ಲಿ ಒಂದು ಸ್ಮೆಲ್ ಕೂಡ ಚೇಂಜ್ ಆದದ್ದಿದೆ. ನಾನು ರೂಮ್ನಲ್ಲಿ ಇಟ್ಟು ನೋಡಿದ್ದೀನಿ. ಮತ್ತು ಅಡುಗೆಗೆ ನಾವೀಗ ಪಿಂಕ್ ಸಾಲ್ಟನ್ನೇ ಬಳಸ್ತೀವಿ. ಹಾಗಾಗಿ ಬಹಳ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಮಿನರಲ್ಸ್ ಯಥೇಚ್ಛವಾಗಿದೆ. ಆ ದೃಷ್ಟಿಯಿಂದ ಒಳ್ಳೆಯದು. ಆದರೆ ಅದು ಇಡೋದರಿಂದನೇ ಪಾಸಿಟಿವ್ ಆಗ್ತದೆ, ಒಳ್ಳೇದಾಗ್ತದೆ, ಎಲ್ಲವನ್ನು ಆಕರ್ಷಿಸ್ತೀವಿ ಅಂತ ಆಗೋದಿದ್ದಿದ್ರೆ ಪಿಂಕ್ ಸಾಲ್ಟ್ ಸಿಗೋದೆಲ್ಲಿ? ಹಿಮಾಲಯನ್ ಸಾಲ್ಟ್ ಸಿಗೋದೆಲ್ಲಿ? ಹಿಮಾಲಯದಲ್ಲಿ, ಪಾಕಿಸ್ತಾನದಲ್ಲಿ. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ಅದರ ಮೂಲ ಸ್ಥಾನ ಇರೋದು ಪಾಕಿಸ್ತಾನವೇ ಸಪ್ಲೈ ಮಾಡ್ತಾ ಇರುವಂಥದ್ದು ಹಿಮಾಲಯನ್ ಪಿಂಕ್ ಸಾಲ್ಟನ್ನು. ಆದರೆ ಪಾಕಿಸ್ತಾನದ ಸ್ಥಿತಿ ಯಾಕೆ ಹೀಗಿದೆ? ರುದ್ರಾಕ್ಷಿ ಸಿಗುವಂತಹ ನೇಪಾಳದ ಸ್ಥಿತಿ ಯಾಕಿದೆ? ಸಾಲಿಗ್ರಾಮ ಸಿಗುವಂತಹ ಗಂಡಕಿ ನದಿನಲ್ಲಿ ಸಾಲಿಗ್ರಾಮ ಸಿಗುವಂಥದ್ದು ನೇಪಾಳದಲ್ಲೇ ಸಿಗುವಂಥದ್ದು ಯಾಕೆ ಹೀಗಿದೆ? ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡದ್ದು. ಹಾಗೆ ಹಾಕ್ಕೊಂಡಾಗ ನನಗನ್ಸಿದ್ದು, ಎಸ್, ರುದ್ರಾಕ್ಷಿ ಹಾಕೋದ್ರಿಂದ ಒಳ್ಳೇದಾಗ್ತದೆ. ಯಾವಾಗ? ನಿನ್ನಲ್ಲಿ ಒಳ್ಳೇದು ಇದ್ದಾಗ, ನಿನ್ನಲ್ಲಿ ಆ ಪಾಸಿಟಿವ್ನೆಸ್ ಇದ್ದಾಗ ಅದು ಬೋನಸ್ ಆಗಿ ಕೆಲಸ ಮಾಡ್ತದೆ. ಹಿಮಾಲಯನ್ ಸಾಲ್ಟ್ ಮನೆಯಲ್ಲಿ ಒಳ್ಳೇದು ಮಾಡ್ತದೆ ಯಾವಾಗ? ನಿನ್ನಲ್ಲಿ ಆ ಧನಾತ್ಮಕ ಅಂಶಗಳಿದ್ದಾಗ. ಹಾಗಾಗಿ ಮೊದಲು ಬದಲಾಯಿಸ್ಕೋಬೇಕಾದದ್ದು ಏನನ್ನ? ನಿನ್ನ ಮನಸ್ಥಿತಿ ಬದಲಾಯಿಸ್ಕೊಳ್ಳದೆ ಈ ವಸ್ತುಗಳು ಇಟ್ಕೊಳ್ಳೋದ್ರಿಂದ ಒಳ್ಳೇದಾಗ್ತದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತ ನನಗನ್ನಿಸ್ತು. ಅದು ಆಗ್ತದೆ ಯಾವಾಗ? ನಿನ್ನ ಮನಸ್ಥಿತಿ ಬದಲಾಯಿಸ್ಕೊಂಡಾಗ ಅವುಗಳು ನಿನಗೆ ಬೋನಸ್ ಆಗಿ ಕೆಲಸ ಮಾಡ್ತದೆ ಬಿಟ್ಟು ಅದರಿಂದನೇ ನಿನಗೆ ಕೆಲಸ ಆಗ್ತದೆ, ಅದರಿಂದನೇ ನನಗೆ ಒಳ್ಳೇದಾಗ್ತದೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತು. ನೋಡಿ, ನಾನು 10 ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿದ್ದೀನಿ. ಜ್ಯೋತಿಷ್ಯ ಸುಳ್ಳಲ್ಲ. ಜ್ಯೋತಿಷ್ಯ ಅದ್ಭುತವಾದ ಸೈನ್ಸ್. ನಾವು ಊಹೆ ಮಾಡ್ಲಿಕ್ಕೆ ಇಲ್ಲದೇ ಇರೋದನ್ನು ನಾವು ಜ್ಯೋತಿಷ್ಯ ಕೊಟ್ಟಿದೆ. ಆದರೆ ಜ್ಯೋತಿಷ್ಯಗಳು ಮಾರ್ಗ ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಹೀಗೆ ಮಾಡಿಬಿಡು ಇದು ಒಳ್ಳೇದಾಗ್ತದೆ. ಹಾಗಲ್ಲ. ಫಸ್ಟು ಆಗಬೇಕಾದದ್ದು ನಿನ್ನ ಮನಸ್ಥಿತಿ, ನಿನ್ನ ಮನೋಶಕ್ತಿಯನ್ನು ಬಲಾಢ್ಯ ಮಾಡ್ಕೋ. ಇನ್ನು ಉಳಿದದ್ದು ತನಗೆ ತಾನೇ ಬದಲಾಗ್ತಾ ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ನಿನ್ನನ್ನೇ ಹುಡ್ಕೊಂಡ್ಬರ್ತವೆ, ನೀನು ಹುಡ್ಕೊಂಡು ಹೋಗಬೇಕಾದದ್ದಿಲ್ಲ, ಅದೇ ಬರ್ತವೆ. ಈಗ ನೋಡಿ, ಕೆಲವು ಅಂಗಡಿಗಳಲ್ಲಿ ಶುಕ್ರವಾರ ಒಂದು ಮೆಣಸಿನ್ಕಾಯಿದನ್ನು ಕಟ್ತಾ ಇರ್ತಾರೆ. ಆಮೇಲೆ ಒಂದು ನಿಂಬೆಹಣ್ಣ ನೀರು ಒಳಗಡೆ ಲೋಟದಲ್ಲಿ ಮುಳುಗಿಸಿರ್ತಾರೆ, ಸಾಯಂಕಾಲ ಹೊಡಿತಾ ಇರ್ತಾರೆ, ನೆಗೆಟಿವ್ನೆಲ್ಲ ತೆಗೆದಾಕ್ಬಿಡುತ್ತೆ ಹಾಗೆ ಹೀಗೆ ಅಂತ. ನೋಡಿ, 100 ಅಂಗಡಿನಲ್ಲೂ ಇಟ್ಟು ನೋಡಿ, 100 ಅಂಗಡಿಗೂ ಒಳ್ಳೇದಾಗಬೇಕಾಗಿತ್ತು. ಹಾಗಿದ್ದಿದ್ರೆ 30 ಅಂಗಡಿಗಳಿಗೆ ಒಳ್ಳೇದಾಗ್ಬೋದು. ಯಾವುದೇ ಆದರೂ ಪರ್ಸೆಂಟೇಜ್ ಹೇಗೆ ಅಂದರೆ, ನಾ ಹೇಳದ್ನಲ್ಲ, ನಿಮ್ಮ ಮನಸ್ಥಿತಿಯು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಎಷ್ಟು ಗಟ್ಟಿ ಇದೆ, ನಿಮ್ಮ ಮನಃಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ, ಅದರ ಆಧಾರದ ಮೇಲೆ ಅದು ಸಪೋರ್ಟ್ ಮಾಡ್ತದೆ. ಅದನ್ನು ಯಾವುದನ್ನು ತೆಗೆದು ಹಾಕೋದು ಬೇಕಾಗಿಲ್ಲ. ಅದೆಲ್ಲವೂ ಆಚರಣೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಶಕ್ತಿ, ಅದು ಸರಿ ಹೋಗ್ಬೇಕು. ಅದು ಸರಿ ಹೋಗಬೇಕು.
ನಾನು ಬರೀ ನಿಮ್ಮೇನು ಇಟ್ಬಿಟ್ಟು ಬರೀ ನೆಗೆಟಿವ್ ಮಾತಾಡ್ಕೊಂಡು ನೋಡ್ತಾರೆ ಸಾಧ್ಯನೇ ಇಲ್ಲ. ನೋಡಿ, ನಮ್ಮ ಶಾಸ್ತ್ರ ಹೇಳುತ್ತವೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಿಗೆ ನಿನ್ನ ಆತ್ಮವೇ ನಿನ್ಗೆ ಸಿಗಲ್ಲ, ಇನ್ನೇನು ಸಿಗ್ತದೆ ನಿನಗೆ? ನಿನ್ನದೇ ಆತ್ಮದ ದರ್ಶನ ನಿನಗಾಗಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಅಧ್ಯಾತ್ಮ ಅನ್ನೋದು ಬಲಹೀನನಿಗಲ್ಲ, ಬಲಾಢ್ಯನಿಗೆ, ಮನಃಶಕ್ತಿ ಇದ್ದವನಿಗೆ, ಇಚ್ಛಾಶಕ್ತಿ ಇದ್ದವನಿಗೆ, ಮನಸ್ಸಿನ ಶಕ್ತಿ ಇದ್ದವನಿಗೆ. ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳಿ, ಇನ್ನು ಉಳಿದು ಸರಿ ಹೋಗ್ತದೆ. ಅದನ್ನ ಬಿಟ್ಬಿಟ್ಟು ಅದನ್ನ ಇಟ್ಟರೆ ಆಗ್ತದೆ, ನಿಂಬೆಕಾಯಿ ಕಟ್ಟು ಆಗ್ತದೆ, ನಾನು ಅದನ್ನು ತೆಗೆದು ಹಾಕಲ್ಲ. ಯಾವಾಗ ಆಗ್ತದೆ? ನಿಮ್ಮ ಮನಃಶಕ್ತಿ ಚೆನ್ನಾಗಿದ್ದಾಗ, ಇಚ್ಛಾಶಕ್ತಿ ಚೆನ್ನಾಗಿದ್ದಾಗ ಅದು ನಿಮಗೆ ಬೋನಸ್ ಆಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ ಬಿಟ್ಟು ಇದರೊಂದರಿಂದನೇ ಸಾಧ್ಯ ಇಲ್ಲ. ಅದು ನಾನು ಇದನ್ನು ಹೀಗೆ ಗ್ರಹಿಸಿದೆ, ಸುಮ್ಮನೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಒಂದು ಬೂದ್ಗುಂಬಳಕಾಯಿ ತಂದ್ಬಿಟ್ಟು ಹೊಸ ಕಾರ್ ತೊಗೊಂಡು ಚೆನ್ನಾಗಿ ಆರತಿ ಎತ್ತು ಕುಂಬಳಕಾಯಿ ಹೊಡೆದ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಗುದ್ಬಿಡೋದು. ಆಗ ನಮ್ಮ ಹಿರಿಯರು ಸರಿ ಇಲ್ಲ, ಬೂದುಗುಂಬಳ ಸರಿ ಇಲ್ಲ, ಅದು ವರ್ಕೆ ಮಾಡಲಿಲ್ಲ. ಅದ್ರ ಮೇಲೆ ಇದು ತುಂಬ ಸುಲಭ ಅಲ್ವಾ? ಗುರುಗಳೇ ಸರಿ ಇರಲಿಲ್ಲ, ಅವರು ಹೇಳಿದ್ ಸರಿ ಇದ್ದಿದ್ರೆ ನನ್ನ ಜೀವನ ಸರಿ ಇರ್ತಾ ಇತ್ತು. ಗುರುಗಳ ಮೇಲೆ ಹಾಕ್ಬಿಡೋದು, ಬೂದುಗುಂಬಳದ ಮೇಲೆ ಹಾಕ್ಬಿಡೋದು, ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡೋದು. ಅಪ್ಪ ಅಮ್ಮ ಸರಿ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿದ್ದೆ, ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡೋದು. ಇದು ಪಲಾಯನವಾದಿ ಮಾಡೋ ಕೆಲಸ. ಗುರುಗಳೇ, ಹಾಗಾದರೆ ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಪೋಷಕರ ಮನಸ್ಥಿತಿ ಹೇಗಿರಬೇಕು? ಮನಸ್ಸಿಗೆ ಸಂಬಂಧಪಟ್ಟಾಗೆ ಪೋಷಕರ ಮನಸ್ಥಿತಿ ಒಂದು ಮಗುವನ್ನು ರೂಪಿಸುವಲ್ಲಿ ಅಥವಾ ಒಬ್ಬ ತನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದರಲ್ಲಿ ಪೋಷಕರ ಮತ್ತು ಗುರುಗಳ ಮನಸ್ಥಿತಿ ಹೇಗಿರಬೇಕು? ನೋಡಿ, ಬಹಳ ಮುಖ್ಯವಾದದ್ದು ಮನೆಯಿಂದ ಶುರುವಾಗ್ತದೆ. ಇದು ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ, ಯಾವ ರೀತಿಯ ಶಬ್ದಗಳನ್ನು ಬಳಸ್ತಾ ಇದ್ದೀವಿ, ಹೇಗೆ ಹೇಳ್ತಾ ಇದ್ದೀವಿ. ನೀವು ಮಕ್ಕಳನ್ನ ಬೆಳಗ್ಗೆ ಎದ್ದೇಳಿಸ್ಬೇಕಾದ್ರೆ ಏನು ಎದ್ದೇಳಿಸ್ತೀರಿ ಅಂತ ಎದ್ದೇಳಿಸ್ತಾರ? ನಾನು ನೋಡಿದ ಹಾಗೆ 1-2 ಸರಿ ಕರೀತಾರೆ, ಮಗು ಟೈಮ್ ಆಯಿತು ಎದ್ದೇಳು ಅಂತ. ಅದಾದಮೇಲೆ ಶುರು ಮಾಡ್ತಾರೆ, ಓ ದರಿದ್ರ ನೀನು ಇನ್ನೂ ಮಲಗಿದ್ದೀಯ, ಮನೆ ಹಾಳು ಮಾಡ್ತಾ ಇದ್ದಿ, ಇನ್ನೂ ಮಲಗಿದ್ದಿ. ಈ ಶಬ್ದಗಳನ್ನೇ ಬೆಳಗ್ಗೆ ಶುರು ಮಾಡಿಬಿಡ್ತಾರೆ. ಯಾವಾಗ ಮನಸ್ಸಿಗೆ ಅದು ಹೋಯ್ತೋ ಅವನು ಏನು ಮಾಡಿದ್ರು ಅವನು ಉದ್ಧಾರ ಆಗೋಕ್ಕಾಗಲ್ಲ. ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಏನು ಇನ್ಸ್ಟಾಲ್ ಮಾಡಿಬಿಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದೆ ಬೇಡದ ಶಬ್ದಗಳನ್ನು, ಬೇಡದ ವಿಚಾರಗಳನ್ನು ಇನ್ಸ್ಟಾಲ್ ಮಾಡಿಬಿಡ್ತೀನಿ. ನಿಮ್ಗೆ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಮನೆಯಲ್ಲಿ ಮೊಬೈಲ್ ನೋಡಬೇಡ, ಟಿ ವಿ ನೋಡಬೇಡ, ಸ್ನೇಹಿತರ ಜೊತೆ ಹೋಗಬೇಡ, ಮೂವಿಗೆ ಹೋಗಬೇಡ, ಮಾಲ್ಗೆ ಹೋಗಬೇಡ, ಆಟ ಆಡ್ಲಿಕ್ಕೆ ಹೋಗಬೇಡ. ಏನು ಹೇಳಿದ್ರಿ? ಬೇಡ 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 ಬೇಡ. ನೀವು ಸುಮ್ಮನೆ ಒಂದ್ಸರಿ ನಾನು ಹೇಳಿದ್ದೆ ಹಿಂದಿನ ಒಂದು ಕಡೆ, ಒಂದು ದಿನ ಪಟ್ಟಿ ಮಾಡಿ ಮಕ್ಕಳಿಗೆ ಇದನ್ನು ಮಾಡು ಅನ್ನೋದನ್ನು ಎಷ್ಟು ಹೇಳ್ತೀರಿ, ಬೇಡ ಅನ್ನೋದನ್ನು ಎಷ್ಟು ಹೇಳ್ತೀರಿ, ನೆಗೆಟಿವ್ ಎಷ್ಟು ಹೇಳ್ತೀರಿ, ಪಾಸಿಟಿವ್ ಇದು ಮಾಡು ಅನ್ನೋದನ್ನು ಎಷ್ಟು ಹೇಳ್ತೀರಿ ಅಂತ. 10 ಒಬ್ಬರು ಹೇಳಿದ್ರು ಪೋಷಕರು, ನಾನೊಂದು 5 ಹೇಳ್ಬೋದು 100ರಲ್ಲಿ, ಇನ್ನು 95 ಬರೀ ನಾನು ಮಾಡಬೇಡ ಮಾಡಬೇಡ ಬೇಡ ಬೇಡ ಅನ್ನೋದನ್ನೇ ಹೇಳ್ತೀನಿ. ಇಂಥ ಶಬ್ದಗಳನ್ನು ಹೇಳಿ ಅವರನ್ನು ಉದ್ಧಾರ ಆಗು ಅಂದರೆ ಹೇಗೆ ಸಾಧ್ಯ? ಒಳ್ಳೆ ಪರ್ಸೆಂಟೇಜ್ ತೆಗಿ ಅಂದರೆ ಹೇಗೆ ಸಾಧ್ಯ? ಅದನ್ನು ತೆಗೆದ್ರೂ ಕೂಡ ಅದನ್ನು ಚೆನ್ನಾಗಿ ಇನ್ನೂ ಜೀವನವನ್ನು ಕಟ್ಕೊಳ್ಳೋದ್ರಲ್ಲಾದರೂ ಅವನು ವಿಫಲನಾಗ್ಬಿಡ್ತಾನೆ. ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಹೇಳೋದು, ನೀವು ಮೊದಲು ನಿಮ್ಮ ಮಗುವಿಗೆ ಆತ್ಮಸ್ಥೈರ್ಯ, ಧೈರ್ಯ, ಮನೋಶಕ್ತಿ ಬರುವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಹಾಗೆ ಬೆಳೆಸದೆ ಅವನು ಉದ್ಯೋಗ ಸಿಗ್ತಾ ಇಲ್ಲ, ದುಡಿದೋದ್ರಲ್ಲಿ ಹೆಂಡತಿ ಜೊತೆ ಸುಖವಾಗಿಲ್ಲ, ಮಕ್ಕಳು ಚೆನ್ನಾಗಿ ಬದುಕ್ತಾ ಇಲ್ಲ, ಹೀಗೆ ಯಾಕೆ ಆಗ್ತಾ ಇದೆ? ನೀವು ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿ ನಿಮಗೇ ಗೊತ್ತಿಲ್ಲದೆ ಮಕ್ಕಳಿಗೆ ತುಂಬ್ತಾ ಇದ್ದೀರಿ. ಹೀಗೆ ತುಂಬಿ ತುಂಬಿ ಜೀವನದಲ್ಲಿ ಕೊನೆಗೆ ಜಿಗುಪ್ಸೆ ಬಂದು ಸೂಸೈಡ್ ಮಾಡ್ಕೊಳ್ತಾರೆ. ಪರ್ಸೆಂಟೇಜ್ ಬರಲಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ಇಷ್ಟು ಹಣ ಇದೆ, ಆದರೆ ಇಷ್ಟು ಹಣ ಬಂದಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ನನ್ನ ಸ್ನೇಹಿತ 5 ಲಕ್ಷ ಸಂಬಳ ತಗೊಳ್ತಾ ಇದ್ದಾನೆ, ಬರೀ ನಾನು 1 ಲಕ್ಷ ತಗೊಳ್ತಾ ಇದ್ದೀನಿ, ನನ್ನ ಜೀವನ ವ್ಯರ್ಥ, ಸೂಸೈಡ್ ಮಾಡ್ಕೊಳ್ತಾರೆ. ಎಷ್ಟು ಜನ ಬೇಕು ಸೂಸೈಡ್ ಮಾಡ್ಕೊಳ್ಳೋರು? ಇದೆಲ್ಲ ಹೋಗಲಿ, ಇತ್ತೀಚೆಗೆ ಇನ್ನೊಂದು ಶುರುವಾಗಿದೆ, ಒತ್ತಡ, ಸ್ಟ್ರೆಸ್. ಅಂದರೆ ಅವರು ಚೆನ್ನಾಗಿ ಬದುಕ್ತಾ ಇದ್ದಾರೆ, ನನ್ನ ಕೈಲಾಗ್ತಾ ಇಲ್ಲ, ಕೆಲಸಗಳನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಜೀವನ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಈ ಥರ ನಿಭಾಯಿಸೋಕ್ಕಾಗದೆ ಒತ್ತಡದಿಂದ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾ ಇದೆ, ಕೂತಲೇ ಸಾಯೋ ಸ್ಥಿತಿ ಆಗ್ತಾ ಇದೆ. ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ, ಹೃದಯಾಘಾತ ಹೆಚ್ಚಾಗ್ತದೆ. ಯಾಕೆ? ಒತ್ತಡ. ಕಾರಣ ಏನು? ಮನಸ್ಸು ತಾನೇ ಅದಕ್ಕೆ. ಒತ್ತಡ ಅನ್ನೋದು ದೇಹಕ್ಕಲ್ವಲ್ಲ. ಯಾವಾಗ ಮನಸ್ಸಿಗೆ ಒತ್ತಡ ಆಗ್ತದೆ, ಪ್ರತಿ ಸೆಲ್ಸ್ಗಳು ಒತ್ತಡಕ್ಕೆ ಈಡಾಗ್ತವೆ. ಪ್ರತಿ ಸೆಲ್ಸ್ಗಳು, ಪ್ರತಿ ಜೀವಕೋಶಗಳು ಒತ್ತಡಕ್ಕೆ ಈಡಾಗಕ್ಕೆ ಶುರುವಾಗ್ತದೆ. ಆಗ ಹಾರ್ಟ್ ಅಟ್ಯಾಕು ಆಗ್ತದೆ, BP ಬರ್ತದೆ, ಶುಗರು ಬರ್ತದೆ, ಮೈಗ್ರೇನು ಬರ್ತದೆ. ಮೂಲ ಹುಡುಕೊಂಡು ಹೋಗಿ ಮತ್ತೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಯಾಕೆ ಯೋಗಿಗಳು ಚೆನ್ನಾಗಿರ್ತಾರೆ? ಯಾಕೆ ಚೆನ್ನಾಗಿರ್ತಾರೆ ಅಂದರೆ ಅವ್ರ ಮನಸ್ಸನ್ನು ನಿಭಾಯಿಸೋದು ಗೊತ್ತಿದೆ. ಕರ್ಮಸು ಕೌಶಲಂ, ಅದನ್ನು ಚೆನ್ನಾಗಿ ನಿಭಾಯಿಸೋದು ಗೊತ್ತಿದೆ. ಸಮತ್ವಂ ಯೋಗ ಉಚ್ಯತೆ, ಮನಸ್ಸನ್ನು ಸಮಾಧಾನದಿಂದ ಹೇಗೆ ಇಟ್ಕೋಬೇಕು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮಾಡಬೇಕು ಗೊತ್ತಿದೆ.
ಸಮತ್ವಂ ಯೋಗ ಉಚ್ಯತೆ. ಯೋಗಿ ಗೊತ್ತಿರೋ ಕಾರಣಕ್ಕೆ ಜೀವನ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಿ ಕಾಣಿಸ್ತಾರೆ, ಆರೋಗ್ಯವಾಗಿ ಕಾಣಿಸ್ತಾರೆ. ನೀವು ಹಾಗೆ ಇಟ್ಕೊಳ್ಳಿ, ಯಾರು ಬೇಡ ಅಂದರು. ಹಾಗೆ ಇಟ್ಕೊಳ್ಳೋದಕ್ಕಾದರೂ ಒಂದಷ್ಟು ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಿ, ಭಾಗವಹಿಸಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತ ಬದಲಾಗ್ತದೆ ಮತ್ತು ನಿಮ್ಮ ಮಕ್ಕಳ ಜೀವನವೂ ಸುಂದರವಾಗ್ತದೆ. ದಿನಚರಿ ಹೇಗಿರಬೇಕು? ಒಬ್ಬ ಸರ್ವತೋಮುಖ ಏಳಿಗೆ ಆತನ ದಿನಚರಿ ಬಗ್ಗೆ ಏನಾದ್ರು ಮಾತಾಡ್ಬೋದು ತಾವು? ಖಂಡಿತ. ನಾವು ಅದಕ್ಕೋಸ್ಕರ ಮನೋಶಕ್ತಿನಲ್ಲೂ ಕೂಡ ಒಬ್ಬ ಒಳ್ಳೆಯ ಸಾಧಕನ ದಿನಚರಿ ಹೇಗಿರಬೇಕು, ಹೇಗಿದ್ದರೆ ಒಳ್ಳೆಯದು ಅಂತ ನಾವು ವಿಶೇಷವಾಗಿ ಅಲ್ಲೂ ಕೂಡ ತಿಳಿಸ್ತೀವಿ. ಬೇಸಿಕ್ಕಾಗಿ ಹೇಳೋದಿದ್ದರೆ, ಒಂದು ಬೆಳಗ್ಗೆ ಬೇಗ ಎದ್ದೇಳಬೇಕು ಮೊದಲನೇದು. ಎಷ್ಟು ಗಂಟೆಗಾದರೂ ಆಗಲಿ, ನಾನು ಹೇಳೋದು 4 ಗಂಟೆಗೆ ಎದ್ದೇಳಿ ಅಂತ ಹೇಳಲ್ಲ. 7 ಗಂಟೆಗೆ ಆಗೋದಿದ್ರು ನಿಮ್ಮ ಆಫೀಸ್ ಅಥವಾ ನಿಮ್ಮ ಸ್ಕೂಲು 7 ಗಂಟೆಗಿದೆ ಅಂದರೆ ಅದಕ್ಕಿಂತ ಮಿನಿಮಮ್ 1 ಗಂಟೆಗೆ ಮುಂಚೆ ಎದ್ದೇಳಿ. ಯಾಕೆ? ಈಗ ಆಫೀಸ್ 8 ಗಂಟೆಗಿದೆ, ನೀವು ಎದ್ದೇಳೋದು 7:15 ಒತ್ತಡ ಎಲ್ಲಿಂದ ಶುರುವಾಯಿತು? ಹೇಳೋದ್ರಿಂದನೇ ಒತ್ತಡ ಶುರುವಾಯಿತು. ಟೈಮ್, ಅಯ್ಯೋ ಸ್ನಾನ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಆಫೀಸ್ಗೆ ಟ್ರಾಫಿಕ್ ಜಾಸ್ತಿ, ಇಲ್ಲೇ ಒತ್ತಡ ಶುರುವಾಯಿತು. ಆಫೀಸ್ ತಲುಪೋದಕ್ಕೆ 8:15, ಅಲ್ಲಿ ಆಫೀಸಿಂದ ನಿಮ್ಮ ಬಾಸಿಂದ ಒತ್ತಡ ಶುರುವಾಗ್ತದೆ, ಲೇಟಾಗಿ ಬಂದು ಇಷ್ಟು ಕೆಲಸ ಇದೆ. ನೀವು ಮೊದಲು ಶುರು ಮಾಡಬೇಕಾದದ್ದು ಬೇಗ ಎದ್ದೇಳೋದ್ರಿಂದ ನಿಮ್ಮ ಲೈಫ್ ಶುರು ಮಾಡಿ, ಬೇಗ ಮಲಗೋದ್ರಿಂದ ಆ ದಿನಚರಿಯನ್ನು ಮುಗಿಸೋದನ್ನು ಶುರು ಮಾಡಿ. ಫಸ್ಟ್ ನಿಮ್ಮ ಜೀವನಕ್ಕೆ ನೀವೇ ಒತ್ತಡ ಮಾಡ್ಕೊಂಡಿರೋದು ಯಾಕೆ ಅಂದರೆ, ನೀವು ಎದ್ದೇಳೋದ್ರಿಂದ ಏನಿದೆ, ಮಲಗುವವರೆಗಿನ ಆ ದಿನಚರಿ ಏನಿದೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ. ಅದಕ್ಕೆ ಏನು ಹೇಳ್ತಾರೆ? ಡಿಸಿಪ್ಲೀನ್ ಅಂತಾರೆ. ಡಿಸಿಪ್ಲೈನ್ ಇಲ್ಲದೆ ಇದ್ರೆ ಎಲ್ಲ ಪ್ಲೈನ್ ಥರ ಹಾರ ಹೋಗ್ತದೆ ಜೀವನ ಅಂತ, ಎಲ್ಲ ಡ್ರೀಮ್ ಲೈನರ್ ಆಗ್ಬಿಡ್ತವೆ. ಹಾಗಾಗಿ ಡಿಸಿಪ್ಲೀನ್ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ನಿಮ್ಮ ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ. ದಿನಚರಿ ತುಂಬ ಡಿಸಿಪ್ಲೀನ್ ಇರಬೇಕು, ಟೈಮ್ ಸೆನ್ಸ್ ಇರಬೇಕು. ನಮ್ಮದೊಂದು ಇದೆಯಲ್ಲ, ಭಾರತದ ಸಮಯ ಏನು ಅರ್ಧ ಗಂಟೆ ತಡಗೆ ಬರೋದು ಅಂತ. ಇದು ಆಗಬಾರ್ದು. ದಿನಚರಿ ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ನೀವೇನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಇದನ್ನು ವಿಸ್ತಾರವಾಗಿ ಯಾಕೆ ಹೀಗೆ ಲೇಟ್ ಆದರೆ ಏನಾಗ್ತದೆ, ನಿಮ್ಮ ಮೈಂಡ್ ಹೇಗೆ ಚೇಂಜ್ ಆಗ್ತದೆ ಅನ್ನೋದು ವಿವರವಾಗಿ ಪ್ರಾಕ್ಟಿಕಲಿ ನಾನು ಮನೋಶಕ್ತಿನಲ್ಲಿ ವಿಸ್ತಾರವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡಿದೆ. ಆಮೇಲೆ ಈ ಮಂತ್ರ ಜಪ ಇವುಗಳೇನಾದ್ರು ಪಾತ್ರ ಇದೆಯಾ ಜೀವನದಲ್ಲಿ? ಖಂಡಿತವಾಗಿದೆ. ನೋಡಿ, ನಾನೊಂದು 10 ವರ್ಷದಿಂದ ಈ ಮಂತ್ರಗಳ ಬಗ್ಗೆನೂ ಪ್ರಯೋಗ ಮಾಡಿದ್ದೀನಿ. ಇದನ್ನು ಯಾರು ಎಷ್ಟು ನಂಬ್ತಾರೆ ಅವ್ರವ್ರಿಗೆ ಬಿಟ್ಬಿಡ್ತೀನಿ. ನಾನು ಪ್ರಾಕ್ಟಿಕಲಿ ನಾನು ಅನುಭವಿಸಿದ್ದೀನಿ, ಸ್ವತಃ ಅನುಭವಿಸಿದ್ದೀನಿ. ತುಂಬ ಜನಕ್ಕೆ ಇದನ್ನು ಕೊಟ್ಟಿದ ಮೇಲೂ ನಾನು ಅದನ್ನು ಪ್ರಯೋಗ ಮಾಡಿದ್ದೀನಿ. ವಿಜ್ಞಾನ ಅಂದ್ರೇನು? ಪ್ರಯೋಗ ಮಾಡೋದೇ ವಿಜ್ಞಾನ. ಮಂತ್ರಗಳ ಮೇಲೂ ಮಾಡಿ, ಯಾರು ಬೇಡ ಅಂದರು. ನೋಡಿ, 2012ರಲ್ಲಿ ನನ್ನೊಬ್ಬ ಆತ್ಮೀಯರು, ಹಿಂದೆನೂ ಬಹಳ ಕಡೆ ಹೇಳಿದ್ದ ನೆನಪು ನನಗೆ, ಕೋಮದಲ್ಲಿದ್ದರು. 1 ವಾರಗಳ ಕಾಲ ಕೋಮದಲ್ಲಿದ್ದರು. ನನಗೆ ಕೊನೆಯ 2 ದಿನಗಳು ಗೊತ್ತಾಯಿತು. ಅಂದರೆ ಅವರು ಕೋಮಾದಿಂದ ಹೊರಗೆ ಬರುವ ಆ ಕೊನೆಯ 2 ದಿನದಲ್ಲಿ ನನಗೆ ಗೊತ್ತಾಯಿತು ಈ ಥರ ಕೋಮದಲ್ಲಿ ಇದ್ದಾರೆ ಮೈಸೂರಿನಲ್ಲಿ ಅಂತ. ನನಗೆ ಗೊತ್ತಾದಾಗ ನಾನು ಮಾಡಿದ್ದು ವೈಯಕ್ತಿಕವಾಗಿ ಮೃತ್ಯುಂಜಯ ಅಂತ ಒಂದು ಮಂತ್ರ ಇದೆ. ಆ ಮೃತ್ಯುಂಜಯ ಮಂತ್ರವನ್ನು ಅವರ ಹೆಸರಿನಲ್ಲಿ ಪ್ರಾರ್ಥನೆ ಜಪ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವ್ರ ಮುಂದೆ ಇಲ್ಲ, ಅವ್ರು ಇದ್ದದ್ದು ಮೈಸೂರು, ನಾನು ಇದ್ದದ್ದು ಬೆಂಗಳೂರು. ಶುರು ಮಾಡಿದೆ. ಆದರೆ ನನಗೆ ಯಾರು ಹೇಳಿದ್ರು ಅವ್ರಿಗೆ ಕೇಳಿದೆ, ನೀವು ಯಾವಾಗ ಅವ್ರನ್ನ ಭೇಟಿ ಮಾಡ್ತೀರಿ ಅಂತ. ನಾನೀಗ ಮೈಸೂರಿನಲ್ಲಿದ್ದೀನಿ, ನಾಳೆ ಬೆಳಗ್ಗೆ ವಿಸಿಟಿಂಗ್ ಅವರ್ಸ್ನಲ್ಲಿ ಅವ್ರು ಭೇಟಿ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಹೇಳಿದೆ, ನನ್ನನ್ನು ನೆನಪು ಮಾಡಿಕೊಂಡು ನಾನಿಲ್ಲಿ ಜಪ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ನೆನಪು ಮಾಡಿಕೊಂಡು, ಅಂದರೆ ಎನರ್ಜಿ ಕನೆಕ್ಟ್ ಆಗಬೇಕಲ್ಲ. ನೆನಪು ಮಾಡೋ ಅಂದರೆ ನಾನು ದೇವರು ಅಂತಲ್ಲ, ನನ್ನನ್ನು ಎನರ್ಜಿ ಕನೆಕ್ಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ನೆನಪು ಮಾಡ್ಕೊಂಡು ಅವ್ರ ಹಣೆ ಮುಟ್ಟಬಹುದಾ ಅಂತ ಕೇಳಿದೆ ನಾನು, ಯಾಕಾಗಬಾರ್ದು ಅಂತ. ನೋಡಿ, ಆಶ್ಚರ್ಯ, ನಾನಿಲ್ಲಿ ಹಿಂದಿನ ದಿನದಿಂದ ಜಪ ಮಾಡಿದ್ದೀನಿ. ಅವರು ಬೆಳಗ್ಗೆ ಹಣೆ ಮುಟ್ಟಿದ್ದಾರೆ. ಮಾರನೇ ದಿನ ಬೆಳಗ್ಗೆಗೆ ಹೋದರೆ ಅವರು ಕಣ್ಣು ತೆರೆದು ಅದುವರೆಗೆ ಗುರ್ತಿಸದೇ ಇದ್ದಂಥವ್ರು ಗುರ್ತಿಸೋಕ್ಕೆ ಶುರು ಮಾಡಿದ್ದಾರೆ. ಕೋಇನ್ಸಿಡೆಂಟ್ ಇರಬಹುದು, ನಾನು ಇದನ್ನು ಕ್ಲೈಮ್ ಮಾಡಲ್ಲ, ಆದರೆ ಇದು ಆಗಿದ್ದಂತೂ ಹೌದು. ಇನ್ನೂ ಒಂದು ಉದಾಹರಣೆ, 4 ಜನಕ್ಕೆ ಒಂದು ಲಕ್ಷ್ಮಿಯ ಬೀಜಾಕ್ಷರ ಹೊಂದಿದೆ. ತುಂಬ ಕಷ್ಟದ ಪರಿಸ್ಥಿತಿ. ಉದಾಹರಣೆಗೂ ಹೇಳ್ತೀನಿ ನಾನು. ಮಂಡ್ಯದ ಒಬ್ಬರು ಶಿಕ್ಷಕಿ ಅಶ್ವಿನಿ ಅಂತ, ಹೆಸರು ಸಹಿತನೇ ಹೇಳ್ತೀನಿ, ತೊಂದರೆ ಇಲ್ಲ. ಅವರು ಪ್ರತಿ ಸರಿ ಫೋನ್ ಮಾಡಿದಾಗಲೂ ಏನಾದರೂ ಸಮಸ್ಯೆಗಳು ಹೇಳ್ತಾನೆ ಇದ್ರು. ಇದನ್ನು ಕೇಳಿ ಒಂದು ದಿನ ಅಷ್ಟಮಿಯ ದಿನಕ್ಕೆ ನಾನು ಹೇಳಿದೆ, ನವರಾತ್ರಿ ಸಮಯದಲ್ಲಿ, ಬಹುಶಃ 2016 ಇರಬಹುದು ಇದು, ಒಂದು ಸರಿ ಬಂದು ಹೋಗಿ ಅಂತ ಹೇಳಿದೆ, ಅಷ್ಟಮಿಗೆ ಬನ್ನಿ ಅಂತ. ಅವರಿಗೆ ಆ ಲಕ್ಷ್ಮೀ ಬೀಜಾಕ್ಷರವನ್ನು ಕೊಟ್ಟೆ. ತುಂಬ ಸ್ಥಿತಿ, ಬ್ಯಾಂಕ್ನಲ್ಲಿ ಅವ್ರದ್ದು ಇಲ್ಲ, 0 ಕೆಲಸ ಹೋಗಿದೆ. ಶಿಕ್ಷಕರಾಗಿದ್ದವರು ಪ್ರೈಮರಿ ಸ್ಕೂಲ್ನಲ್ಲಿ, ಆ ಕೆಲಸನೂ ಬಿಡೋ ಸ್ಥಿತಿ ಬಂದಿದೆ, ಕೆಲಸ ಸಿಗ್ತಾ ಇಲ್ಲ. ನೋಡಿ, 6 ತಿಂಗಳಲ್ಲಿ ಅವ್ರಿಗೆ ಕೆಲಸ ಸಿಕ್ತು, ಸ್ಕೂಟಿ ತಗೊಂಡ್ರು,
1 ವರ್ಷದಲ್ಲಿ ನಾನು ಹೇಳಬೇಕಾದ್ರೆ ಒಂದು ಮಾತು ಹೇಳಿದೆ, 1-2 ಲಕ್ಷ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಇಟ್ಕೊಳ್ಳಿ, ನಿಮ್ಗೊಂದು ಧೈರ್ಯ ಬರ್ತದೆ. ನಾನು ಫಸ್ಟ್ ಕೇಳೋದೇ ಇದು, ಏನು ಮಾಡ್ತಾ ಇದ್ದೀರಿ? ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಬಂದ ತಕ್ಷಣ ಕೇಳ್ತೀನಿ, ಏನು ಕೆಲಸ ಮಾಡ್ತಾ ಇದ್ದೀರಿ, ಚೆನ್ನಾಗಿದ್ದೀರಾ, ಹಣ ಎಲ್ಲ ಎಷ್ಟು ದುಡಿಮೆ ಬರ್ತಾ ಇದು ಕೇಳ್ತೀನಿ. ಗುರುಗಳು ಬಹುಶಃ ಅವ್ರು ಕೊಡ್ಲಿ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಉದ್ದೇಶಕ್ಕಲ್ಲ, ವಸೂಲಿ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ನಾನು ಕೇಳುವಂಥದ್ದು ಅದಕ್ಕಲ್ಲ, ನಿಮ್ಮ ಜೀವನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಸಲಹೆಗೆ. ನಾವು ಇದುವರೆಗೆ ಯಾರಿಗೂ ಕೈ ಚಾಚಿಲ್ಲ, ಫಂಡ್ ಕೊಡಿ ಅಂತ ಚಾಚಿಲ್ಲ. ನಮ್ಮ ಶ್ರೀ ಉಪಾಸಕರುಗಳು ಒಂದಷ್ಟು ನಿಯಮಗಳನ್ನು ಮಾಡ್ತಾರೆ. ಗುರುಗಳನ್ನು ಭೇಟಿ ಆಗಬೇಕಾದ್ರೆ ದಕ್ಷಿಣೆ ಅದು ಇದು ಅಂತ ಮಾಡ್ತಾರೆ. ನಾವು ಅದನ್ನು ಅವ್ರು ಏನಿಟ್ರು ಎಷ್ಟಿಟ್ರು ಅದು ಯಾವತ್ತೂ ನಾವು ಲೆಕ್ಕ ಹಾಕಿ ನೋಡಿಲ್ಲ. ಯಾವ ಹಣವನ್ನು ನಾವು ಇದುವರೆಗೆ ಇಷ್ಟಿಟ್ರಿ ಹಾಗಾಗಿ ನೀವು ಹತ್ತಿರದವ್ರು, ಈ ರೀತಿಯಾಗಿ ಯಾರನ್ನೂ ನಾವು ನೋಡಿಲ್ಲ. ನೀವು ಇಷ್ಟು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಗೋಲ್ಡ್ ಚೈನ್ ಕೊಡ್ತೀನಿ ಆ ಥರದ್ದು ಒಬ್ಬ ತಾರತಮ್ಯ ನೀವು ನಮ್ಮ ಶಿಷ್ಯಂದಿರನ್ನು ನೋಡಿದ್ರೆ ಕೇಳಿದ್ರೆ ಗೊತ್ತಾಗ್ತದೆ, ಯಾರಿಗೂ ತಾರತಮ್ಯ ಮಾಡಿಲ್ಲ. ಅದಕ್ಕೊಂದು ದಕ್ಷಿಣೆ, ಒಂದು ನಿಯಮ ಅಂತಿದೆ. ಇಲ್ಲದೆ ಇದ್ರೆ ಅದನ್ನು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕಿದೆ. ಆದರೆ ಅವರು 1 ವರ್ಷದಲ್ಲಿ ಅವರ ತಂದೆ 2 ಲಕ್ಷ ಡೆಪಾಸಿಟ್ ಇಟ್ಟಿದ್ದಾರೆ. ಒಂದೇ ವರ್ಷದಲ್ಲಿ ಅವರ ಜೀವನ ಬದಲಾಗಿದೆ. ಅದಾದಮೇಲೆ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ಮನೇನೂ ಕಟ್ತಾ ಇದ್ದೀನಿ ಅಂತ. ಇದು ಅವರ ಶ್ರದ್ಧೆ. ನಾನು ಹೇಳೋದು ಈ ರೀತಿಯ ಪ್ರಯೋಗಗಳನ್ನು ನಾವು ಮಾಡಿದ್ದೀವಿ. ಆ ರೀತಿ 3-4 ಜನಕ್ಕೆ ಮಾಡಿ 3 ಜನರ ಜೀವನದಲ್ಲಿ ಅದು ಕೆಲಸ ಮಾಡಿದೆ. 9,000 ಸಂಬಳ ತಗೊಳ್ತಾ ಇದ್ದವನು ಯಾವುದೋ ಒಂದು ಸಮಸ್ಯೆಗೆ 15 ಲಕ್ಷ ಕೊಟ್ಟು ಆ ಸಮಸ್ಯೆಯಿಂದ ಹೊರಗೆ ಬಂದಿದ್ದಿದೆ. ಅವ್ರ ಸಮಸ್ಯೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರು ಹೇಳಲ್ಲ. ಅಂದರೆ ಈ ಜಪ ಮಂತ್ರಗಳಿಗೆ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ. ಆದರೆ ನಮ್ಮ ಹಿರಿಯರು ಅಥವಾ ನಮ್ಮ ಇದರಲ್ಲಿ ಮಂತ್ರಗಳು ಸುಮ್ಮನೆ ಬಂದಿಲ್ಲ, ಅದನ್ನು ಇಲ್ಲ. ಅದೆಲ್ಲವೂ ನೋಡಿ, ನಮ್ಮ ದೇಹದ ಕೆಲವು ನಾಡಿಗಳನ್ನು, ಕೆಲವು ಶಕ್ತಿ ಕೇಂದ್ರಗಳನ್ನು ಆ ಮಂತ್ರಗಳು ಪ್ರಚೋದಿಸ್ತವೆ. ಹಾಗೆ ಪ್ರಚೋದಿಸಿದಾಗ ನಿಮ್ಮ ಮೈಂಡ್ನಲ್ಲಿ ಬೇರೆಯದೇ ಸ್ಥಿತಿಯಾದಂತಹ ಮನಸ್ಸಿನ ಭಾವಸ್ಥಿತಿಯನ್ನು ಹೊಂದುತ್ತೀರಿ. ಆ ಸ್ಥಿತಿಯಲ್ಲಿ ನೀವೇನು ಅಂದ್ಕೊಳ್ತೀರಿ ಅದಾಗ್ತದೆ. ಹಾಗಾಗಿ ನಮ್ಮ ಪ್ರತಿ ಶಿಬಿರದಲ್ಲಿ ಈ ರೀತಿಯ ಬೇರೆ ಬೇರೆಯ ಹಂತಗಳನ್ನು ಕೊಡ್ತಾ ಹೋಗ್ತೀವಿ. ಈಗ ಉದಾಹರಣೆಗೆ ಶಕ್ತಿಕ್ರಿಯೆ ಆದ ನಂತರ ಕುಂಡಲಿನಿ ದೀಕ್ಷೆ ಅಂತಲೂ ಕೊಡ್ತೀವಿ. ಆ ಕುಂಡಲಿನಿ ದೀಕ್ಷೆಯಲ್ಲೂ ಕೆಲವು ಬೀಜಾಕ್ಷರಗಳನ್ನು ಕೊಟ್ಟಿದ್ದೀವಿ. ನೋಡಿ, ನಾವು ನಮ್ಗಾಯಿತು ಅನುಭವ ಅನ್ನೋ ಕಾರಣಕ್ಕೆ ಕೊಟ್ಟ ಮೇಲೆ ಸುಮ್ಮನೆ ಇರ್ತೀವಿ. ಆ ಕೊಟ್ಟವು ಮುಗೀತು, ನಮಗೂ ನಿಮಗೂ ಸಂಬಂಧ ಹಾಗಿರಲ್ಲ ನಮ್ಮದು. ನಾವು ಒಂದು ರೀತಿಯ ಅವರ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ. ದೀಕ್ಷೆ ತಗೊಂಡ್ರಿ, ಈ ಜಪವನ್ನು ಮಾಡಬೇಕಾದ್ರೆ ನಿಮಗೇನು ಬದಲಾವಣೆ ಆಯಿತು, ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸ ಆಯಿತು, ಇದನ್ನು ಆಗಾಗ ಕೇಳ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಾವು ಹೇಳಿಕೊಟ್ಟದ್ದೇ ಫೈನಲ್, ನಾವು ಹೇಳೋದ ಮೇಲೆ ಮುಗಿದೋಯ್ತು, ನೀನೇ ಸರಿ ಇಲ್ಲ, ಆ ರೀತಿಯಾಗಿ ನಾವು ಯಾವತ್ತೂ ತಗೊಳ್ಳಲ್ಲ. ನಮ್ಮಲ್ಲೂ ಇನ್ನೂ ಕೊರತೆಗಳಿರಬಹುದು, ಅದನ್ನು ಇನ್ನೂ ಉತ್ತಮ ಮಾಡ್ಕೋಬೇಕು. ನಾವು ಪ್ರತಿದಿನ ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೆ ಇದು ಸ್ಟಾಪ್. ನನ್ನ ತುಂಬ ಸರಿ ಕೇಳ್ತಾರೆ, ಗುರುಗಳೇ ನಾನು ಮಾತಾಡಿದ್ದು ಸರಿ ಹೋಯ್ತಾ ಅಂತ ನಮ್ಮ ವಾಲಂಟಿಯರ್ಸ್ ಕೇಳ್ತಾರೆ. ಅಥವಾ ನಾನು ಸಾಧನೆ ಮಾಡ್ತಾ ಇದ್ದೀನಿ ಸರಿ ಇದೆಯಾ ಅಂತ ಕೇಳ್ತಾರೆ. ನೋಡಪ್ಪ, ನಾನೇ ಆತ್ಮತೃಪ್ತಿಯನ್ನು ಹೊಂದಿಲ್ಲ. ನಾನು ಏನು ಕೆಲಸ ಮಾಡಿದ್ರೂ ಕೊರತೆ ಅನ್ನಿಸ್ತದೆ ನನಗೆ. ಇದು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು, ಇದು ಇನ್ನೂ ಉತ್ತಮ ಆಗಬೇಕಾಗಿತ್ತು ಅಂತಲೇ ನಾನು ಇನ್ನೂ ಕೊರತೆನಲ್ಲಿದ್ದೀನಿ. ಹಾಗಾಗಿ ನೀನು ಕೇಳಿದ್ರೆ ನನಗಿನ್ನೂ ಕೊರತೆನೇ ಕಾಣಿಸ್ತಾ, ಇದನ್ನು ಇನ್ನೂ ಸರಿ ಮಾಡ್ಕೋ ಅಂತ. ಹಾಗೆ ಯಾರು ಸಾಧನೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದಾಗ, ಸಾಧನೆ ಜಪಗಳನ್ನು ಮಾಡ್ತಾ ಹೋದಂತೆ ಏನಾಯಿತು ಅಂದಾಗ, ನೋಡಿ, ನನ್ನ ಪ್ರಕಾರ ಇದುವರೆಗೆ ನಾನು ವಿಚಾರಿಸಿದ್ರಲ್ಲಿ 90% ಕುಂಡಲಿನಿ ದೀಕ್ಷೆ ತಗೊಂಡವರಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬದಲಾವಣೆಗಳಾಗಿದೆ. ಉದಾಹರಣೆಗೆ ಇಲ್ಲೇ ಕುಂಬಳಗೋಡಲ್ಲಿ ಒಬ್ಬ ನಮ್ಮ ಸಾಧಕ ಇದ್ದಾನೆ, ಸೋಮಶೇಖರ್ ಅಂತ. ಆತ ಹೇಳ್ತಾ ಇದ್ದ, ಬಹುಶಃ ಹೆಸರು ಹೇಳಿದ್ರೆ ಸರಿ ಹೋಗಲ್ವೇನೋ, ಆದರೆ ಅವನು ಹೇಳ್ತಾ ಇದ್ದ, ನನ್ನ ಆಫೀಸ್ಗೆ ಹೋದರೆ ಬಹಳ ಕಿರಿಕಿರಿ, ನನ್ನ ಕೊಲೀಗ್ಸ್ಗಳೆಲ್ಲರೂ ಕೂಡ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದರು. ಆದರೆ ದೀಕ್ಷೆ ತಗೊಂಡು ಜಪ ಮಾಡಿದ ನಂತರದಲ್ಲಿ ಅವರು ಎಲ್ಲರೂ ಸ್ನೇಹ ಭಾವದಿಂದ ನನ್ನನ್ನು ನೋಡ್ತಾ ಇದ್ದಾರೆ, ವ್ಯವಹರಿಸ್ತಾ ಇದ್ದಾರೆ ಅಂತ. ಈ ರೀತಿಯ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀನಿ ಯಾವಾಗ ಈ ಮಂತ್ರಗಳನ್ನು ಯಾರ್ಯಾರೋ ಜಪ ಮಾಡ್ತಾ ಹೋಗಿದ್ದಾರೆ ಅವರಲ್ಲಿ. ಹಾಗಾಗಿ ಮಂತ್ರಕ್ಕೆ ಖಂಡಿತವಾಗಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಾಗಿ ತಗೋಬೇಕು, ಸ್ವೀಕರಿಸಬೇಕು, ಅದೊಂದು ಶಕ್ತಿ. ಅದನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕು, ಜಪ ಮಾಡ್ತಾ ಹೋಗಬೇಕು. ಆಗಾದಾಗ ಖಂಡಿತ ಮಂತ್ರಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಆಮೇಲೆ ನೋಡಿ, ಇವತ್ತಿಗೆ ನಮ್ಗೆ ಬೇಕೋ ಬೇಡವೋ ನಾವು ಅದನ್ನ ಮೀರೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಇವತ್ತು ನೋಡಿ, ಎಲ್ಲರ ಕೈಲಿ ಇವತ್ತು ಸ್ಮಾರ್ಟ್ಫೋನ್ಗಳಿರೋ ಕಾಲ. ಬಹಳಷ್ಟು ಜನ ಅನೇಕ ಗಂಟೆಗಳನ್ನು ಕಳೀತಾರೆ. ಸೊ ಅದು ಹೇಗೆ ಅಂದರೆ ಈ ಮನಸ್ಸಿನ ಮೂಲಕ ಅದನ್ನು ನಿಯಂತ್ರಿಸ್ಬೋದಾ ಅಥವಾ ಹೇಗೆ ಸೋಷಿಯಲ್ ಮೀಡಿಯಾಗಳ? ನಮಗೆ ಬೇಕಂದಾಗ ಯಾವುದನ್ನು ಕಡಿಮೆ ಮಾಡಬೇಕು, ಯಾವ್ದು ಜಾಸ್ತಿ ಮಾಡಬೇಕು, ಎಲ್ಲವೂ ನಮ್ಮ ಕೈನಲ್ಲೇ ಇದೆ. ನಾ ಹೇಳೋದು, ಸೋಷಿಯಲ್ ಮೀಡಿಯಾ ವೆರಿ ಪವರ್ಫುಲ್ ಮೀಡಿಯಾ.
ಈಗ ನಮ್ಮನ್ನು ಕೂಡ ಹೆಚ್ಚು ಜನ ನೋಡಿದ್ದು ಈ ಸೋಷಿಯಲ್ ಮೀಡಿಯಾ ಮೂಲಕವೇ ನಮ್ಮನ್ನು ಹೆಚ್ಚು ಜನ ಗುರುತಿಸಿದ್ದು ಮತ್ತು ನಮ್ಮ ಜ್ಞಾನವನ್ನು ಹಂಚ್ಕೊಳ್ಳೋಕೆ ಸಾಧ್ಯವಾದದ್ದು ಕೂಡ ಈ ಸೋಷಿಯಲ್ ಮೀಡಿಯಾ ಮೂಲಕವೇ. ಆದರೆ ಅದನ್ನು ಎಷ್ಟು ಬಳಸ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗ್ತದೆ. ಏನಾಗ್ತದೆ, ಈಗ ನನ್ನ ಅನುಭವದಲ್ಲೇ ಹೆಚ್ಚು ಕೆಲಸ ಆದಾಗ ತುಂಬ ಸುಲಭವಾದದ್ದೇನು, ಎಲ್ಲ ಡಾಕ್ಯುಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಮೊಬೈಲ್, ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಮೂಲಕ ಎಲ್ಲವನ್ನು ನಾವು ಸಂಗ್ರಹಿಸ್ಬೋದು, ಎಲ್ಲ ಡಾಕ್ಯುಮೆಂಟ್. ಯಾಕೆ ಅಂದರೆ ಯಾವುದೇ ಊರಿಗೆ ಹೋದರೂ ಮತ್ತೆ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ ಎಲ್ಲವೂ ನಾವು ನಮಗೆ ನೆನಪಾದದ್ದೆಲ್ಲ ಬರೆದು ಟ್ಯಾಬಲ್ಲಿ ಇಡೋಕ್ಕೆ ಶುರು ಮಾಡಿದಾಗ ಹೆಚ್ಚು ಸಮಯ ಟ್ಯಾಬಲ್ಲಿ ಕಳೆಯೋಕ್ಕಾಯ್ತು. ನನಗನ್ನಿಸ್ತು, ನನಗಿದು ಹೆಚ್ಚು ನೋಡ್ತಾ ಒತ್ತಡ ಆಗೋಕ್ಕೆ ಶುರುವಾಯಿತು. ನನಗೇನೆ ಸ್ವತಃ ಕೆಲಸ ಹೆಚ್ಚಾಗ್ತಾ ಎಲ್ಲವನ್ನೂ ಟ್ಯಾಬಲ್ಲಿ ಮೊಬೈಲ್ನಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಹೋದಂತೆ ಒತ್ತಡ ಶುರುವಾಯಿತು. ನನಗನ್ನಿಸ್ತು, ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಆದಾಗ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ದಿನಕ್ಕೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ 4ರಿಂದ 5ಗಿಂತ ಜಾಸ್ತಿ ಗಂಟೆಗಿಂತ ಯಾರು ಹೆಚ್ಚು ಸ್ಕ್ರೀನ್ ಟೈಮ್ ನೋಡ್ತಾರೆ 100% ಮನಸ್ಸಿನ ಮೇಲೆ ತುಂಬ ಒತ್ತಡವನ್ನು ಉಂಟು ಮಾಡ್ತದೆ ಈ ಡಿಜಿಟಲ್ ಏನೇನು ಸೋಷಿಯಲ್ ಮೀಡಿಯಾಗಳಿದೆ ಅದು. ಮತ್ತು ಅದನ್ನು ನಾವು ಬಳಸೋ ರೀತಿಯೂ ಅಷ್ಟೇ ನೋಡಿ. ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿ, ಕೆಟ್ಟ ರೀತಿಯಾಗಿ ನೀವು ಉಪಯೋಗಕ್ಕೆ ಮಾಡೋಕ್ಕೆ ಶುರು ಮಾಡಿದರೆ, ಈಗ ಕೆಟ್ಟದಾಗಿ ಕಾಮೆಂಟು ಹಾಕಬಹುದು, ಕೆಟ್ಟದಾಗೆ ಅದನ್ನು ನೋಡಬಹುದು. ಹೀಗೆ ಮಾಡಿದಾಗಲೂ ನಾನು ಹೇಳೋದು, ನಿಮ್ಮ ಮನಸ್ಥಿತಿ ನಮಗೇನು ತೊಂದರೆ ಇಲ್ಲ, ಅಥವಾ ನೀವು ಯಾರಿಗೆ ತುಂಬ ಜನಕ್ಕೆ ಮಾಡ್ತಾ ಇದ್ದೀರಿ, ಹೆಣ್ಣು ಮಕ್ಕಳಿಗಿರ್ಬೋದು, ಈ ರೀತಿಯಾಗಿ ಕೆಟ್ಟದಾಗಿ ನೋಡ್ತಾ ಇದ್ದೀರಲ್ಲ, ಕಾಮೆಂಟ್ ಮಾಡ್ತೀರಲ್ಲ ಸೋಷಿಯಲ್ ಮೀಡಿಯಾ ಮೂಲಕ, ನಿಮ್ಮ ಮನಸ್ಸು ನಿಮ್ಮನ್ನು 10 ಹೆಜ್ಜೆ ಹಿಂದಕ್ಕೆ ಎಳಿತಾ ಇದೆ. ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನು ನೀವೇ ಅಧಪತನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅಂದರೆ ಇನ್ನೊಬ್ಬರ ಮೇಲೆ ನಕಾರಾತ್ಮಕವಾಗಿ ಟೀಕೆಗಳನ್ನು ಮಾಡ್ತಾ ನೋಡಿ. ಶಿವರಾಮ್ ಕಾರಂತರದ್ದು ತುಂಬ ಕಡೆ ಉದಾಹರಣೆ ಹೇಳ್ತೀನಿ, ನನಗೆ ಬಹಳ ಇಷ್ಟವಾದದ್ದು. ಹಾಗಾಗಿ ಕೆಲವೊಂದನ್ನು ಪುನರುಕ್ತಿ ಮಾಡ್ತಾ ಇರ್ತೀನಿ, ರಿಪೀಟ್ ಆದರೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಕಾರಂತರು ಹೊಚ್ಚು ಮನಸ್ಸಿನ 10 ಮುಖಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ನೀನು ಇನ್ನೊಬ್ಬರಿಗೆ ದ್ರೋಹ ಮಾಡಬೇಕಾದ್ರೆ ನಿನಗೆ ನೀನು ದ್ರೋಹ ಮಾಡೋದನ್ನ ಕಲ್ತಿಲ್ಲ ಅಂದರೆ ಇನ್ನೊಬ್ರಿಗೆ ದ್ರೋಹ ಮಾಡೋಕ್ಕಾಗಲ್ಲ. ನಿನಗೆ ನೀನು ಮೋಸ ಮಾಡಿಕೊಳ್ಳೋದ ಹೊರತು ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅದರ ಅರ್ಥ ಏನು? ನಿನಗೆ ನೀನು ಮೋಸ ಮಾಡೋದನ್ನು ಕಲ್ತಿದ್ರೆ ಮಾತ್ರನೇ ಇನ್ನೊಬ್ಬರಿಗೆ ಮೋಸ ಮಾಡೋಕ್ಕೆ ಸಾಧ್ಯ. ನೀನು ಇನ್ನೊಬ್ಬರಿಗೆ ಕೆಟ್ಟದಾಗಿ ನೋಡ್ತಾ ಇದ್ದೀಯ ಅಂದರೆ ಅರ್ಥ ಏನು? ನಿನ್ನನ್ನು ನೀನು ಕೆಟ್ಟದಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ಯಾ, ಆ ಕಾರಣಕ್ಕೆ ಕೆಟ್ಟದಾಗಿ ಅಲ್ಲಿ ಕಾಮೆಂಟ್ ಮಾಡ್ತಾ ಇದೆಯಾ, ಟೀಕೆ ಮಾಡ್ತಾ ಇದೆಯಾ? ದಯವಿಟ್ಟು ಹೇಳೋದು ಅದನ್ನು ಸರಿಯಾಗಿ ಬಳಸಿ. ಪ್ರಶ್ನೆಗಳನ್ನು ಕೇಳಿ. ಈಗ ಹೇಳಿದ್ರೆ ಇದರಿಂದ ಏನು ಉಪಯೋಗ? ಪ್ರಶ್ನೆ ಕೇಳಿ. ಹೀಗೆ ಮಾಡೋದ್ರಿಂದ ಖಂಡಿತ ಸಾಧ್ಯ ಇದೆಯಾ? ಪ್ರಶ್ನೆ ಕೇಳಿ. ಅದನ್ನು ಬಿಟ್ಟು ನೀವು ಕೀಳಾಗಿ ಕೆಟ್ಟ ರೀತಿಯಾಗಿ ವರ್ತಿಸ್ತಾ ಇದ್ರೆ ನೀವೇ ಅಧಪತನವನ್ನು ಹೊಂದುತ್ತೀರಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಮತ್ತು ಅವ್ರು ತಮ್ಮದಕ್ಕೂ ಹಿಂದಕ್ಕೆ ಹಾಕೋತಿದ್ದಾರೆ. ನಿಮ್ಮ ಮನಸ್ಸೇ ನಿಮಗೆ ಸಣ್ಣತನ ಮಾಡ್ತಾ ಹೋಗ್ತಾ ಇದೆಯಲ್ಲ. ನೀವು ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡಬೇಕಾದ್ರೆ ನಿಮ್ಮ ಮನಸ್ಸು ಕೆಟ್ಟದಾಗಿರಬೇಕು ಅಲ್ವಾ? ನಿಮ್ಮ ಮನಸ್ಸು ಕೆಟ್ಟದಾಗಿ ಇಲ್ಲದೆ ಹೋದರೆ ನೀವು ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹಿಂದೆ ಒಂದು ಘಟನೆ ನೋಡಿದ್ದೆ. ನಾನು ಪ್ರತಿನಿತ್ಯ ಬಟ್ಟೆ ಹುಣಗಾಗ್ತಾ ಇದ್ರು. ಇವ್ರು ಕಿಟಕಿಯಲ್ಲಿ ನೋಡೋದು, ಏನು ಹೋಗೋದು ಹಾಕೋದು ಬಿಟ್ಟು ಇಷ್ಟು ಕೊಳೆ ಬಟ್ಟೆ ಹಾಕ್ತಾ ಇದ್ದಾರೆ ಅಂತ. ಕಿಟಕಿಯಲ್ಲಿ ನೋಡಿ ಇವರು ಲೇಡಿ ಹೇಳೋದು, ಪ್ರತಿನಿತ್ಯ ಬಟ್ಟೆ ಹೊಣಗಾಕ್ದಾಗ ಈ ಒಳ್ಳೆ ಬಟ್ಟೆಗಳನ್ನು ಕೊಳೆ ಬಟ್ಟೆನೇ ಹೊಣಗಾಕ್ತಾ ಇದ್ದಾರೆ ಅಂತ. ಈ ಸಹಿಸಕ್ಕಾಗದೆ ಒಂದಿನ ಕಿಟಕಿ ತೆಗೆದು ಅದನ್ನ ಅವ್ರಿಗೆ ಹೇಳಬೇಕು, ಯಾಕೆ ಸರಿಯಾಗಿ ಹೊಗೆಯಕ್ಕಾಗಲ್ವಾ, ಹೊಗೆದು ಒಣಗಿ ಹಾಕಬೇಕಲ್ವಾ, ಸುಮ್ಮನೆ ಕೊಳೆ ಬಟ್ಟೆನೇ ಹಾಕ್ತಾ ಇದೀರಿ ಅಂತ ಹೇಳಬೇಕು ಅಂತ ಕಿಟಕಿ ತೆಗೆದ್ರು. ಅವಾಗ ಗೊತ್ತಾಯ್ತು ಕೊಳೆ ಇರೋದು ಬಟ್ಟೆ ಮೇಲಲ್ಲ, ಕಿಟಕಿಯ ಗ್ಲಾಸ್ ಮೇಲೆ ಅಂತ. ಕಿಟಕಿಯ ಗ್ಲಾಸ್ ಮೇಲೆ ಕೊಳೆ ಇದೆ, ಅದು ಬಟ್ಟೆ ಮೇಲೆ ಕಾಣಿಸ್ತಾ ಇತ್ತು. ಯಾವಾಗ ಕಿಟಕಿ ತೆರೆದು ನೋಡಿದ್ರು ಅವಾಗ ಗೊತ್ತಾಯ್ತು ಬಟ್ಟೆ ಮೇಲೆ ಕಳೆ ಇಲ್ಲ, ಕೊಳೆ ಇರೋದು ಧೂಳಿರೋದು ಕಿಟಕಿ ಮೇಲೆ. ಬೇರೆಯವರಲ್ಲಿ ಕೊಳೆ ಇಲ್ಲ, ಕೊಳೆ ಇರೋದು ನಿನ್ನ ಮನಸ್ಸಿನಲ್ಲಿ. ಅದನ್ನು ಶುದ್ಧಿ ಮಾಡ್ಕೋ, ಅದು ಶುದ್ಧವಾಗಿ ಕಾಣಿಸ್ತಿತ್ತು. ಗ್ರೇಟ್, ವೆರಿ ನೈಸ್. ನೋಡಿ, ನಕಾರಾತ್ಮಕವಾಗಿ ಮಾತಾಡೋರು, ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸೋರು, ಕಮೆಂಟ್ ಮಾಡೋರು ನಕಾರಾತ್ಮಕವಾಗಿ ಇರ್ತಾರೆ 100%. ನೀವು ಅವ್ರು ನೋಡಿ, ನಕಾರಾತ್ಮಕವಾಗೇ ಇರ್ತಾರೆ. ಅವರು ಯಾವುದೋ ಒಂದು ಮಾನಸಿಕವಾದಂಥ ಬಹುಶಃ ರೋಗ ಭಾವದಲ್ಲಿ ಇರ್ತಾರೆ. ಇದು ನನ್ನ ನಕಾರಾತ್ಮಕವಾಗಿ ಇದನ್ನು ಹೇಳ್ತಾ ಇಲ್ಲ, ಅವರು ಧನಾತ್ಮಕವಾಗಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನು. ಆದರೆ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಮಾಡೋದು ಬೇರೆ. ಈಗ ಗುರುಗಳು ನೀವು ಇದನ್ನು ಹೇಳ್ತಾ ಇದ್ರಿ, ಇದಕ್ಕೆ ಏನು ಆಧಾರ, ಇದಕ್ಕೆ ಏನು ಚರ್ಚೆ, ಆ ಥರದ್ದು ಮಾಡೋದು ಬೇರೆ. ಇವ್ನು ಹೇಳೋದೆಲ್ಲ ಸುಳ್ಳು, ಇವ್ನು ಹೇಳೋದೆಲ್ಲ ಡೋಂಗಿ, ಇಂಥ ಶುರು ಮಾಡೋದು. ಇದು ಹೇಳೋದು ಸುಲಭ ಅಲ್ವಾ? ಅದಕ್ಕೆ ಆ ದಾರಿನ ಆರಿಸ್ಕೊಳ್ತಾರೆ. ಚರ್ಚೆ ಮಾಡೋಕೆ ಸ್ವಲ್ಪ ನಾವು ಹೇಳೋದು ನೋಡಿ, ನಮ್ಮ ಉಪನಿಷತ್ತುಗಳು ಬಂದಿದ್ದೇ ಪ್ರಶ್ನೋತ್ತರದಿಂದ. ನೀವು ಪ್ರಶ್ನೆ ಕೇಳ್ತಾ ಹೋದಂತೆ, ಈಗ ನಚಿಕೇತ ಪ್ರಶ್ನೆ ಕೇಳ್ತಾ ಹೋದಂತೆ ಯಮ ಉತ್ತರ ಹೇಳ್ದ, ಅದೇ ಕಠೋಪನಿಷತ್ತಾಯ್ತು. ಅರ್ಜುನ ಪ್ರಶ್ನೆ ಕೇಳ್ತಾ ಹೋದ, ಕೃಷ್ಣ ಹೇಳ್ತಾ ಹೋದ್ರು, ಅದೇ ಭಗವದ್ಗೀತಾ ಆಯ್ತು. ಜನಕ ಕೇಳ್ತಾ ಹೋದ,
ಅಷ್ಟಾವಕ್ರ ಹೇಳ್ತಾ ಹೋದ, ಅದೇ ಅಷ್ಟಾವಕ್ರ ಗೀತ ಆಯಿತು. ಪ್ರಶ್ನೆ ಕೇಳಿ, ಎಷ್ಟು ಕಠೋರವಾದ ಪ್ರಶ್ನೆ ಕೇಳಿ, ಉತ್ತರ ಇದೆ, ಅಥವಾ ಉತ್ತರ ಗೊತ್ತಿಲ್ಲದೆ ಇದ್ರು ಕ್ಷಮಿಸು ಅಂತ ಕೇಳೋಣ, ಅಥವಾ ತಯಾರಾಗಿ ಬಂದು ಹೇಳ್ತೀನಿ ಅಂತ ಹೇಳೋಣ. ಯಾರು ಸರ್ವಜ್ಞರಲ್ಲ. ಆದರೆ ನೀವು ಬರೀ ನಕಾರಾತ್ಮಕವಾಗಿದ್ರೆ, ನಾವು ನಮ್ಮ ವಿಷಯಕ್ಕೆ ಹೇಳ್ತಾ ಇಲ್ಲ, ನಾವು ಸಾರ್ವಜನಿಕವಾದ ವಿಷಯಕ್ಕೆ ಹೇಳ್ತಾ ಇದ್ದೀವಿ. ಅದು ಹೆಣ್ಣು ಮಕ್ಕಳ ವಿಷಯ ಇರ್ಬೋದು, ಬೇರೆ ಬೇರೆಯವ್ರ ವಿಷಯ ಇರ್ಬೋದು. ತುಂಬ ಕೆಟ್ಟ ರೀತಿಯಾಗಿ ನೀವು ವರ್ತಿಸಿದ್ರೆ, ಅದು ಕಾಮೆಂಟ್ನಲ್ಲಿ ಇರ್ಬೋದು, ನಾವು ಹೇಳ್ತೀವಿ ಕಾಯ ವಾಚ ಮನಸ್ಸ ಅಂತ, ತ್ರಿಕರಣ ಶುದ್ಧಿ ಇರಬೇಕು ಅಂತ. ದೇಹದಲ್ಲಿ ಸ್ನಾನ ಮಾಡಿ ಶುದ್ಧಿ ಆಗಿಬಿಡ್ತೀಯಪ್ಪ, ಮಾತಿನಲ್ಲಿ ಶುದ್ಧಿ ಇದೆಯಾ, ವಾಚ ಮನಸ್ಸಿನಲ್ಲಿ ಶುದ್ಧಿ ಇದೆಯಾ, ಈ ತ್ರಿಕರಣ ಶುದ್ಧಿಯನ್ನು ಹೊಂದಿರಬೇಕು ಅಂತ. ಈ ತ್ರಿಕರಣ ಶುದ್ಧಿ ಇಲ್ಲದೆ ಹೋದರೆ, ನೀನು ಮನಸ್ಸಿನಲ್ಲಿ ಮಾತಿನಲ್ಲಿ ಶುದ್ಧಿ ಇಲ್ಲದೆ ಇದ್ದರೆ, ಅಲ್ಲಿ ಆ ರೀತಿಯ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಇನ್ನೊಬ್ಬರ ಬಗ್ಗೆ, ಅವರ ಪಾಪವೂ ನಿನಗೆ ಬರ್ತದೆ. ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಅವರ ಪಾಪ ಕರ್ಮವು ನಿನ್ನ ಮೇಲೆ ಬಂದು ನೀನು ಅದನ್ನು ಅನುಭವಿಸುವಾಗ ಆಗ್ತದೆ. ನಮ್ಮ ಆಸೆ, ನಮ್ಮ ಇಚ್ಛೆ, ನಿನ್ನ ಜೀವನವು ಚೆನ್ನಾಗಿರಬೇಕು, ನಿನ್ನ ಜೀವನವು ಸಮೃದ್ಧಿಯಾಗಿರಬೇಕು, ಸಂಪತ್ತು ಭರಿತವಾಗಿರಬೇಕು ಅಂತ ನಾವು ಆಶಿಸ್ತೀವಿ. ನಿನಗೇನೋ ಇದನ್ನು ಕತ್ಲೆ ಅಂದರೆ ಭಯ ಅಂದರೆ ಅದು ಒಂದು ರೋಗ, ಫೋಬಿಯಾ. ಎಲ್ಲವೂ ಒಂದು ರೋಗ ಅಂತ ಹಾಕ್ಬಿಡ್ತಾರೆ. ಆದರೆ ಅಧ್ಯಾತ್ಮ ಹೇಳೋದು ಅದೊಂದು ರೋಗ ಅನ್ನಲ್ಲ, ಅದು ನಿನ್ನ ಮನಸ್ಸಿನ ಒಂದು ಸಣ್ಣ ಸಮಸ್ಯೆ. ರೋಗ ಅಂದಾಗ ಗುಣ ಮಾಡ್ಕೊಳ್ಳೋದು ಕಷ್ಟ, ಸಮಸ್ಯೆ ಅಂದರೆ ಪಾರ ಆಗೋದು ಬಹಳ ಸುಲಭ. ಅಧ್ಯಾತ್ಮ ಹೇಳೋದು ಅದನ್ನು, ಅಧ್ಯಾತ್ಮದ ಮೂಲಕ ಮನಃಶಾಸ್ತ್ರ ಹೇಳೋದು ಅದನ್ನು. ಆಮೇಲೆ ನೋಡಿ, ಇನ್ನೊಂದು ಭಾಳ ಮುಖ್ಯವಾದ ವಿಚಾರ, ಈಗ ನೋಡಿ ನಾವು ಮನೆ ಕಟ್ಟಕ್ಕೆ ಹೋಗ್ತೀವಿ, ಒಂದು ಪುಟ್ಟ ಮನೆನಾರು ಕಟ್ಕೊಳ್ಳಿ ಅಥವಾ ದೊಡ್ಡ ಮನೆನಾರು ಕಟ್ಕೊಳ್ಳಿ, ಅದಕ್ಕೆ ಒಬ್ಬ ಒಳ್ಳೆ ಇಂಜಿನಿಯರ್ ಬೇಕು, ಅದಕ್ಕೊಂದು ಒಂದು ಬ್ಲೂ ಪ್ರಿಂಟ್ ಹಾಕಿಸ್ಬೇಕು, ಒಳ್ಳೆ ಮೇಸ್ತ್ರಿ ಬೇಕು, ಒಳ್ಳೆ ಗಾರೆ ಬೇಕು, ಚೆನ್ನಾಗಿ ಒಳ್ಳೆ ಚಿತ್ತಾರ ಮಾಡೋರು ಬೇಕು ಅಂತ ಹುಡುಕ್ತೀವಿ ಒಂದು ಮನೆ ಕಟ್ಕೊಳ್ಳೋಕ್ಕೇನೆ. ಬದುಕಿಗೆ ಒಬ್ಬ ಶಿಲ್ಪಿ ಬೇಕೇ ಬೇಕು ನೋಡಿ. ಖಂಡಿತ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದ್ದು, ಒಂದು ಯಾವುದೋ ಒಂದು ಸಣ್ಣ ರಸ್ತೆ ತೋರಿಸೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬೇಕು, ಅವಾಗ ಸುಲಭವಾಗಿ ತಲುಪ್ತೀವಿ. ಈ ರಸ್ತೆಯಲ್ಲಿ ಹೋದರೆ ನೋಡು ಅಲ್ಲಿದೆ ಮನೆ ಅಂದಾಗ ಸಿಗ್ತದೆ ಅಂತ ಹೇಳಿದಾಗ, ಇನ್ನು ಜೀವನದ ದಾರಿಗೆ, ಜೀವನದ ಗುರಿ ತಲುಪಬೇಕಾದ್ರೆ, ಜೀವನದ ಉದ್ದೇಶವನ್ನು ಈಡೇರಿಸ್ಕೋಬೇಕಾದ್ರೆ ಒಬ್ಬ ಮಾರ್ಗದರ್ಶಕ ಇಲ್ಲದೆ ಹೋದರೆ ಆ ದಾರಿ ತಲುಪೋದು ಕಷ್ಟ ಸಾಧ್ಯ, ತುಂಬ ದುಸ್ತರವಾಗ್ತದೆ. ಮುಳ್ಳು ಕಲ್ಲುಗಳ ನಡುವೆ ಹೆಚ್ಚು ನೋವಿನಿಂದ ಸಾಗಬೇಕಾಗ್ತದೆ. ಆದರೆ ನೋಡಿ, ಒಬ್ಬ ಮಾರ್ಗದರ್ಶಕ, ಒಬ್ಬ ಗುರು ಜೊತೆಲಿದ್ದಾನೆ ಅಂತ ಹೇಳಿದಾಗ, ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಸುಲಭವಾಗಿ ನೀನು ತಲುಪ್ತಿ ಅಂತ. ಅಂದರೆ ಸುಲಭ ಅಂದರೆ ಕಷ್ಟ ಆದರೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತದೆ. ಈಗ ಜೊತೆಲಿ ಯಾರೋ ಇದ್ದಾರೆ ಅಂದಾಗ ಎಷ್ಟೇ ದೂರ ಕ್ರಮಿಸಿದ್ರು ಕೂಡ ಜೊತೆಲಿ ಇರೋದ ಕಾರಣಕ್ಕೆ ಒಂದು ವಿಶ್ವಾಸ ಬರ್ತದೆ, ಇದರ ಬಿಡೋದು ಹೋಗ್ಬೋದು ಅಂತ. ಹಾಗೆ ಗುರು ಇದು ಬಿಟ್ರಂತೂ, ಮಾರ್ಗದರ್ಶಕ, ಸರಿಯಾದ ಮಾರ್ಗದರ್ಶಕ ಜೊತೆಲಿ ಇದು ಬಿಟ್ರಂತೂ ನೀವು ತಲುಪುವಂಥ ಮಾರ್ಗ ಇನ್ನೂ ಅದ್ಭುತವಾಗಿರ್ತದೆ, ಸ್ಪಷ್ಟತೆ ಇರ್ತದೆ, ನಿಖರತೆ ಇರ್ತದೆ, ಮತ್ತು ಬೇಗ ತಲುಪ್ತೀರಿ. 50 ವರ್ಷ ಆಗುವಂಥದ್ದನ್ನು 10 ವರ್ಷದಲ್ಲಿ ಗುರಿ ತಲುಪ್ತೀರಿ. ಇಲ್ಲದೆ ಇದ್ರೆ 90 ವರ್ಷ ಆದರೂ ಕೂಡ ಅಲಿತಾನೆ ಇರಬೇಕಾಗ್ತದೆ. ಸುತ್ತಿ ಬಳಸಿ ಬರ್ತಾನೆ ಇರ್ತೀರಿ. ನಮ್ಮ ಗುರಿ ಪಕ್ಕದಲ್ಲೇ ಇರುತ್ತೆ, ಗೊತ್ತೇ ಆಗಲ್ಲ. ಹಾಗಾಗಿ ಒಬ್ಬ ಒಳ್ಳೆ ಮಾರ್ಗದರ್ಶಕರನ್ನ, ಗುರುವನ್ನ ಈಗಲೇ ಆಯ್ಕೆ ಮಾಡ್ಕೊಳ್ಳಿ. ಗ್ರಹಿಕೆ, ಒಂದು ಗ್ರಹಣ ಶಕ್ತಿ, ಯಾರ ಜೊತೆಲಿ ಇರಬೇಕು, ಯಾರ ಜೊತೆಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ನಮ್ಮ ಸುತ್ತ ಎಂಥ ಜನ ಇರ್ತಾರೆ ಅನ್ನೋದು, ಯಾರಿದ್ದಾರೆ ಅನ್ನೋದು, ಅದು ಬಹಳ ಮುಖ್ಯ. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ಹೂ ಯು ಆರ್ ಅಂತ. ನೋಡಿ, ಮಹಾತ್ಮ ಗಾಂಧಿ ಯಾಕೆ ಯಶಸ್ವಿ ಆದರು? ಅದು ಚರ್ಚೆಗಳು ಬೇರೆ ಬೇರೆ ಏನಾದರೂ ಇರಲಿ, ಆದರೆ ಅವರು ಈ ಸ್ವತಂತ್ರಕ್ಕಿರ್ಬೋದು, ಈ ದೇಶದ ಹೋರಾಟಕ್ಕಿರ್ಬೋದು, ಒಂದು ಹಂತದ ಯಶಸ್ಸನ್ನು ತಲುಪಲಿಕ್ಕೆ ಒಂದು ಕಾರಣ ಅವರು ಅವರ ಜೊತೆಗಿದ್ದವರು. ಅವರ ಸುತ್ತ ಒಳ್ಳೆ ಜನ ಇಲ್ಲದೆ ಹೋಗಿದ್ರೆ, ಕೃಪಲಾನಿ ಇರ್ಬೋದು, ಆಚಾರ್ಯ ವಿನೋಬಾ ಭಾವೆ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನೆಹರು ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಎಷ್ಟು ಜನ ನೀವು ನೋಡ್ತೀರಿ, ಅವರನ್ನು 10 ಜನರನ್ನು ನೋಡ್ತೀರಿ. ಹಾಗೆ ಇಲ್ಲದೆ ಹೋಗಿದ್ರೆ ನನಗನ್ಸೋದು ಮಹಾತ್ಮ ಗಾಂಧಿ ಕೂಡ ಫೇಲ್ ಆಗಿರ್ತಿತ್ತು. ನಿಜ. ಹಾಗಾಗಿ ಸುತ್ತ ಒಳ್ಳೆ ಸಮರ್ಥವಾದ ಜನರನ್ನು ನಾವು ಇಟ್ಕೋಬೇಕು. ಹಾಗೆ ಒಬ್ಬ ಸಮರ್ಥವಾದ ಗುರುವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ನಮ್ಮ ಗುರಿಯನ್ನು ಮುಟ್ಟಿಯೇ ಮುಟ್ತೀವಿ. ಸಾರ್ಥಕವಾದಂತಹ, ಗುಣಾತ್ಮಕವಾದಂತಹ ಜೀವನವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈಗ ಅಕ್ಟೋಬರ್ 12ನೇ ತಾರೀಕಿನ ತಮ್ಮ ಕಾರ್ಯಾಗಾರ ಇದೆಯಲ್ಲ, ಅದಕ್ಕೂ ಬರೋರು ಬರ್ತಾರೆ. ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಏನೇನು ಚಟುವಟಿಕೆಗಳಿದಾವೆ ತಮ್ಮದು ಉಪಾಸನಾ ಸಂಸ್ಥೆದು? ಈ ಮನೋಶಕ್ತಿ ಅನ್ನೋದು ನಮ್ಮ ಉಪಾಸನದಲ್ಲಿ ಒಂದು ಬೇಸಿಕ್ ಕೋರ್ಸ್ ಇದ್ದ ಹಾಗೆ. ಅದಾದ ನಂತರ ಇಲ್ಲ ಗುರುಗಳೇ, ನಾನು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಆಯಿತು ನನ್ನ ಗುರಿ ನಿರ್ಣಯ ಆಯಿತು, ಅದನ್ನು ತಲುಪಬೇಕು ಅನ್ನುವಂಥ ಮಾರ್ಗ ಸಿಕ್ತು, ಆದರೆ ಇಷ್ಟೇ ನನ್ನ ಜೀವನ ಆಗಬಾರ್ದು, ಆಧ್ಯಾತ್ಮಿಕವಾಗಿ ನಾನು ಇನ್ನೂ ಸಾಧನೆ ಮಾಡಬೇಕು, ನನ್ನ ಜ್ಞಾನವನ್ನು ಇನ್ನೂ ವಿಸ್ತಾರ ಮಾಡ್ಕೋಬೇಕು, ಮನಸ್ಸನ್ನು ವಿಸ್ತಾರ ಮಾಡ್ಕೋಬೇಕು ಅಂದ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಮೊದಲೇ ಹೇಳಿದಾಗೆ ಸರ್ವಾಂಗೀಣ ಉನ್ನತಿ ಆಗಬೇಕು, ದೈಹಿಕವಾಗೂ ಆರೋಗ್ಯವಾಗಿರಬೇಕು.
ಆ ಕಾರಣದಿಂದಾಗಿ ಶಕ್ತಿಕ್ರಿಯಾ ಅಂತ ಒಂದು ಅಡ್ವಾನ್ಸ್ಡ್ ಕೋರ್ಸ್, ನಮ್ಮ ದೇಹದಲ್ಲಿರುವಂಥ ಶಕ್ತಿ ಕೇಂದ್ರಗಳನ್ನು ಹೇಗೆ ಜಾಗೃತಿಗೊಳಿಸ್ಕೋಬೇಕು, ಆ ಶಕ್ತಿನ ಹೇಗೆ ಸಮರ್ಥವಾಗಿ ಬಳಸ್ಕೋಬೇಕು ಅದನ್ನು ತಿಳಿಸ್ಕೊಳ್ಳುವಂಥ ಕಾರ್ಯಾಗಾರ ಶಕ್ತಿಕ್ರಿಯೆ. ಇಲ್ಲ ನಾನು ನಿಮ್ಮನ್ನು ಗುರುವಾಗಿ ಅಥವಾ ನಿಮ್ಮ ಉಪಾಸನದಲ್ಲಿ ನಾನು ನಿರಂತರವಾಗಿರಬೇಕು ಅಂದಾಗ ಕುಂಡಲಿನಿ ದೀಕ್ಷೆ ಅದಾದ ನಂತರ, ಹೀಗೆ ಅದಾದ ನಂತರ ದೇವಿ ಸಾಧನ, ಉನ್ನತವಾದಂಥ ಅಮ್ಮನವರ ಒಂದು ಉನ್ನತ ಸಾಧನ ಮಾರ್ಗ, ಹೀಗೆ 10 ರೀತಿಯ ಶಿಬಿರಗಳನ್ನು, ವರ್ಕ್ಶಾಪ್ಗಳನ್ನು ನಾವು ಮಾಡ್ತೀವಿ. ನಾನು ಏನು ಹೇಳ್ತೀನಿ, ಒಂದು 10-15 ವರ್ಷಗಳ ಹಿಂದೆ ಬಹಳ ಸರಿ ಹೇಳಿದ್ದೀನಿ ಇದನ್ನು. ನನ್ನೊಬ್ಬ ಸ್ನೇಹಿತ, ಅವನು ಲೆಕ್ಚರರ್ ಆಗಿದೆ. ಹೀಗೆ ಮಾತಾಡ್ತಾ ಮನಸ್ಸಿನ ಬಗ್ಗೆ ನನಗೆ ಬಹಳ ಚಿಕ್ಕಂದಿನಿಂದ ಕುತೂಹಲ, ಹಲವಾರು ಪುಸ್ತಕಗಳನ್ನು ಅದಕ್ಕೆ ಸಂಬಂಧಪಟ್ಟಾಗ ಅಧ್ಯಯನ ಮಾಡ್ತಾ ಇದ್ವು. ನಾನು ಕೇಳಿದೆ, ನಾವೊಂದು 5% ನಮ್ಮ ಬುದ್ಧಿಶಕ್ತಿಯನ್ನು ಬಳಸ್ತಾ ಇದ್ದೀವಲ್ವಾ ಅಂತ. ಅವನು ಶ್ರೀಕಂಠ ಅಂತ ಲೆಕ್ಚರರ್, ಅವ್ರು ಹೇಳಿದ್ರು ನಕ್ಬಿಟ್ಟು, ಏನು ಹೇಳ್ತಾ ಇದ್ದೀರಿ ಗುರುಗಳೇ, 5% ಬಳಸಿದ್ರೆ ನಾವು ಐನ್ಸ್ಟೈನ್ ಆಗಿಬಿಡ್ತಾ ಇದ್ವು. ನಾವು ಇಷ್ಟೇ ಅಂದ್ಕೊಳ್ಳಿ, 0.0093 ಆಗಿದ್ರೂ ಹಾಕ್ಕೊಳ್ಳಿ, 73 ಹಾಕ್ಕೊಳ್ಳಿ, 99 ಆದರೂ ಹಾಕ್ಕೊಳ್ಳಿ, 1% ನಾವು ಬಳಸ್ತಾ ಇಲ್ಲ ಅಂತ. ನಮ್ಮ ಬುದ್ಧಿಶಕ್ತಿಯ 1% ನೀವು ಬಳಸಿಬಿಟ್ರೆ ಒಬ್ಬ ಅದ್ಭುತ ಸಾಧಕ ಆಗ್ತೀರಿ. 3% ಮೇಲೆ ಬಳಸಿಬಿಟ್ರೆ ನೀವು ಒಳ್ಳೆ ಸೈಂಟಿಸ್ಟ್ ಆಗ್ತೀರಿ ಅಂತ. ನೀವು 10% ಮೇಲೆ ಬಳಸಿಬಿಟ್ರೆ ನೀವು ವೇದಾಂತಗಳನ್ನೆಲ್ಲ ನೀವೇ ರಚನೆ ಮಾಡುವಷ್ಟು ಆಗಿಬಿಡ್ತೀರಿ ಅಂತ. ಅಂದರೆ ನಮ್ಮ ಶಕ್ತಿಯನ್ನು ನಾವು ಬಳಸ್ಕೊಳ್ತಾ ಇಲ್ಲ. ಅವಾಗ ನನಗನ್ನಿಸ್ತು, ಹಾಗಾದರೆ ದೇಹದ ಶಕ್ತಿ ಎಷ್ಟು ಬಳಸ್ತಾ ಇದ್ದೀವಿ ನಾವು ಅಂತ. ಬುದ್ಧಿಶಕ್ತಿನೇ ಎಷ್ಟು ಬಳಸ್ತಾ ಇದ್ದೀವಿ, ಆದರೆ ಇಷ್ಟೊಂದು ಕೆಲಸ ಮಾಡ್ತೀವಲ್ಲ, ಪ್ರತಿದಿನ ಇಷ್ಟು ಕೆಲಸ ಮಾಡ್ತೀವಿ, ಶ್ರಮ ಹಾಕ್ತೀವಿ. ಹೊಲದ ಕೆಲಸ ಇರಬಹುದು, ಜಮೀನು ಕೆಲಸ ಇರಬಹುದು, ಆಫೀಸ್ನಲ್ಲಿರ್ಬೋದು, ಫ್ಯಾಕ್ಟ್ರಿನಲ್ಲಿರ್ಬೋದು, ಈಗ ನಾವಿರ್ಬೋದು, ಯೋಗ ಆಸನ ಇಷ್ಟೆಲ್ಲ ಮಾಡ್ತೀವಿ. ಹಾಗಾದರೆ ದೇಹದ ಶಕ್ತಿ ಎಷ್ಟು ಬಳಸ್ತೀವಿ ಅಂತ ನನಗನ್ನಿಸಿದ್ದು 10% ಬಳಸಲ್ಲ ನಾವು ಅಂತ. ದೇಹದ ಇಡೀ ಜೀವನದಲ್ಲಿ 10% ಬಳಸಲ್ಲ ಅಂತ. ಯಾಕೆ ಅನ್ನಿಸ್ತು ಅಂದರೆ, ನಾವೇನಾದರೂ 10% 100% ಬಳಸೋರು ಆಗಿದ್ದಿದ್ರೆ ಹನುಮಂತ ಆಗಬೇಕಾಗಿತ್ತು, ಭೀಮ ಆಗಬೇಕಾಗಿತ್ತು. ಅಷ್ಟು ಶಕ್ತಿ ಸಾಮರ್ಥ್ಯ ಅವರಲ್ಲಿತ್ತು ಅಂದರೆ ನಮ್ಮಲ್ಲೂ ಇರಬೇಕು. ಅದೇ ದೇಹವೇ ಇದೆ, ಅದೇ ಪಂಚಭೂತಗಳಿಂದಾದ ದೇಹವೇ ಇದೆ. ಅರ್ಥಾತ್ ಏನು ಅಂದರೆ, ನಾವು ನಮ್ಮ ಬುದ್ಧಿಶಕ್ತಿಯನ್ನಾಗಲಿ ದೈಹಿಕ ಶಕ್ತಿಯನ್ನಾಗಲಿ ಪರಿಪೂರ್ಣವಾಗಿ ನಮ್ಮ ಜೀವನಕ್ಕೆ ನಾವು ಬಳಸ್ಕೊಳ್ಳೋದನ್ನೇ ಕಲ್ತಿಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿದ್ವು, ಮನೋಶಕ್ತಿ ಅಂದರೆ ಮನಸ್ಸಿನ ಶಕ್ತಿಯನ್ನು ಸಂಮೋಹನ ತಂತ್ರದಿಂದ ಇನ್ನೂ ಅಡ್ವಾನ್ಸ್ಡ್ ಆಗಿ ಮನಸ್ಸನ್ನು ನಮಗೆ ಬೇಕಾದಂತೆ, ಹೇಗೆ ಮೊಬೈಲ್ಗೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ, ಬೇಕಾದದ್ದನ್ನು ಬೇಡದ್ದನ್ನು ಅನ್ಇನ್ಸ್ಟಾಲ್ ಮಾಡ್ತೀವಿ, ಹಾಗೆ ಸಂಮೋಹನ ತಂತ್ರ ಅವರೇ ಇನ್ಸ್ಟಾಲ್ ಮಾಡ್ಕೋಬೇಕು, ಅವರೇ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಬೇಕು ಅಂದರೆ ಪಡಿಬೇಕು, ಬೇಡ ಅಂದರೆ ತೆಗೆದು ಹಾಕಬೇಕು. ಅದಕ್ಕೋಸ್ಕರ ಸಂಮೋಹನ ತಂತ್ರ. ಇದೆಲ್ಲವನ್ನೂ ಮೀರಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸಬೇಕು. ನನ್ನ ಮನಸ್ಸಿನ ದೇಹದ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಆ ದೃಷ್ಟಿಯಿಂದ ಶಕ್ತಿಕ್ರಿಯಾ ಅನ್ನುವಂಥ ಕೋರ್ಸನ್ನು ಮಾಡಿಸ್ತಾ ಇದ್ವಿ. ನಾವು ಹೇಳೋದು, ಇದೇ ಜನ್ಮಕ್ಕೆ ಆಗದೆ ಇದ್ರೂ ಇರಲಿ. ಭಗವದ್ಗೀತೆಯಲ್ಲಿ ಕೃಷ್ಣನೊಂದು ಮಾತಿದೆ, ಸಾಧನೆ ಮಾಡ್ತಾ ಹೋದ್ವು, ಸಾಧನೆ ಮಾಡ್ತಾ ಹೋಗಿ ಯೋಗ ಭ್ರಷ್ಟ ಆದರೆ, ಅಂದರೆ ಸಾಧನೆ ಮಾಡ್ತಾ ಅರ್ಧದಲ್ಲೇ ಬಿಟ್ಟರೆ, ಸಾಧನೆಯನ್ನು ಮುಟ್ಟಿಲ್ಲ, ಗುರಿ ಮುಟ್ಟಿಲ್ಲ, ಅರ್ಧದಲ್ಲೇ ತೀರ ಹೋದರೆ ಅವ್ರ ಕತೆ ಏನು ಅಂತ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಹೇಳೋದು, ಯೋಚನೆ ಮಾಡಬೇಡ, ಈ ಜನ್ಮದಲ್ಲಿ ಯೋಗವನ್ನು, ನಿನ್ನ ಗುರಿಯನ್ನು ಮುಟ್ಲಿಕ್ಕೆ ಆಗದೆ ಹೋದರೆ ಮುಂದಿನ ಜನ್ಮದಲ್ಲಂತೂ ನೀನೇ ಯೋಗದ ಕಡೆಗೆ ಆಕರ್ಷಿತನಾಗಿ, ಅಥವಾ ಯೋಗವೇ ನಿನ್ನ ಕಡೆಗೆ ಆಕರ್ಷಿತವಾಗಿ ಆ ಗುರಿಯನ್ನು ಪೂರ್ಣಗೊಳಿಸ್ತೀಯ ನೀನು ಅಂತ. ಹಾಗಾಗಿ ಈಗ ಶುರು ಮಾಡಿ, ಈ ಜನ್ಮದಲ್ಲಿ ಆಗ್ತದೋ ಮುಂದಿನ ಜನ್ಮದಲ್ಲಿ ಆಗ್ತದೋ ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತು ಅಂದರೆ ಅರ್ಥ ಏನು ಅಂದರೆ, ಜನ್ಮ ಅಂದರೆ ಮುಂದಿನ ಅಂತಲೂ ಅನ್ಕೋಬೇಡಿ. ಇವತ್ತಾಗ್ತದೋ ನಾಳೆ ಆಗ್ತದೋ ಮುಂದಿನ ವರ್ಷ ಆಗ್ತದೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕರ್ಮಣ್ಣೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಏನು ಕೃಷ್ಣ ಹೇಳ್ತಾರೆ. ಫಸ್ಟ್ ಶುರು ಮಾಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ಅದು ಬುದ್ಧಿಶಕ್ತಿ ಇರ್ಬೋದು, ದೇಹದ ಶಕ್ತಿ ಇರ್ಬೋದು, ಅದನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಸಹಕಾರ ಕಾರ್ಯ ನಿಮ್ಮ ಜೊತೆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಅದರ ಉಪಯೋಗ ಪಡಿಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಪುರಾತನ ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಸ್ಕಾರಗಳಲ್ಲಿ ಹಿರಿಯರು ಅನೇಕ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಿಸಿದ್ದು ಮನುಷ್ಯನ ಏಳಿಗೆ, ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ಅಂಶಗಳನ್ನು ಮಾಡರ್ನ್ ಸೈನ್ಸ್, ಮಾಡರ್ನ್ ಟೆಕ್ನಾಲಜಿ ಏನೇನಂತ ಬರ್ತದೆ ಅವ್ರು ಹೇಳಿದ್ದು ಅದನ್ನೇ, ಮನುಷ್ಯನ ಏಳಿಗೆ, ನೆಮ್ಮದಿಯುತ ಬದುಕಿಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ. ಎಲ್ಲರೂ ಕೊನೆಗೆ ಹುಡುಕಿದ್ದು ಒಂದನ್ನೇ ಮೂಲ, ಅದೇ ಮನಸ್ಸು. ಮನಸ್ಸಿಗೆ ಬಹಳ ದೊಡ್ಡ ಶಕ್ತಿ ಇದೆ, ಮನಸ್ಸಿಗೆ ದೊಡ್ಡ ವೀಕ್ನೆಸ್ಸು ಇದೆ. ಅದೇ ನಿಮ್ಮ ವೀಕ್ನೆಸ್ ಅತಿ ದೊಡ್ಡ ವೀಕ್ನೆಸ್ ಆಗೋಕ್ಕೂ ಸಾಧ್ಯ ಇದೆ, ಅದೇ ನಿಮ್ಮ ದೊಡ್ಡ ಸ್ಟ್ರೆಂತ್ ಕೂಡ ಆಗೋಕ್ಕೆ ಸಾಧ್ಯ ಇದೆ. ಈ ಮ್ಯಾನೇಜ್ಮೆಂಟ್ ಥಿಯರಿಯಲ್ಲಿ ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. ಅಂದರೆ ನೀವು ಸ್ಟ್ರೆಂತ್, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ನೆಲ್ಲ ಅನಲೈಸ್ ಮಾಡ್ಕೊಳ್ಳಿ ಅಂತ. ಆದರೆ ಎಲ್ಲಕ್ಕಿಂತಲೂ ದೊಡ್ಡ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ ಯಾವುದೋ ನನಗನ್ಸೋದು ಅಂತಂದರೆ ಮನಸ್ಸು.
ಎಲ್ಲ ಸ್ವಾಟ್ ಅನಾಲಿಸಿಸು ಒಳಗೆ ಇದೆ ನಮಗೆ. ಸೊ ನಾವೆಲ್ಲೂ ಹೊರಗಡೆ ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ಮನಸ್ಸಿನ ಶಕ್ತಿ ಏನು, ಅದನ್ನು ನೀವು ಹೇಗೆ ಅದನ್ನು ಚೆನ್ನಾಗಿ ದುಡಿಸ್ಕೋಬಹುದು. ಅಂದರೆ ನಮ್ಮಲ್ಲಿ ಟೂಲ್ಸ್ ಇರ್ತವೆ. ಉದಾಹರಣೆ ಹೇಗೆ ಅಂತಂದರೆ ನಮ್ಮಲ್ಲಿ ಎಲ್ಲ ಪರಿಕರಗಳು ಇರ್ತವೆ, ಆದರೆ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿರಬೇಕಲ್ಲ, ಅದೊಂದು ಸ್ಕಿಲ್ ಇರಬೇಕಲ್ಲ. ಅದನ್ನೆಲ್ಲ ತಿಳಿಸ್ಕೊಳ್ತಾರೆ ನಮ್ಮ ಸದ್ಗುರು ಶ್ರೀರಾಮ ಗುರುಗಳು ಮತ್ತು ಅವರ ತಂಡ ಇರ್ತದೆ, ಅವರು ವಾಲಂಟಿಯರ್ಸ್ ಎಲ್ಲ ಇರ್ತಾರೆ. ಅಕ್ಟೋಬರ್ 12ನೇ ತಾರೀಕು 2025 ಬೆಂಗಳೂರಿನ ಪುರಭವನ ಟೌನ್ ಹಾಲ್ನಲ್ಲಿ ಅವರ ಕಾರ್ಯಾಗಾರ ನಡೀತದೆ. ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮನಸ್ಸಿನ ಶಕ್ತಿಗೆ ಸಂಬಂಧಪಟ್ಟಂಥದ್ದು. ಸೊ ಮನೋಶಕ್ತಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಹೋಗಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಬಳಸ್ಕೊಳ್ಳಿ. ಅಂದರೆ ತಿಳಿದು ಕಲ್ತ್ಕೊಂಡು ಇಟ್ಬಿಡೋದಲ್ಲ. ಅನೇಕ ವಿಷಯಗಳು ಗೊತ್ತು, ಆದರೆ ನಾನು ಪ್ರಾಯೋಗಿಕವಾಗಿ ಬಳಸ್ತಿಲ್ಲ ಅಂತಂದರೆ ಅವುಗಳ ಉಪಯೋಗ ಏನು ಅಂತ ಕೇಳೋ ಕಾಲ ಕೂಡ ಇದೆ. ಹಾಗಾಗಿ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಬದುಕಿ. ಒಟ್ಟು ಮನುಷ್ಯನ ಜೀವಿತದ ಉದ್ದೇಶ ಏನು? ನೆಮ್ಮದಿಯಾಗಿ ಸುಖವಾಗಿ ಬದುಕೋದಲ್ವ. ಅದಕ್ಕೆ ಎಲ್ಲದು ಒಳ್ಳೇದು ಯಾವ ಕಡೆಯಿಂದಾದರೂ ಬರಲಿ, ಸ್ವೀಕರಿಸೋಣ. ಏನಂತೀರಿ? ಹಾಗಾಗಿ ಗುರುಗಳೇ ಭಾಳ ಧನ್ಯವಾದ. ಕಲಾ ಮಾಧ್ಯಮದ ಜೊತೆಗೆ ಅನೇಕ ಗಂಟೆಗಳು ಕಳೆದ್ರಿ ತಾವು. ತಮ್ಮ ಈ ಮಾತು ಮಾರ್ಗದರ್ಶನ ಅನೇಕರ ಜೀವನಕ್ಕೆ ಒಳ್ಳೆಯದಾಗಲಿ ಗುರುಗಳೇ. ಭಾಳ ಸಂತೋಷ. ಎಷ್ಟು ಸಮಯ ನೀವು ಕೊಟ್ಟಿದ್ದಕ್ಕೆ, ಈ ಜ್ಞಾನವನ್ನು ತಲುಪಿಸಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಿಮ್ಮ ತಂಡಕ್ಕೂ ಕೂಡ ಧನ್ಯವಾದ. ಧನ್ಯವಾದ. ಉಪಾಸನಾ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.